ಕೆಟ್ಟುಕೊಳ್ತಾರೆ. ಅವ್ರ ಬಗ್ಗೆ ನಾನು ಒಂದು ಕವಿತೆಯನ್ನು ಗಮನಿಸಬೇಕು ನೆನಪಿಸಿದ್ರು ಮಲ್ಲೇಪುರಂ ಅವರು ಮಾತಾಡ್ತಾರೆ. ಆ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ಅಲ್ಲಿ ಗಮನಿಸಬೇಕು ನಾವು. ಜಗತ್ತಿನ ಗ್ಲೋಬಲ್ಲಿ ಬರುತ್ತಾ ಕ್ಷಣ ಕ್ಷಣವೂ ಕೂಡ ಗ್ಲೋಬಿನಲ್ಲಿ ವಾಸಿಗಳಾಗ್ತಾ ನಾವು ಈ ಹಿಂದಿನ ರಾಷ್ಟ್ರೀಯತೆಯ ರೀತಿಯಲ್ಲಿ ಆಲೋಚನೆ ಮಾಡೋಕ್ಕಾಗಲ್ಲ. ಬೇಂದ್ರೆಯವರ ನಾನು ಕವಿತೆ ಏನಿದೆ, ಆ ನಾನು ಅನ್ನೋನು ಸೃಷ್ಟಿಯಾಗಿರ್ತಕ್ಕಂಥದ್ದು ಅವನು ತನ್ನ ತಾಯಿಯ ಮಗನೂ ಹೌದು, ಅವನ ಕನ್ನಡದ ಮಗನೂ ಹೌದು, ಅವನ ಭರತ ಮಾತೆಯ ಮಗನೂ ಹೌದು, ಅವನು ಭೂಮಿತಾಯಿಯ ಮಗನೂ ಹೌದು, ಅವನು ವಿಶ್ವಮಾತೆಯ ಮಗನೂ ಹೌದು. ಹೀಗೆ ಬದುಕಬೇಕಾದಂಥ ಸನ್ನಿವೇಶವನ್ನ ಈ ಎರಡೂ ಪ್ರತಿಭೆಗಳು ಬೇಂದ್ರೆ ಮತ್ತು ಕುವೆಂಪುವಾದಿಗಳು ನಮಗೆ ಕೊಟ್ಟಿದ್ದಾರೆ. ಎಲ್ಲೇ ಇರು ಹೇಗೆ ಇರು ನೀನು ಕನ್ನಡಿಗನಾಗು ಅನ್ನುವಂಥ ಪ್ರಶ್ನೆ ಇರಬಹುದು, ಅಥವಾ ಈ 5 ಪಂಚಕಾಯದಿಂದ ಸೃಷ್ಟಿಯಾಗುವಂಥ ಒಂದು ಮನೋಸ್ಥಿತಿಯನ್ನು ನಾವು ಬೆಳೆಸಿಕೊಂಡು ಈ ಜಗತ್ತು ಬದುಕಿ ಬಾಳುವುದಕ್ಕೆ ಬೇಕಾದಂಥ ವಿಶ್ವಮಾನವರಾಗಿ ಹೇಗೆ ನಾವು ರೂಪುಗೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಕೂಡ ನಾವು ಮುಂದೆ ಇಂಥ ಕವಿತೆಗಳ ಮೂಲಕ ನಾವು ಬಿಡ್ತಾ ಇದ್ದೇವೆ. ಇದು ನಮಗೆ ಬೇಕಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯತೆಯ ಪ್ರಶ್ನೆ. ನಮಗೆ ದೊಡ್ಡ ಭವಿಷ್ಯ ಇದೆ ಅಂತ ನಮ್ಮ ವಿಶ್ವವಿದ್ಯಾಲಯಗಳು ಮತ್ತೊಂದು ಯೋಜನೆಗಳು ಮತ್ತೊಬ್ಬರು ಹೇಳ್ತಾ ಇದ್ದಾರೆ. ಈ ಭವಿಷ್ಯ ಇದೆ, ಕೊರೋನಾ ಬಂದಿತ್ತಲ್ಲ ಭವಿಷ್ಯ ಇತ್ತು ಅಂತ ನೀವು ಅನಿಸಿದ್ದ? ಮನುಷ್ಯನಿಗೆ ಯಾವನಾದ್ರೂ ನಮಗೆ ಭವಿಷ್ಯ ಇದೆ, ನಾವು ನಾಳೆ ಬದುಕಿರ್ತೀವಿ ಅನ್ನುವಂಥದ್ದು, ಅಥವಾ ಕೊರೋನಾ ಮತ್ತೆ ಬ್ಯಾನ್ ಆಯ್ತಲ್ಲ ಮತ್ತೆ ನಾನು 1 ವರ್ಷದ ನಂತರ ಇಲ್ಲಿ ಬಂದು ಮಾತಾಡ್ತೀನಿ ಅನ್ನುವಂಥ ನಂಬಿಕೆ ನಮಗೆ ಯಾರಿಗೂ ಇರಲಿಲ್ಲ. ಆದರೆ ನಮಗಿಂತ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಬಂದಂತಹ ಹುಳ ಹುಪ್ಪಟೆಗಳು ಜೀವರಾಶಿಗೆ ಯಾವ ಭಯವೂ ಇರಲಿಲ್ಲ. ಆದರೆ ಮನುಷ್ಯ ನಿರ್ಮಿತವಾದಂತಹ ಈ ವ್ಯವಸ್ಥೆ ಇಡೀ ಕೊಲೆಯನ್ನ ಮಾಡುವುದಕ್ಕೆ ಬೇಕಾದಂತಹ ಎಲ್ಲರನ್ನೂ ಕೂಡ ಬಂದು ಯುದ್ಧವೂ ಕೂಡ ಅಲ್ಲ, ಯುದ್ಧವಾದರೆ ಏನು ನಡೀತಾರೆ ಅಂತ ಕಾಣಿಸುತ್ತೆ. ಈಗ ಅಲ್ಲ, ಎಲ್ಲಿದ್ದವರು ಹಾಗೆ ಸರ್ವನಾಶವಾಗಿ ಹೋಗುವುದಕ್ಕೆ ಬೇಕಾದಂತಹ ಯುದ್ಧಾಸ್ತ್ರಗಳನ್ನ ವೈರಾಣುಗಳ ಮೂಲಕ ಸೃಷ್ಟಿ ಮಾಡುವಂತಹ ಸನ್ನಿವೇಶಕ್ಕೆ ನಾವು ಕಟ್ಟಲ್ಲ. ಇದು ಮನುಷ್ಯನ ಸಾಧನೆ. ಇಡೀ ಮನುಷ್ಯ ಜಗತ್ತೇ ಗಡಗಡ ನಡೆದು ಹೋಯಿತು. ಇದ್ದವರು ಎಲ್ಲೆಲ್ಲ ಬಂದಿಗಳಾದ್ರು, ನಗರ ಬಂದಿಗಿಂತ ಇನ್ನೊಂದು ವಿಚಿತ್ರವಾದಂತಹ ಬಂದಿಗಳಾಗಿ ನಾವು ಅಲ್ಲಿದ್ದು ಇನ್ನೂ ಅದರ ಬಿಸಿಯನ್ನು ನಾವು ತಟ್ಕೊಳ್ಳೋಕ್ಕಾಗಿಲ್ಲ. ಮುಖಗೂಸುಗಳನ್ನು ಹಾಕಿಕೊಂಡು ಬದುಕುವಂತಹ, ಇನ್ನೊಬ್ಬರನ್ನ ಮುಟ್ಟದೇ ಇರುವಂತಹ ಸ್ಪೃಶ್ಯತೆಯನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿಗೆ ಹುಟ್ಟಿದ್ದುವಲ್ಲ, ಇದು ನಾವು ಮನುಷ್ಯನ ಸಾಧನೆ ಅಂತ ಬಯಸ್ತಾ ಇದ್ದೀವಿ. ಆದರೆ ಶತಮಾನಗಳ ಹಿಂದೆ ಹುಟ್ಟಿ ಬಂದಂತಹ ಜೀವರಾಶಿಗೆ ಈ ಯಾವ ಭಯವೂ ಇಲ್ಲದೆ ಅವರು ನೆಮ್ಮದಿಯಿಂದ ನಮ್ಮ ಮನೆಗಳಲ್ಲಿ ಬದುಕಿದ್ದಾರೆ, ನಮ್ಮ ಜಗತ್ತಲ್ಲಿ ಹಕ್ಕಿಗೆ ಹಾರಾಡ್ಕೊಂಡು ಬದುಕಿದ್ದನ್ನು ಗಮನಿಸಿದ್ದೇವೆ. ಆದರೆ ಮನುಷ್ಯನ ಅಸ್ತಿತ್ವ, ಮನುಷ್ಯನ ಅವಸಾನ ಎಷ್ಟು ಹತ್ತಿರವಿದೆ ಅಂದರೆ ಮೊದಲನೆಯ ಸಾವಿಗೆ ಅವಸಾನದಲ್ಲಿರ್ತಕ್ಕಂಥವನೇ ಮನುಷ್ಯ ಅನ್ನೋದನ್ನು ನಾವು ಅರಿಯಬಾರದು. ಇದಕ್ಕೆಲ್ಲ ಕಾರಣಗಳೇನು ಅಂತಂದ್ರೆ ನಾವು ಇಟ್ಟಂತಹ ತತ್ತಂತಹ ಹೆಜ್ಜೆಗಳು ಮತ್ತು ಗುರುತುಗಳು ಮತ್ತು ಪಡಿಕೊಂಡಂತಹ ಅಭಿವೃದ್ಧಿಯ ಪರಿಕಲ್ಪನೆಗಳು, ನಮ್ಮಲ್ಲಿ ಬಿದ್ದಿದಂತಹ ಕೂಡಿ ನಡೆಯೋಣ ಅನ್ನುವಂತಹ ಈ ಯಾವ ಮಾತುಗಳನ್ನು ಕೂಡ ಈ ಮನುಷ್ಯ ತಿಳಿಸಿಕೊಳ್ಳೆ. ಅಂಪನ ಕಾಲದಿಂದ ಕೂಡ ತಿಳಿಸಿಕೊಳ್ಳಿಲ್ಲ. ಮನುಷ್ಯ ಜಾತಿ ಒಂದೇ ವರ ಅನ್ನುವ ಮಾತನ್ನ ಮತ್ತೆ 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 ಶತಮಾನ ಕೂಡ ನಾವು ಆಳ್ಕೊಂಡು ಬಂದಿದ್ದೇವೆ. ಬೇಂದ್ರೆಯ ಮಾತನ್ನೇ ಹೇಳೋದಾದರೆ ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅನ್ನುವ ಯಾವ ತತ್ವಗಳು ವಚನಕಾರರ ಯಾವ ವಿಚಾರಗಳನ್ನು ಕೂಡ ನಾವು ಕೈಗೂಡಿಸಿಕೊಳ್ಳದೆ ನಮ್ಮ ಸ್ವಾತಂತ್ರ್ಯಗಳಲ್ಲಿ ನಾವು ಪಡೆದುಕೊಂಡು ಇಷ್ಟು ದೂರ ಪಯಣ ಪಡಿಸಿದ್ದರಿಂದ ನಮಗೆ ಆ ಫಲಿತಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ನಮಗೆ ಭವಿಷ್ಯ ಅನ್ನುವಂಥದ್ದನ್ನು ನಾವು ಕಟ್ಟಿಕೊಳ್ಳಬೇಕಾಗಿರ್ತಕ್ಕಂಥ ವ್ಯವಸ್ಥೆ, ನಾವು ಹೋರಾಟದಿಂದ ಪಡಿಕೊಳ್ಳಬೇಕಾದಂತಹ ಸನ್ನಿವೇಶದಲ್ಲಿ ನಾವಿದ್ದೇವೆ. ಬೇಂದ್ರೆ ಬರೀತಾರೆ ಅವರ ಸಾಹಿತ್ಯ ಅಥವಾ ಅವರ ಸಾಹಿತ್ಯದ ಜಿಜ್ಞಾಸೆ ಎಲ್ಲಿಂದ ಬಂತು ಅನ್ನೋದನ್ನ ಅವರ ಪ್ರತಿಯೊಂದು ಕೃತಿಯಲ್ಲೂ ಕೂಡ ನಮಗೆ ದಾಟಿಸ್ತಾ ಬರ್ತಾರೆ. ಅವರ ಮೊದಲ ಕೃತಿ ಕೃಷ್ಣಕುಮಾರಿ. ಕೃಷ್ಣಕುಮಾರಿ ಯಾರ ಕತೆ? ಕೃಷ್ಣಕುಮಾರಿ ಒಬ್ಬ ಪ್ರೀತಿಯನ್ನ ಯಾಕಂದ್ರೆ ಇನ್ನೊಬ್ಬನನ್ನ ಪ್ರೀತಿ ಮಾಡ್ತಾ ಇರುವಂತಹವರನ್ನ ಇನ್ನೊಬ್ಬ ಕತ್ತೊಯ್ದು ಅವಳ ಮೇಲೆ ಬಲವಂತವಾಗಿ ತಾನು ಪ್ರೀತಿ ಮಾಡುವಂತಹ ಒಂದು ರೇಪ ರೀತಿಯಾದ ಒಂದು ಘಟನೆಯನ್ನು ಆಧರಿಸಿದಂತಹ ಒಂದು ಕೃತಿ ಬೇಂದ್ರೆ ಅವರ ಮೊದಲ ಕೃತಿ. ಯಾರನ್ನ ಕುರಿತು ಮಾತಾಡ್ತಾ ಇದ್ದಾರೆ? ಇಡೀ ಪ್ರಭುತ್ವದ ನಿರ್ವೀರ್ಯತೆಯನ್ನು ಕುರಿತು ಆ ಕವಿತೆ ಮಾತಾಡ್ತಾರೆ. ನಮಗಿಂತ ಚಿಕ್ಕ ವಯಸ್ಸಿನಲ್ಲಿ ಅವತ್ತು ಬೇಂದ್ರೆ ಬರೀತಾ ಇದ್ದಾರೆ. 22ರಲ್ಲಿ ಪ್ರಕಟವಾದ ಕಿಸೆಯ ಪುಸ್ತಕ, ಕಿಸೆಯ ಪುಸ್ತಕ. ಅಲ್ಲಿ ಏನನ್ನ ಮಾತಾಡ್ತಾ ಇದ್ದಾರೆ ಬೇಂದ್ರೆ? ಸೌಂದರ್ಯದ ಮೀಮಾಂಸೆ ಅನ್ನುವಂಥದ್ದು ಯಾವುದು? ಈ ಸೌಂದರ್ಯ ಅನ್ನುವಂಥದ್ದು ಎಷ್ಟು ದುರಂತಕ್ಕೆ ಒಳಗು ಮಾಡ್ತಾರೆ ಅನ್ನುವ ಪ್ರಶ್ನೆಯನ್ನು ಕೂಡ ಹೇಳ್ತಾರೆ. ಯಾಕಂದ್ರೆ ನಮಗೆ ಸೌಂದರ್ಯ ಅನ್ನುವಂಥದ್ದು ಹೀಗೆ ಇದ್ರೆ ಮಾತ್ರ ಸೌಂದರ್ಯ ಅನ್ನುವಂಥದ್ದು ಈ ಜಗತ್ತಿನಿಂದ ನಮಗೆ ಬಂದು ಬಿಟ್ಟಿದೆ. ಆಗಿರುವಂಥದ್ದೆಲ್ಲವೂ ಕೂಡ ನನ್ನದಾಗಬೇಕು ಅನ್ನುವಂಥ ದುರಾಶೆಯ ಮೂಲಕ ಇಡೀ ಜಗತ್ತನ್ನು ಭಗ್ನಗೊಳಿಸುವ ಒಂದು ತತ್ವವನ್ನೇ ಕೃಷ್ಣಕುಮಾರಿ ಕವಿತೆಯ ಒಳಗಡೆ ಕೂಡ ನಾವು ಹೇಳ್ತಾ ಇದ್ದೇವೆ. ಯಾವ ಬಲಾಢ್ಯರಿದ್ದಾರೋ ಅವರು ಇವತ್ತು ನಿರ್ವೀರ್ಯರಾಗಿದ್ದಾರೆ. ಇವತ್ತು ಹಾಗೇನೆ ಭಾರತವೂ ಕೃಷ್ಣಕುಮಾರಿ ಹಾಗೇನೆ ಅನೇಕ ರಾಷ್ಟ್ರಗಳ ಮೂಲಕ ಬಲವಂತಕ್ಕೆ ಒಳಗಾಗ್ತಾ ಇದೆ. ಅದನ್ನು ನಾವು ರಕ್ಷಿಸಿಕೊಳ್ಳದ ಹಾಗೇನೆ ನಮ್ಮ ಭಾಷೆ ಕೂಡ ಅಂತ ಇಕ್ಕಟ್ಟುಗಳಿಗೆ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಅದರ ಬಗ್ಗೆ ದನಿಯತ್ತಲಾದಂತಹ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಅದಕ್ಕೋಸ್ಕರವೇ ಆ ಕವಿತೆಗಳನ್ನುವಂಥದ್ದು ಆ ಸಂದರ್ಭಗಳಿಗೆ ಮಾತ್ರ ಓದುವಂಥದ್ದಲ್ಲ, ನಮ್ಮ
ನಮ್ಮನ್ನು ಕಟ್ಟಿಕೊಳ್ಳುವುದಕ್ಕೆ ಬೇಕಾದಂತಹ ನಾವು ವಿಚಾರಧಾರೆಯನ್ನ ಮತ್ತೆ ಮತ್ತೆ ವಿಶ್ಲೇಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಗಟ್ಟಿಗೊಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಮ್ಮ ಪಠ್ಯಗಳನ್ನು ನಾವು ಓದಬೇಕಾಗಿದೆ. ಎಂದ್ರೆ ಆರಂಭ ಕಾಲದಿಂದ ಕೂಡ ತಾನು ದೊಡ್ಡ ಕವಿ ಅಂತ ತಿಳಿದವನಲ್ಲ. ನಾನು ಒಬ್ಬ ಸಾವಿರ ಜನ ಹಾಡ್ತಾ ಇರ್ತಕ್ಕಂಥ ಅವರಲ್ಲಿ ನಾನೊಬ್ಬ ಮಾತ್ರ ಅಂತ ತನ್ನ ಆದಿ ಕಾವ್ಯದಲ್ಲೇನೆ ನಮ್ಮ ಮುಂದೆ ಭಿನ್ನವಿಸಿಕೊಂಡಂತ. ನಾನು ಯಾಕೆ ಈ ಮಾತುಗಳನ್ನ ನಾನು ನಿಮ್ಮ ಮುಂದೆ ಓದಲು ಕೆಲವು ಮಾತುಗಳನ್ನು ಮಂಡಿಸಕ್ಕೆ ಪಡೆಯುತ್ತೇನೆ ನಾನು. ಯಾಕಂದ್ರೆ ಇದು ಬೇಂದ್ರೆ ಕಾವ್ಯ, ಇದು ಕುವೆಂಪು ಕಾವ್ಯ ಅಂತ ನಾವು ವಿಂಗಡಿಸಿ ಓದಬೇಕಾದ ಕಾಲ ಅಲ್ಲ ಇದು. ಇದು ಕನ್ನಡ ಕಾವ್ಯ ಅನ್ನೋದನ್ನ ನಾವು ಓದಬೇಕು ಅಂತ ಬೇಂದ್ರೆ ತನ್ನ ಗರಿ ಸಂಕಲನದಲ್ಲಿ ಹೇಳ್ತಾರೆ. ನಾವಿನ್ನೂ ಕೂಡ ಹಾಗೆ ವಿಂಗಡಿಸ್ತಾ ಇದ್ದೀವಿ. ಅನೇಕ ಸಾರಿ ಯಾವುದೋ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಕವಿತೆಯನ್ನು ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂತೀವಿ. ಯಾರೋ ಇಂಥ ನಮ್ಮ ಸ್ನೇಹಿತರು ನಮ್ಗೆ ಆಗದವರು ತಕ್ಷಣ ಅದನ್ನ ಪಕ್ಕಕ್ಕೆ ಇರ್ತೀವಿ, ಇದ್ರೆ ಏನು ಚೆನ್ನಾಗಿಲ್ಲ ಅಂತ ಅನ್ನೋದು ಇದು ವಿಮರ್ಶೆ. ಈ ಕಾವ್ಯ ವಿಮರ್ಶೆ ಅಂತ ಅದು ಕನ್ನಡದ ಕಾವ್ಯವನ್ನಾಗಿ ಬಂದಾಗ ನನ್ನ ಕವಿತೆಯನ್ನು ನಂದಾಗ ಯಾಕೆ ಓದಬೇಕು ಅಂತ ಬೇಂದ್ರೆ ಎತ್ತಾರೆ. ನಿನ್ನದೂ ಆದಾಗ ನೀನು ಅದನ್ನ ಓದಬೇಕಾಗುತ್ತೆ. ಹೇಗೆ ಒಬ್ಬ ವ್ಯಕ್ತಿಯ ಮೂಲಕವಾಗಿ ಸೃಷ್ಟಿಯಾದಂತಹ ಒಂದು ಕಾವ್ಯ ಒಂದು ಸಮುದಾಯದ ಭಾಗವಾಗಿ ಆದಾಗ ಮಾತ್ರ ಆ ಲೇಖಕ ಉಳಿತಾನೆ, ಇಲ್ಲದಿದ್ದರೆ ಅವನಿಲ್ಲ. ಅನೇಕರು ತೆಗಳಿಕೆ ಮತ್ತು ಹೊಗಳಿಕೆಗಳು ಎಲ್ಲ ಲೇಖಕಕ್ಕೂ ಬರ್ತದೆ. ಇದು ಕುವೆಂಪು ಇದ್ದದ್ದೇ, ಪುತಿನಾವು ಇದ್ದದ್ದೇ, ಎಲ್ಲ ಕಾಲದ ಆಧುನಿಕ ಕವಿಗಳಿಗೆ ಒಂದಿದ್ದಂಥ ಚಾಲೆಂಜಸ್. ಯಾಕಂದ್ರೆ ಹೊಸದನ್ನು ಸೃಷ್ಟಿ ಮಾಡಿದಾಗ, ಹೊಸದನ್ನು ಹೇಳಿದಾಗ ಎಲ್ಲರಿಗೂ ಅಷ್ಟು ರುಚಿಯಾಗಲ್ಲ. ಆದರೆ ಅದನ್ನು ಸಮರ್ಥಿಸಿಕೊಳ್ತಾ, ಅದರ ಸಮರ್ಥನೆ ಎಷ್ಟು ದೊಡ್ಡದು ಮತ್ತು ಅಗತ್ಯ ಅನ್ನೋದನ್ನ ಪ್ರತಿಯೊಬ್ಬ ಲೇಖಕರು ಕೂಡ ಸಮರ್ಥಿಸಿಕೊಳ್ತಾ ಮುಂದೆ ಸಾಗಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಅದನ್ನ ಕುವೆಂಪು ಅವರು ಕೂಡ ತಮ್ಮ ನಲ್ಲು ಸಂಕಲನ ಬರೆದಂಥ ಮುನ್ನುಡಿಯ ಒಳಗಡೆ, ಬೇಂದ್ರೆಯವರು ಗರಿಗೆ ಬರೆದಂಥ ಸಂಕಲನಗಳಿಗೆ ತನ್ನ ಕಾವ್ಯ ಸಮರ್ಥನೆಯನ್ನ ಶೆಲ್ಲಿಯ ಹಾಗೆ ಇವರು ಕೂಡ ಸಮರ್ಥನೆ ಮಾಡಿಕೊಂಡು ಒಂದು ಬೆಳೆದು ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ. ಅವರು ಹೇಳ್ತಾರೆ, ನನ್ನ ಕವನಗಳಲ್ಲಿ ಕೆಲವುಗಳನ್ನೇ ಓದಿ ಬಗಲಿದ್ದರು ಅಭಿಮಾನದಿಂದ, ಕೆಲವರು ತೆಗಲಿದ್ದರು ತಮ್ಮ ದೃಷ್ಟಿಯಿಂದ. ಏನೇ ಇರಲಿ, ಆ ಮುಂದಿನ ಮಾತನ್ನ ಗಮನಿಸಬೇಕು. ಏನೇ ಇರಲಿ, ಇಬ್ಬರಿಗೂ ಸಾಕಷ್ಟು ಅನ್ನವಿರಲಿ. ಇದು ಕವಿಯ ಹೃದಯ. ಇಬ್ಬರಿಗೂ ಸಾಕಷ್ಟು ಅನ್ನವಿರಲಿ. ಯಾಕಂದ್ರೆ ಇಬ್ಬರು ಇದ್ದರೇನೆ ಕವಿ ಕಾವ್ಯ ಮತ್ತೊಂದು ಇರ್ತಕ್ಕಂಥದ್ದು. ಹೊಗಳಿಕೆ ಇರಬೇಕು, ತೆಗಳಿಕೆ ಇರಬೇಕು. ಆ ತೆಗಳಿಕೆಯ ಮೂಲಕ ನಾವು ಕಟ್ಟಬೇಕಾದಂತಹ, ನಾವು ಮುನ್ನಡೆಯಬೇಕಾದಂತಹ ಹೆಜ್ಜೆ ಗುರುತುಗಳನ್ನು ಸರಿಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವ ಒಂದು ದಾರ್ಶನಿಕತೆ ಅವರಲ್ಲಿ ಇತ್ತು ಅಂತ ಅನ್ಸುತ್ತೆ. ನೋಡಿ, ಏನೇ ಇರಲಿ, ಇಬ್ಬರಿಗೂ ಸಾಕಷ್ಟು ಅನ್ನವಿರಲಿ, ತೃಪ್ತಿ ಇರಲಿ, ಆನಂದದಿಂದ ಬಂದುದು ದುಃಖ ಬಂದು ಕೊಡುವಂತಾಗುವುದು, ಒಂದು ದುರ್ವಿಲಾಸವಾಗುವುದು, ತಿಳಿಯದುದು ಸೇರದಂತಾಗುವುದು, ಸೇರದದು ನಿಂದಿಗೆ ಗುರಿಯಾಗುವುದು ಸ್ವಾಭಾವಿಕವಾಗಿದೆ. ಆದರೆ ಸತ್ಹೃದಯರ ಸ್ವಭಾವ ಏನಲ್ಲ. ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ನಿಮ್ಮ ಮೇಲೆ ಹೇರುವುದರ ಮೂಲಕವಾಗಿ ಬೇಂದ್ರೆ ಕಾವ್ಯವನ್ನು ದೊಡ್ಡ ಮಾಡುವುದಲ್ಲ. ನನ್ನ ಮಾತಿಗೆ ನಿಮ್ಮನ್ನ ಸ್ವಭಾವಾಧೀನರನ್ನಾಗಿ ಮಾಡಿಕೊಳ್ಳುವುದಲ್ಲ. ನಿಮಗೆ ಬೇಕಾದಂತಹ, ನಿಮ್ಮದೇ ಮನಸ್ಸಿನ ಒಳಗಡೆಗೆ ಬಗೆಬೇಕಾದಂತಹ ಅರ್ಥಗಳನ್ನು ಬಗೆದುಕೊಳ್ಳುವುದಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ. ಅದಕ್ಕೋಸ್ಕರ ಓದುಗರನ್ನುವಂತಹವರು ಯಾರ ಸ್ವಭಾವಕ್ಕೂ ಅಧೀನರಾಗಿ ಇರಬೇಕಾಗಿಲ್ಲ. ಕುವೆಂಪು ಕೃತಿಯನ್ನು ಅಥವಾ ಬೇಂದ್ರೆಯವರ ಕೃತಿಗಳನ್ನು ಕುರಿತುಕೊಂಡು ಮುಂತಾದವರು ಬರ್ಕೊಂಡು ಬಂದಿದ್ದಾರೆ. ಅದೇ ಅಲ್ಟಿಮೇಟ್ ಅಂತಂದ್ರೆ ನಮ್ಮ ಕಾಲಕ್ಕೆ ನಮ್ಮ ಹೊಸ ಅರ್ಥಗಳು ತಿಳಿಯಲ್ಲ. ಅದಕ್ಕೋಸ್ಕರವೇ ಹಕ್ಕಿ ಹಾರುತ್ತಿದೆ ಎನ್ನುವ ಕವಿತೆ ನಮಗೆ ಕಾಲವನ್ನು ಮಾತ್ರ ಸಂಕೇತಿಸುತ್ತಿದೆ ಅಂತ ಹೇಳ್ತಾ ಇದ್ದೇನೆ. ನಾನು ಇದನ್ನು ಪ್ರಶ್ನೆ ಮಾಡಿ ಬಂದಿದ್ದೇನೆ ನಾನು ಎಲ್ಲೋ ಒಂದು ಕಡೆ. ಯಾಕೆಂದ್ರೆ ಹಕ್ಕಿ ಎನ್ನುವಂತಹದ್ದು ಇದು ನಮ್ಮ ಎಲ್ಲ ಕಾಲದಿಂದ ಹಾರ್ತಾ ಇರ್ತಕ್ಕಂಥ ಒಂದು ಕಾವ್ಯ. ಆ ಕಾವ್ಯವನ್ನುವಂತಹದ್ದು ಜಗತ್ತಿನ ಅಸಂಖ್ಯ ಗುಟ್ಟುಗಳನ್ನ ಬಯಲು ಮಾಡ್ತಾ, ನಕ್ಷತ್ರಾದಿಗಳನ್ನು ಕೂಡ ಆಚೆಗೆ, ಗ್ರಹಾದಿಗಳನ್ನು ಕೂಡ ಆಚೆಗೆ ದಾಟಿ ಹೊಸ ಅನುಭವಗಳನ್ನು ನಮ್ಮ ಇದಕ್ಕೆ ಅನುಭವಕ್ಕೆ ತರ್ತಾ ಇರ್ತಕ್ಕಂಥ ಒಂದು ಕಾವ್ಯ ನಮ್ಮ ಮುಂದಿದೆ. ಪಂಪನ ಕಾಲದಿಂದಲೂ ಕೂಡ ತನ್ನ ಪಕ್ಕನ್ನ ಆಚೆಗೆ ಚಾಚಿ ಅಸಂಖ್ಯ ಗುಟ್ಟುಗಳನ್ನ ಬಯಲು ಮಾಡ್ತಾ, ಸಾಮ್ರಾಜ್ಯಗಳನ್ನ ತೇಡಿ ಮುಳುಗಿಸುತ್ತಾ ಈ ಕಾವ್ಯ ಮುನ್ನಡೀತಾ ಇದೆಯಲ್ಲ. ಯಾಕೆ ಈ ಹಕ್ಕಿ ಎನ್ನುವಂತಹದ್ದು ಕಾವ್ಯವೂ ಅಲ್ಲ. ನಮ್ಮ ಹಿರಿಯರು ಹೇಳಿದ ತಕ್ಷಣವೇ ಅವರ ಕಾಲಕ್ಕೆ ಧರಿಸಿದ್ದನ್ನ ನಾವು ಗೌರವಿಸೋಣ. ಆ ಗೌರವದ ನೆಲೆಗಳಲ್ಲಿ ನಿಂತು ನಮಗೆ ಕಾಣಿಸುವಂತಹ ಆಚೆಗೆ ಅರ್ಥಗಳನ್ನು ತಿಳ್ಕೊಳ್ಳಬೇಕಾದಂತಹ ಸನ್ನಿವೇಶ ನಾವಿದ್ದೇವೆ. ಬೇಂದ್ರೆಯವರು ಹುಟ್ಟಿದ್ದೇ ಇಲ್ಲಿಂದ ಹೇಳ್ಕೊತಾರಲ್ಲ. ನನ್ನ ಕಾವ್ಯಕ್ಕೆ ಸಂಬಂಧ ಎಲ್ಲಿಂದ ಇದೆ? ಮೊದಲ ಕಾವ್ಯದಲ್ಲಿ ಹೇಳ್ಕೊತಾರೆ, ನಾರಾಯಣ ಗುರುವಿಂದ ನಾನು ಪಡ್ಕೊಂಡೆ, ನಾನು ಶೆಲ್ಲಿ ಬೈರನ್ ಮುಂತಾದಂಥವರಿಂದ ಎಂಥ ವಿವೇಕವನ್ನು ಪಡ್ಕೊಂಡೆ, ಅರವಿಂದರಿಂದ ಟಾಗೋರಿಂದ ಏನೆಲ್ಲವನ್ನು ಪಡೆದುಕೊಂಡೆ. ಹಾಗೆ ಪಡೆದುಕೊಳ್ಳುತ್ತಾ ನಾನು ಕನ್ನಡಿಸಿದಂತಹ ಕಾವ್ಯ ಯಾವುದು? ಅದು ನಮ್ಮ ಮುಂದೆ ಇದೆ. ಹೀಗೆ ಕನ್ನಡಿಸಿದಂತಹ ಕಾವ್ಯ ಕನ್ನಡವಾಗಿದೆ, ಕನ್ನಡ ಜೀರ್ಣಾಗ್ನಿಯಲ್ಲಿ ನಮ್ಮ ಮುಂದೆ ಬಂದು ನಿಂತಿದೆ ಅನ್ನೋದನ್ನ ನಾವು ಮರಿಬಾರದು ಅನ್ನುವಂಥದ್ದು ಹೇಳ್ತಾರೆ. ಅವರ ಮಾತು ಸಹೃದಯರ ಮಾತು ಹಗಲಿಕೆ ತೆರಳಿಕೆಯಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗುತ್ತೆ. ನಾವು ಅನೇಕ ಸಾರಿ ಪುಸ್ತಕಗಳು ಪಟ್ಟ ತಕ್ಷಣ ನಾವು ನೋಡುವಂಥದ್ದು ಏನಂದ್ರೆ ನಮ್ಮ ಹೆಸರೇನಾದ್ರು ಹಾಕಿದ್ದಾರೆ ಥೀಸಿಸ್ಗಳಂತೂ ಹಾಕಂದ್ರೆ ಕಡೆ ಪೇಜ್ಗಳಲ್ಲಿ ನನ್ನನ್ನು ಕೋಟ್ ಮಾಡಿದ್ದಾರೆ ನೋಡೋದು. ನೋಡಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಸ್ವಲ್ಪ ವಕ್ರದೃಷ್ಟಿಯಲ್ಲಿ ನೋಡುವಂಥದ್ದು ಅದಲ್ಲ ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ ಗುರಿಯಾಗುವುದೊಂದು ಅನುಗ್ರಹ, ಅದಕ್ಕೆ ಮರೆಯಾಗುವುದೊಂದು ಶಾಪ. ಒಂದೊಂದು ಶತಮಾನದಲ್ಲಿ ಎಷ್ಟೋ ಕವಿಗಳು ಇದ್ದಾರೆ ಅಂತ ಹೆಸರನ್ನು ಹೇಳ್ತಾರೆ, ಚರಿತ್ರಕಾರರು ಹೇಳ್ತಾರೆ. ಆದ್ರೆ ಕಾವ್ಯ ಇರುವಲ್ಲ. ಯಾಕೆ ಆ ಕಾವ್ಯ ಆ ಶತಮಾನದಲ್ಲಿ
ಎಷ್ಟೋ ಜನರ ಕಾವ್ಯ ಆಗಿಲ್ವಲ್ಲ, ಅಧಿಕಾರದಲ್ಲಿದ್ದಾಗಲೂ ಮತ್ತೊಂದು ಶಕ್ತಿ ಇದ್ದಾಗಲೂ ಬೆಳೆದಂತವರೆಲ್ಲರೂ ಕೂಡ ಮಣ್ಣುಗಳು ಹೋಗಿದ್ದಾರಲ್ಲ, ಇಲ್ಲವಲ್ಲ, ಯಾಕಿಲ್ಲ? ಅದು ಸತ್ಪುರುಷರ ಶಾಪಾನುಗ್ರಹವನ್ನ ಅದು ಪಡೆದಿಲ್ಲ. ಅವರ ಆಸಕ್ತಿಗೆ, ಅವರ ಅವಗಣನೆಗೆ ಅವು ಗುರಿಯಾಗಿರುವುದರಿಂದ ಇವತ್ತು ಅವರ ಕಾವ್ಯ ನಮ್ಮ ಮುಂದೆ ಇಲ್ಲ. ಅದೇ ಹೇಳ್ತಾರೆ ಅವರು, ಅಂತ ಸತ್ಪುರುಷರ ಶಾಪಾನುಗ್ರಹದ ಗಾಳಿಯಲ್ಲಿ ಈ ಗರಿಗಳನ್ನು ತೂರಿದ್ದೇನೆ. ಗರಿಗಳಿರುವುದು ಹಕ್ಕಿಗೆ, ಹಾರುತ್ತಿರುವುದು ಕಾಲ ಹೇಗೆ? ಒಪ್ಪೋಣ, ಕಾವ್ಯವೇ ಹೌದು. ಈ ಗರಿಗಳನ್ನು ತನ್ನ ದೇಹವನ್ನಾಗಿ ಮಾಡಿಕೊಂಡು ಹಾರುತ್ತಿದೆ ತಾನೆ. ಇವೆಲ್ಲವೂ ಕೂಡ ಎಲ್ಲೆಗಟ್ಟು ಇಲ್ಲದ ಮಾನಬಟ್ಟೆಯಲ್ಲಿರೋ ಎಂದೆಂದೂ ಹಾರುವ ಹಕ್ಕಿ ಗಾಳಿ ಸಾಗಿದೆ ಎನ್ನುವುದು ಕೂಡ ತನ್ನ ಒಂದು ಮಾರ್ಗವನ್ನು ನಿರ್ಮಾಣ ಮಾಡಿಕೊಂಡು ಹೊರಟಿದೆ. ತನ್ನ ಪರಂಪರೆಯನ್ನು ಅದು ನಿರ್ಮಾಣ ಮಾಡಿಕೊಂಡು ಹೊರಟಿದೆ. ಹೇಳ್ತಾರೆ, ಹೇಳ್ತಾರೆ, ನನ್ನ ಕವನಗಳೆಂದು ಇದೀಗ ಹೇಳಿದನಷ್ಟೇ, ಅದೊಂದು ರೂಢಿಯ ಮಾತು. ಇವು ನನ್ನವಲ್ಲ, ಕನ್ನಡದ ಕವನಗಳು. ಕನ್ನಡದ ಅಶೇರವಾಣಿಯು 1000 ಬಾಯಿಗಳಿಂದ ತನ್ನ ಕನಸನ್ನು ಕನ್ನಡಿಸುತ್ತಿದೆ. ತನ್ನ ಕನಸನ್ನ ಅಸಂಖ್ಯ ಬಾಯಿಗಳಿಂದ ಕನ್ನಡಿಸ್ತಾ ಇರುವವರಲ್ಲಿ ನಾನೊಬ್ಬ ಅಷ್ಟೇ. ಅದು ಯಾವ ಕಾಲದಲ್ಲಿ? ಆ 1000 ಬಾಯಿಗಳಲ್ಲಿ ನನ್ನದೊಂದು. ಅದೇ ನನ್ನ ಧನ್ಯತೆ. ಕನ್ನಡದ ಪುನರ್ಜನ್ಮದ ಪ್ರಭಾವದಲ್ಲಿ ಹಾಡುವ ಕವಿಗಣದಲ್ಲಿ ನಾನೊಬ್ಬ. ನವೋದಯದ ಸಂದರ್ಭ ಇವತ್ತು ಕೂಡ ನಮ್ಮೊಂದು ಹೊಸ ನವೋದಯಗಳೇ. ಇವತ್ತು ಕೂಡ ನಾವು ಅಂತ ಅದನ್ನು ಸೃಷ್ಟಿ ಮಾಡಲಾರದೆ ಇದ್ರೂ ಕೂಡ ನಮ್ಮ ಪರಂಪರೆಯಿಂದ ಸಾಗಿ ಬಂದಂತಹ ಇಂಥ ಮಹತ್ವದ ಕಾವ್ಯಗಳನ್ನ ನಾವು ಓದುವುದರ ಮೂಲಕವಾಗಿ ನಾವು ಮತ್ತೆ ನಮ್ಮ ಪುನರ್ಜನ್ಮದ, ನಮ್ಮ ನಾಡಿನ ಪುನರ್ಜನ್ಮದ ಒಂದು ಪ್ರಭಾತವಾದಂತಹ ಕಾಲದಲ್ಲಿ ನಾವು ಭಾಗವಹಿಸುವುದು ಹೇಗೆ ಅನ್ನೋದನ್ನ ವಿದ್ಯಾರ್ಥಿಗಳು ಅಥವಾ ಹೊಸದಾಗಿ ಪ್ರವೇಶವನ್ನು ಪಡೆಯುತ್ತಾ ಇರ್ತಕ್ಕಂಥ ಆಸಕ್ತರು ಕೂಡ ಅವರು ತೊಡಗಬೇಕಾದ್ರೆ ಈ ಮಾತುಗಳು ಇರಬೇಕು. 1918ರಲ್ಲಿ ಬರೀತಾ ಇದ್ದಾರೆ. ಮೊದಲ ಕವಿತೆ ಅವರು ಬರೆದಿದ್ದೇ 1918ರಲ್ಲಿ. 18ರಿಂದ ಅವರು ಬರೆಯೋದು ತಿಳ್ಕೊಳ್ಳುವವರು ಕೂಡ ಬರೆದಿದ್ದಾರೆ. ತಿಳ್ಕೊಳ್ಳುವರು ಕೂಡ ಮೊದಲನೇ ಕವಿತೆ ಬೆಳಗು, ಆದರೆ ಅವ್ರು ಹೆಣ್ಣು ಬರೆದದ್ದು ಅಂತ ಹೇಳುವಂಥದ್ದು ಇದು ಬರೀ ಬೆಳಗಲ್ಲೋ ಅನ್ನುವಂಥ ಕವಿತೆಯನ್ನು ಬರೀತಾರೆ. ಆ 2 ಕವಿತೆಗಳನ್ನ ತೌರ್ಣಿಕವಾಗಿ ಇಟ್ಟು ನೋಡಿ ಅವರ ಸಂಬಂಧದೊಂದಿದೆ ಮತ್ತು ಅವರ ಬಿಡಿ ಸಂಕಲನಗಳು ಕೂಡ ಕವಿತೆಗಳು ಸಿಗ್ತವೆ. ಯಾಕೆ ಬೇಂದ್ರೆ ಮತ್ತೆ ಬೆಳಗು ಕವಿತೆಯನ್ನ 80 ವರ್ಷಗಳಿಂದ ನಾವು ಮಲ್ಯಪರಮರು ಕಾಲ ಹೇಳುದು ಬೇಂದ್ರೆ ಕಾವ್ಯ ಕರೆದಾಗಲಿಂದ ಕೂಡ ಕನ್ನಡ ಸಂವೇದನೆ ವಿಮರ್ಶೆ ಮಾಡ್ಕೊಳ್ತಾ ಬಂದಿದೆ ಅಂತ. ಆದರೂ ಕೂಡ ಅದೊಂದು ಸವಾಲನ್ನು ನಮಗೆ ಎಸೀತಾನೆ ಇದೆ. ಅದರ ಅರ್ಥಗಳನ್ನ ನಮಗೆ ಬೇಕಾದಂತಹ ಅದರ ನುಡಿಗಟ್ಟನ್ನು ನಮ್ಮದನ್ನಾಗಿ ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಸವಾಲುಗಳನ್ನು ಬೇಂದ್ರೆ ಕಾವ್ಯ ನಮಗೆ ಎಸೀತಾನೆ. ಯಾವ ಕವಿತೆ ಆಗುತ್ತವೆ? ನಿಮಗೆ ಸಿಕ್ಕದ ಅರ್ಥ ನನಗೆ ಸಿಗಲಾರದು, ನನಗೆ ಸಿಕ್ಕ ಅರ್ಥ ನಿಮಗೆ ಸಿಗಲಾರದು. ಹಾಗಾದ್ರೆ ನಾವು ಮಾಡಬೇಕಾಗಿರೋದೇನು? ಪ್ರತಿಯೊಬ್ಬರೂ ಕೂಡ ಅದನ್ನು ಓದಬೇಕಾದ ಅಗತ್ಯವಿದೆ ಅನ್ನೋದನ್ನ ನಾವು ತಿಳಿಯಬೇಕು. ಇದನ್ನೇ ಕುವೆಂಪು ಕೂಡ ನೀರೆಲ್ಲವೂ ತೀರ್ಥ ಅನ್ನುವಂಥ ಮಾತು ಕೂಡ ನಮಗೆ ವಿಶ್ಲೇಷಿಸುವಂತ ವಿಚಾರ. ಕೇವಲ ಯಾರಿಂದನೋ ಬರುವಂತ ಮಾತಲ್ಲ. ಯಾರೆಲ್ಲ ಮನೆಯಲ್ಲಿರ್ತಕ್ಕಂಥ ನೀರು ಮಾತ್ರ ಪರಿಶುದ್ಧವಾದದ್ದಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂಥ ನೀರು ಹೇಗೆ ಕುಡಿಯುವುದಕ್ಕೆ ಯೋಗ್ಯವೋ ಹಾಗೆ ನಮ್ಮ ಮನಸ್ಸುಗಳಲ್ಲಿ ಉತ್ಪನ್ನವಾಗುವಂತ ವಿಚಾರಧಾರೆಯು ಕೂಡ ಮುಖ್ಯ ಅನ್ನೋದನ್ನ ಈ ಪ್ರಜಾಪ್ರಭುತ್ವದ ಜಗತ್ತಿನಲ್ಲಿ ನಾವು ದಾಖಲಿಸಬೇಕಾಗಿದೆ. ಹಾಗೆ ದಾಖಲಿಸಿದಾಗ ಮಾತ್ರವ ಈ ಜಗತ್ತು ಅಥವಾ ಯಾವ ಕವಿ ನನ್ನ ಕವನಗಳಲ್ಲ ಕನ್ನಡದ ಕವನಗಳು ಅಂತ ಹೇಳ್ತಾ ಇದ್ದಾರೋ ಆ ಕವನಗಳು ನಮ್ಮವಾಗುತ್ತವೆ. ಇಲ್ಲ ಅಂದ್ರೆ ಹೇಗೆ ನಮ್ಮ ಕವನಗಳಾಗುತ್ತವೆ? ಇಲ್ಲ ಅಂದ್ರೆ ಅದು ಬೇರೆ ಕವನವಾಗುತ್ತೆ. ಯಾಕೆಂದ್ರೆ ಅವರು ಬ್ರಾಹ್ಮಣರು ವೈದಿಕರು ಅಂತ ತೋರಿಸಿ ನೋಡೋಣ. ಈ ಕಾವ್ಯಕ್ಕೆ ವೈದಿಕತೆ ಅಂಟಿಕೊಂಡಿದ್ರೆ ತೋರಿಸಿ ನೋಡೋಣ. ಪಂಪನ ಕಾವ್ಯಕ್ಕೆ ಜೈನಿಸಮನ್ನು ಅಂಟಿಕೊಂಡಿದ್ರೆ ತೋರಿಸಿ ನಾವು ಓದಿದರೆ. ವಚನಕಾರರಿಗೆ ಕೇವಲ ದೇಶೀಯ ಧರ್ಮ ಅಂಟಿಕೊಂಡಿದ್ರೆ ತೋರಿಸಿ ನೋಡೋಣ. ಕುವೆಂಪು ಅವರ ಕಾವ್ಯಕ್ಕೆ ಒಕ್ಕಲಿಗರತನ ಅಂಟಿಕೊಂಡಿದ್ರೆ ತೋರಿಸಿ. ನಾವು ಅಂಟಿಕೊಂಡಿದ್ದೇವೆ. ಅದರಿಂದ ಬಿಡಿಸಿಕೊಳ್ಳಬೇಕಾದಂತಹ ಒಂದು ಮನಸ್ಥಿತಿ ಇವತ್ತಿನ ಯುವಕರಿಗೆ ಕಟ್ಟಿಕೊಳ್ಳಬೇಕಾಗಿದೆ. ನನ್ನ ಕವನ ಅವನ ಕವನ ಹಾಗೆಂದಿದ್ದರೆ ಉಳಿದವರು ಈ ಕವನಗಳನ್ನು ಓದಬೇಕೆ? ಒಂದೇ ಕನಸನ್ನು ಹಲವು ಕಣ್ಣುಗಳು ಕಾಣುತ್ತಿವೆ, ಒಂದೇ ಕಣಿಯನ್ನು ಹಲವು ಬಾಯಿ ಹಾಡುತ್ತಿವೆ. ಕಣಿಯಿಂದ ಅರ್ಥ ಗೊತ್ತಾಗುತ್ತೆ ನಿಮಗೆ. ಹಾಡುತ್ತಿವೆ. ಈ ಹಲವುಗಳಲ್ಲಿ ತೂರಿ ಮರೆಯಾಗುವುದೊಂದು ಎಲ್ಲಿಯೋ ಎಲ್ಲರೂ ಅರಿತೆ ಹಲವನ್ನು ಬರಮಾಡಿಕೊಳ್ಳುವುದು. ಇದರಲ್ಲಿ ಅಪ್ಪಿತಪ್ಪಿ ನನ್ನದೆಂಬ ಕಿಟ್ಟವು ಸಹೃದಯ ಸರ್ವಸ ಯಜ್ಞದಲ್ಲಿ ಸುಟ್ಟು ಆ ಕನ್ನಡದ ಚಿನ್ನಕ್ಕೆ ಉಳಿಯುವುದು. ಆಗ ಈ ಗರಿಗಳು ಬರುತ್ತವೆ ಎನ್ನುವ ಮಾತನ್ನು ಹೇಳ್ತಾರೆ. ಬೆಳಗು ನಾನು ನಿಮ್ಮ ಮುಂದೆ ಆಗಲೇ ಹೇಳ್ತಾ ಇದ್ದೀನಿ. ಬೆಳಗು ಅನ್ನುವ ಅರ್ಥವನ್ನು ವಿದ್ಯಾರ್ಥಿ ಇರುವುದನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ. ಬೆಳಗು ಅನ್ನುವಂಥದ್ದು ಏನು ಬರೀ ಬೆಳಗಾದು? ಹಾಗಾದ್ರೆ ಯಾಕೆ ಬೆಳಗು ಅನ್ನುವಂಥ ಅರ್ಥಕ್ಕೆ ಅಲ್ಲಿ ಇದು ಬರೀ ಬೆಳಗಲ್ಲೋ ಅಣ್ಣ ಅನ್ನೋ ಉದ್ಧಾರವನ್ನ ಕಡೆಯಲ್ಲಿ ಅಲ್ಲಿ ಯಾಕೆ ತೆಗಿತಾ ಇದೆ? ಹಾಗಾದ್ರೆ ಇದು ಬೆಳಗಾಗದಿದ್ದರೆ ಮತ್ತೇನು? ಸುಮ್ಮನೆ ನಿಮ್ಮಷ್ಟಕ್ಕೆ ನೀವೇ ಅತ್ಯಂತ ಜ್ಞಾನಸ್ಥಿತಿಯಿಂದ ಆ ಕಾವ್ಯವನ್ನು ನೀವು ಪ್ರವೇಶ ಮಾಡಿದರೆ ಅದು ನಿಮ್ಮ ವ್ಯಕ್ತಿತ್ವ ವಿಕಸನದ ಇಡೀ ನಿಮ್ಮ ಒಳಗೆ ಒಂದು ಒಳ ಪ್ರಜ್ಞೆ ವಿಕಾಸಗೊಳ್ತಾ ಇರತಕ್ಕಂಥ ಅನುಭವವನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹೌದು, ಬೆಳಗಾಗುತ್ತೆ. ಸದಾನಂದ ಜಂಗಮನೊಬ್ಬನು ಬೆಳಗ್ಗೆ ಎದ್ದು ನೋಡಿದಂತ ಒಂದು ಬೆಳಕು
ನಿಮ್ಮ ಒಳಗೆ ಪ್ರವೇಶ ಮಾಡ್ತಾ ಅಥವಾ ನಿಮ್ಮ ಕಣ್ಣಿಗೆ ದತ್ತವಾಗ್ತಾ ಇಡೀ ಜಗತ್ತಿನ ಪ್ರಾಕೃತಿಕ ವಿವರಗಳನ್ನು ನಿಮಗೆ ಕಾಣ್ತಾ 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 ಅದರ ಒಳಗೆ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದು ತನ್ಮಯತೆಗೆ ಒಳಗಾಗಿ ಹೋಗ್ತೇವೆ. ಹಾಗೆ ತನ್ಮಯತೆಗೆ ಒಳಗಾದಾಗ ಈ ನಾವು ನೋಡಿದ್ದೀವಿ, ಯಾವ್ಯಾವುದು ನಮಗೆ ಸುಂದರವಾಗಿ ಕಾಣಿಸುತ್ತೋ ಈ ಸುಂದರವಾಗಿ ಕಾಣಿಸುತ್ತೆ ಎಲ್ಲವೂ ಕೂಡ ಮರೆಯಾಗಿ ಹೋಗುತ್ತೆ. ಯಾವಾಗ ತನ್ಮಯತೆಗೆ ಒಳಗಾಗ್ತೀವೋ ಆವಾಗ ನಾವು ಯಾವ ನೆಲೆಗೆ ಹೋಗ್ತೀವಿ ಅಂದ್ರೆ, ಕಣ್ಣಿತು ಕಣ್ಣು, ಸವಿದಿತು ನಾಲಿಗೆ, ಪಡೆದೀತಿ ದೇಹ, ಸ್ಪರ್ಶ ಪಡೆದೀತಿ ದೇಹ, ಕೇಳಿತಿ ಕಿವಿಯು, ಮೂಸಿತು ಮುಗಿಯು, ತನ್ಮಯದಿ ದೇಹ, ದೇವರದಿ ಮನಸ್ಸಿನ ದೇಹ. ಇದುವರೆಗೂ ಈ ದೇಹ ಇದಾಗಿದ್ದು ನಮ್ಮದಿದು. ಯಾವಾಗ ಈ ಬೆಳಕು ಏನನ್ನೋ ನಮ್ಮ ಒಳಗೆ ಪಾಸ್ ಮಾಡ್ತೋ ಅಥವಾ ಒಳಗೆ ಹಾಕ್ತೋ ಆವಾಗ ನಮ್ಮ ದೇಹವೇ ನಮ್ಮದಾಗದೆ ಇನ್ಯಾವುದೋ ಜಗತ್ತಾಗಿತ್ತು. ಇದನ್ನು ತುಂಬಾ ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕಾದ್ರೆ, ಸುಬ್ಬಣ್ಣ ಹೆಗಡೆ ಮಳೆಗಾಲ ಮರುಮಗಳಲ್ಲಿ ಒಬ್ಬ ಹೆಗಡೆ ಮೇಲೆ ಮೈ ಮೇಲೆ ಒಂದು ಎಳಬಿಸಿಲು ಬೀಳುತ್ತೆ. ಆ ಎಳಬಿಸಿಲು ಯಾವುದೋ ಒಂದು ಅಸೂತಿಗೆ ಅವನನ್ನ ಕರೆದುಕೊಂಡು ಹೋಗ್ತಾ ತಾನಿದ್ದಂತಹ ಹನ್ನಿಗೂಡು ವಿಷ ಅಂತ ಕೈಯಿಟ್ಟು ಕಾಲಿಟ್ಟರೆ ನರಳ್ತಾ ಇದ್ದಂತಹ ಜಗತ್ತಿನೊಳಗಡೆಗೆ ಅವನು ವಿಶ್ವಪ್ರಜೆಯಾಗಿ ಬೆಳೆಯುವ ಸಂದರ್ಭಕ್ಕೆ ಹೋಗಿ ಈ ಜಗತ್ತಿನೊಳಗಡೆ ಎಲ್ಲ ತಾರತಮ್ಯಗಳಿಂದ ಆಸ್ತಿಯನ್ನ, ಹಣ ಮತ್ತೊಂದುಗಳನ್ನ ತನ್ನದನ್ನಾಗಿ ಮಾಡಿಕೊಂಡಂತ ಹೆಗಡೆ ಜಗತ್ತಿನ ಮೇಲೆ ಅಕ್ಕರೆಯನ್ನು ಮುಕ್ಕಿ ಅವನಿಗೆಲ್ಲರ ಬಗ್ಗೆ ಪ್ರೀತಿಯನ್ನು ತೋರಿಸ್ತಾನೆ. ಅದೇ ಒಂದು ಅನುಭವದ ನೆಲೆ. ಆ ನೆಲೆಗೆ ಕಾವ್ಯ ಅಥವಾ ಈ ಬೆಳಗು ಅನ್ನುವಂಥದ್ದು ಇಲ್ಲಿ ಸದಾನಂದಿಯನ್ನು ಕರೆದುಕೊಂಡು ಹೋಗುತ್ತೆ. ಹಾಗೆ ಕೇವಲ ಸದಾನಂದಿಯ ಬೆಳಗಲ್ಲ, ಇದು ಸದಾನಂದದ ಬೆಳಗು ಕೂಡ ಇದು. ಯಾವಾಗಲೂ ಕೂಡ ನಮ್ಮ ಒಳಗೆ ಒಂದು ವಿಕಾಸಗೊಳ್ಳುವಂತಹ ಒಂದು ಬೆಳಗಿನ ವಿಚಾರ ಇದರಲ್ಲಿದೆ ಅನ್ನೋದನ್ನು ಗಮನಿಸಬೇಕು. ಇದು ದೇವರದಿ ದೇಹ, ಇದು ದೇವರದಿ ಮನಸ್ಸು ನೋಡಿ. ಆಗಲೇ ನಮಗೆ ಈಗೆಲ್ಲ ತಾರತಮ್ಯಗಳು ಮರೆಯಾಗಿ ಹೋಗುವಂಥದ್ದು. ಇಲ್ಲ ಅಂದ್ರೆ ಎಲ್ಲರೂ ಕೂಡ ತಾರತಮ್ಯಗಳು ನಮಗೆ ಕಾಣಿಸ್ತವೆ, ಭೇದ ಭಾವಗಳನ್ನು ನಾವು ನೋಡ್ತೇವೆ. ಆವಾಗ ಅರಿಯದು ಕಳವು, ತಿಳಿಯದು ಮಣವು, ಕಾಣದೋ ಬಣ್ಣ, ಈ ಎಲ್ಲ ಭೇದ ಭಾವಗಳು ಕೂಡ ಅನಿಸಿ ಹೋಗ್ತವೆ. ಅರಿಯದು ಅಳವು, ತಿಳಿಯದು ಮಣವು, ಕಾಣದೋ ಬಣ್ಣ, ಕಣ್ಣಿಗೆ ಕಾಣದೋ ಬಣ್ಣ, ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿತನ್ನ, ಇದು ಬರೀ ಬೆಳಗಲ್ಲ. ಇಷ್ಟೇ ಅಲ್ಲ, ಪೂರ್ವ ಮತ್ತು ಪಶ್ಚಿಮಗಳ ಸಂಘರ್ಷದ ಒಂದು ಬೆಳಗಾಗಿ ಕೂಡ ಇದನ್ನು ನೋಡೋದಕ್ಕೆ ಸಾಧ್ಯ ಇದೆ ಅಂತ ನನ್ನ ಒಂದು ಊಹೆ ಅಥವಾ ನನ್ನ ಅನುಭವಕ್ಕೆ ಬಂದಂತ ಜಗತ್ತು. ಪೂರ್ವ ತನ್ನ ಮೇಲಾಟಗಳನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ, ವಸಾಹತು ಕಾಲದಲ್ಲಿ ಈ ಪಶ್ಚಿಮಕ್ಕೂ ಮತ್ತು ಪೂರ್ವಕ್ಕೂ ಒಂದು ಸಂಘರ್ಷವನ್ನೇ ಕೊಡುವ ಹಾಗೆ ಈ ಮೂಡಲ ಮನೆಯ ಬೆಳಗನ್ನ ಬೇಂದ್ರೆ ಅಂತಹ ಲೇಖಕರು, ಕುವೆಂಪು ಅಂತಹ ಬೆಳಗುಗಳು ಮುಖಾಮುಖಿ ಆದವೇನೋ. ಯಾಕಂದ್ರೆ ನಮಗೊಂದು ಪರಂಪರೆ ಇದೆ, ನಮ್ಮದೇ ಆದಂತಹ ಒಂದು ಜ್ಞಾನ ಪರಂಪರೆ ಇದೆ. ಇದಕ್ಕೂ ಕೂಡ ಮುಖಾಮುಖಿಯಾಗುವ ಒಂದು ಶಕ್ತಿಯನ್ನ ಅವರ ಮುಂದೆ ಇಟ್ರೇನೋ ಅನ್ನುವ ಒಂದು ವಿಚಾರವೂ ಕೂಡ ನಾವು ಗಮನಿಸಬೇಕು. ನಾನು ಒಂದಷ್ಟು ಟಿಪ್ಪಣಿಗಳನ್ನ ಮಾಡ್ಕೊಂಡು ಬಂದಿದ್ದೇನೆ. ಯಾವುದದು ಏನು ಈ ಮನುಷ್ಯನಾಗಿದ್ದು ನೋಡಿ, ಕಣ್ಣೀರಿನಲ್ಲಿ ಕೆಲವು ನೆತ್ತರನ್ನು ಬರುವುದಕ್ಕೆ ಲೆಕ್ಕವಿಲ್ಲ. ಅನೇಕ ಸಾರಿ ನಾವು ಬೇಂದ್ರೆಯವರನ್ನ ಏನಂತ ಕುವೆಂಪು ಅವರನ್ನು ಏನಂತ ಮಾಡಿದ್ದೇವೆ, ಕುವೆಂಪು ಅಂತವರು ನೂರು ದೇವರನ್ನು ನೂಕಾಚೆ ದೂರ ಮತ್ತೊಂದು ಕವಿತೆ ಬರೆದ್ರು. ಅವರು ಕ್ರಾಂತಿಕಾರಿ ಕವಿಯನ್ನ ನಾವು ನೋಡ್ತಾ ಬಂದಿದ್ದೇವೆ. ಇವರು ಒಲವಿನ ಬದುಕು ಬರೆದ್ರು, ಒಲವಿನ ಕವಿ ಅಂತ ನೋಡ್ತಾ ಬಂದಿದ್ದೇವೆ. ಅವರಿಬ್ಬರನ್ನು ಆ ಶೀರ್ಷಿಕೆಗಳನ್ನ ಇಡಬೇಕು. ಯಾವುದ ಕಾಲದಲ್ಲಿ ಅವ್ರು ಕೊಡ್ತೀವಿ, ಕೊಟ್ಟದ್ದನ್ನ ಒಂದಷ್ಟು ಫ್ರೇಮ್ಗಳನ್ನ ಪಕ್ಕಕ್ಕೆ ಇಡಬೇಕು, ಮತ್ತೆ ಹೊಸ ಫ್ರೇಮ್ಗಳಲ್ಲಿ ಅವುಗಳನ್ನು ನೋಡೋದಕ್ಕೆ ತೊಡಗಬೇಕಾಗುತ್ತೆ. ಯಾಕೆಂತಂದ್ರೆ ಬೇಂದ್ರೆಯವರ ವೈಚಾರಿಕತೆಯಿಂದ ನಾನು ಆಗಲೇ ಹೇಳಿದ್ನಲ್ಲ, ಎಷ್ಟು ಕವಿತೆಗಳಲ್ಲಿ ಎಂಥ ಪ್ರಕಾರವಾದ ವೈಚಾರಿಕತೆ ಅಂತಂದ್ರೆ ಏನು ಜೋರಾಗಿ ಕೊಚ್ಚಿ ಕಳೆದು ಬಿಡ್ತಾರೆ ಅನ್ನೋದಂತ ಹೇಳಿದ್ದಲ್ಲ, ಅಲ್ಲೇ ಅಲ್ಲಾದ ಕಂಡಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯುತ್ತ ಏಸೊಂದು ನಗಿಯುತ್ತ ವೈಚಾರಿಕ ಕೃತಿ ಅಲ್ಲವೇ. ಯಾಕೆ ಅಷ್ಟೊಂದು ಚೈತನ್ಯದಿಂದ ಕುಡಿದಂತಕ್ಕಂತಹ ಒಬ್ಬ ಹೆಣ್ಣು ಮಗಳು ಯಾಕೆ ಈ ರೀತಿಯಾಗಿ ಸುಟ್ಟು ಹಾಕೊಳ್ಳೋದಂಗೆ ಯಾಕೆ ಆಗೋಗ್ಬಿಟ್ಟಿದ್ದಾರೆ? ಎಲ್ಲೋ ಹುಟ್ಟಿದ ಒಂದು ಹೆಣ್ಣು ಮಗು ಇನ್ನೊಂದು ಮನೆಯನ್ನ ಪ್ರವೇಶ ಮಾಡಿದ ತಕ್ಷಣವೇ ತನ್ನೆಲ್ಲ ಚೈತನ್ಯಶೀಲತೆಯನ್ನ ಬಲಿಪಟ್ಟುಕೊಳ್ಳಲು ಅಂತ ಹೇಳ್ಕೊಳ್ಳುವಂತದ್ದು ವೈಚಾರಿಕತೆ ಅಲ್ಲವೋ? ಯೋಚನೆ ಯಾವುದಾದ್ರೂ ತಗೊಂಡು ಈ ಭಕ್ತಿಗಳು ಅವೆಲ್ಲವೂ ಕೂಡ ವೈಚಾರಿಕತೆ ಅಂತಂದ್ರೆ ಯಾವುದನ್ನು ವೈಚಾರಿಕತೆ ಅಂತ ಕರೀತಾ ಇದ್ದೀವಿ? ಯಾರೋ ಬ್ರ್ಯಾಂಡ್ ಮಾಡಿ ಆಂಥಾಲಜಿ ಮಾಡಿ ವೈಚಾರಿಕತೆ ಅಂತ ತಕ್ಷಣ ನೋಡುವಂಥದ್ದಲ್ಲ. ಎಷ್ಟು ಕವಿತೆಗಳನ್ನ ನೀವು ಆ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ? ಬಡವರ ಮಗಳು ನೀನು ಸಡಗರ ನಿನಗೆ ಇಷ್ಟ, ಬಡಿವಾರ ನಿನಗೆ ಯಾಕೆ ಕೇಳ್ತಾ ಇದ್ದೀರಿ ಪ್ರಶ್ನೆಯನ್ನ? ನೀನು ಬಡಿವಾರ ಬೇಡ, ಬಡವರ ಮಗಳಿಗೆ ಬಡಿವಾರ ಬೇಡ, ಎಷ್ಟಿದೆ ಈ ತರ. ಅದಕ್ಕೋಸ್ಕರ ಈ ಪರಿಭಾಷೆಗಳನ್ನು ಕೂಡ ನಾವು ಬೇರೊಂದು ರೀತಿಯಲ್ಲಿ ಒಂದಷ್ಟು ಚೆಕ್ ಮಾಡಬೇಕಾದಂತಹ ಒಂದು ಸನ್ನಿವೇಶದಲ್ಲಿ ಕೂಡ ನಾವು ಇದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಗಮನಿಸಿ, ಅಂದ್ರೆ ಅಖಂಡ ಜೀವ ಸಮುದಾಯವನ್ನು ದುಃಖ ಮತ್ತು ಅಸ್ವಸ್ಥತೆಯಿಂದ ಬಿಡುಗಡೆಗೊಳಿಸಿ ಕಾವ್ಯಕ್ಕಾಗಿ ಹಾಕದಂತಹ ಕಾವ್ಯ ಬೇಂದ್ರೆಯವರು ಅಂತ ಗಮನಿಸಿ. ದುಃಖ ದುಮ್ಮಾನಗಳನ್ನು ಸಾರ್ವಜನಿಕಗೊಳಿಸದೆ ತಮ್ಮ ವೈಯಕ್ತಿಕ ಕೌಟುಂಬಿಕವಾದಂತಹ ಅನುಭವಗಳನ್ನ, ದುಃಖ ದುಮ್ಮಾನಗಳನ್ನ ತನ್ನ ಜೀವನಾಗ್ನಿ ಒಳಗಡೆ ಅರಗಿಸಿಕೊಳ್ತಾ ನಮ್ಮೆಲ್ಲರ ಅನುಭವವನ್ನಾಗಿ ಮಾಡುವಂತಹ ಒಂದು ಕೆಲಸವನ್ನ ಬೇಂದ್ರೆ ಕಾವ್ಯ ಅದು ಮಾಡ್ತಾರೆ. ಅವ್ರದೇ ಒಂದು ಸಾಲನ್ನು ಉಲ್ಲೇಖ ಮಾಡಬಹುದು. ಎತ್ತ ಕಾಡಿನ ಹಕ್ಕಿ,
ಎತ್ತ ಕಾಡಿನ ಹಕ್ಕಿ. ಈ ಮಾತನ್ನ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಏನು ನೆನಪಾಗುತ್ತೆ? ರಾಮಾಯಣ ನೆನಪಾಗುತ್ತೆ. ರಾಮಾಯಣದಲ್ಲಿ ಆದಂತ ದುಃಖ ನಮ್ಮೆಲ್ಲರ ದುಃಖ ಯಾಕಾಯಿತು? ಇಡೀ ಜಗತ್ತಿನ ದುಃಖ ಯಾಕಾಯಿತು? ಇಡೀ ಭಾರತದ ದುಃಖ ಯಾಕಾಯಿತು? ಆ ದುಃಖ ಭಾರತದ ಆಗಿದ್ದರಿಂದಾನೇ ರಾಮಾಯಣ ದರ್ಶನ ಅಂತ ಕಾವ್ಯಕ್ಕೆ ರಾಮಾಯಣದ ಕಾವ್ಯವನ್ನು ವಸ್ತುವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಸಾಧ್ಯ. ಅದೆಲ್ಲ ಲೋಕದ ದುಃಖವಾದವು ಆಗದೆ ಹೋಗಿದ್ದರೆ ಆ ಕವಿತೆಗೆ ಆ ಮಹಾಕಾವ್ಯಕ್ಕೆ ಆ ವಸ್ತು ಬರ್ತಾನೆ ಇಲ್ಲ. ನೋಡಿ, ಎತ್ತ ಕಾಡಿನ ಹಕ್ಕಿ ಎತ್ತನ ಮುನಿಯ ಮೌನವ ಕಲಿತಿರಲು ಅಚ್ಚರಿಯೇ ನನ್ನೇ ಜೀವಾಳದ ಪಾಳು ಹಾಡಿನೊಡವೆ ನಿಲ್ಲಿಸಿತು. ಶೋಕದ ಎಲೆಯಲ್ಲಿ ಶ್ಲೋಕ ಹೆಣೆದರೆ ಲೋಕವೇ ರಸ ಹೊಂದಿದೆ. ಯಾರ ದುಃಖಕ್ಕೂ ಯಾರೇ ಎತ್ತರೂ ಎಲ್ಲರಿಗೂ ಸಮ ಕಂಡಿದೆ. ಒಬ್ಬ ಲೇಖಕನ ದುಃಖ, ಜಗತ್ತಿನ ದುಃಖ ತನ್ನದನ್ನಾಗಿ ಮಾಡಿಕೊಳ್ಳುತ್ತಾ ನಮ್ಮ ಮುಂದೆ ಇಟ್ಟಾಗ ಅದು ನಮ್ಮೆಲ್ಲರದು ಆಗಿದ್ದರಿಂದಾನೆ ಒಬ್ಬ ಪಂಪ ಇವತ್ತಿನವರೆಗೂ ಉಳಿದಿದ್ದಾನೆ, ಒಬ್ಬ ಅಕ್ಕ ಉಳಿದಿದ್ದಾರೆ, ಒಬ್ಬ ಬೇಂದ್ರೆ ಕುವೆಂಪಾದಿಗಳು ಉಳಿತಾರೆ ಮತ್ತು ಮುಂದಕ್ಕೆ ಹೋಗ್ತಾರೆ ಎನ್ನುವ ಮಾತನ್ನು ಧೈರ್ಯವಾಗಿ ಒಬ್ಬ ಓದುಗ ಹೇಳ್ತಾನೆ ಅಂದ್ರೆ ಆ ನಂಬಿಕೆ, ಅದರಲ್ಲಿರುವ ಒಂದು ಸತ್ವ. ಅದಕ್ಕೆ ವರವಿರಬಹುದು, ವಿರಹವನ್ನು ಕುರಿತಂತದ್ದಿರಬಹುದು, ಸಾವು ಮತ್ತು ಅಗಲಿಕೆಗಳು, ಬಡತನದ ನೋವು, ಹಸಿವಿನ ಸಂಕಟಗಳು, ಒಳವೇದನೆಗಳು, ಎಷ್ಟೋ ಸಂಕೀರ್ಣವಾದಂತಹ ಅಮೂರ್ತವಾದಂತಹ ವಿಚಾರಗಳನ್ನ ನಮಗೆ ಅರ್ಥವೇ ಆಗಲಿರತಕ್ಕಂಥ ಎಷ್ಟೋ ವಿಚಾರಗಳನ್ನ ಬೇಂದ್ರೆಯವರು ಅನೇಕ ಉಪಮೆಗಳ ಮೂಲಕ, ಅನೇಕ ರೂಪಗಳ ಮೂಲಕ ಒಂದು ಕಟ್ಟಿಕೊಳ್ಳುವ ಕೆಲಸವನ್ನು ಮಾಡ್ತಾರೆ. ಆ ಕೆಲಸದ ಮೂಲಕವೇ ಒಂದು ಅನನ್ಯತೆಯನ್ನ ಪಡ್ಕೊಂಡು ಹೇಳ್ತಾರೆ. ನಮ್ಮಲ್ಲಿ ನಮ್ಗೆ ಇವತ್ತು ಬಿಂಬಿಸ್ತಾ ಇರೋದೇನೆಂದ್ರೆ ಹಳೆಯದೆಲ್ಲವೂ ಮಹತ್ವವಾದದ್ದು, ಅದನ್ನು ನಂಬಬೇಕು. ಬೇಂದ್ರೆ ಅದನ್ನೇ ಲಾಸ್ಟ್ ಮಾಡ್ತಾರೆ. ಹಳೆಯದೆಲ್ಲವೂ ಹೊನ್ನಲ್ಲ, ಅದರಲ್ಲಿ ಹೊನ್ನು ಇದೆ, ಮಣ್ಣು ಇದೆ. ಇದು ವಿವೇಕ. ಎಲ್ಲವನ್ನೂ ಕೂಡ ಹಾಗೆ ಸ್ವೀಕರಿಸುವಂತದ್ದಲ್ಲ. ಪಶ್ಚಿಮದಿಂದ ಬಂದಾಗ ಭಾರತದ ವಿವೇಕ, ಕನ್ನಡದ ವಿವೇಕ, ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಸ್ವೀಕರಿಸಬಾರದು ಅಂತ ಒಂದು ವಿವೇಕವನ್ನ ಅದು ಇಟ್ಟುಕೊಂಡಿತ್ತು. ಸ್ವೀಕರಣೆ ಮತ್ತು ನಿರಾಕರಣೆಗಳಲ್ಲಿ ಅನೇಕ ವಿಚಾರಗಳನ್ನು ಸ್ವೀಕರಿಸಿದೆ ಮತ್ತು ಬೆಳೆದು ಇವತ್ತು ನಿಂತಿದೆ. ಹೇಳ್ತಾರೆ ಇನ್ನು ಮಾತನ್ನ, ಈ ಬೆರಕೆಯನ್ನು ಬೇರೆ ಬೇರೆ ಮಾಡಲು ವಿವೇಕ ಬೇಕು. ಅಂತೆಯೇ ಈ ಬಗೆಯ ಅಭಿವ್ಯಕ್ತಿಗಳಲ್ಲಿ ಅವರು ಕ್ರಿಯಾಶೀಲವಾಗುವುದರ ಮೂಲಕ ಒಂದು ಪ್ರಾಥಮಿಕ ಪಾರಮಾರ್ಥಿಕವಾದಂತಹ ಸೌಂದರ್ಯ ಮೀಮಾಂಸೆಯನ್ನ ಅಥವಾ ಜೀವನ ಮೀಮಾಂಸೆಯನ್ನ, ಬೇರೆ ಬಗೆಯಾದಂತಹ ಒಂದು ದಾರ್ಶನಿಕವಾದಂತಹ ಮೀಮಾಂಸೆಯನ್ನ ಬೇಂದ್ರೆಯವರು ಕಂಡುಕೊಳ್ಳುತ್ತಾ ಹೋಗುವುದನ್ನು ಕೂಡ ನಾವು ಗಮನಿಸಬೇಕು. ಮುಂದೆ ಇನ್ನೊಂದು ಮಾತು ಹೇಳ್ತಾರೆ, ಹೀಗೆ ಸೃಷ್ಟಿಯಾದಂತಹ ಒಂದು ಕಾವ್ಯ ಹೇಗೆ ಬಿದ್ದಿದೆ, ಆ ನೋವು ಇದೆ ಎಂದ್ರೆ ಅದು ಹೇಗಿದೆ? ಮನದ ಮಗಳಾದ ನುಡಿ ಹುರುಳಿನಲ್ಲಿ ನರಳುತ್ತಿದೆ, ಹಾಡು ನೆಲೆಗಾಣದರೆ ನವಿಯುತ್ತಿರುವುದು, ಬಾಳಸಿರಿಯಂದಿದ್ದ ಉಸಿರು ಮಸದಲೆಗಳಾಗಿ ಮುಗಿಲ ಮಗವನೇ ಕಿವಿಯಿದ್ದಿಗವು. ಬಾಲಿಗೆ ಶಕ್ತಿಯಾಗಬೇಕು, ನಮಗೆ ಒಂದು ಚಲನಶೀಲತೆ ಬೇಕಾದಂತಹ ಒಂದು ದಿಕ್ಕಾಗಬೇಕು ಅಂತ ಕಾವ್ಯ ಇತ್ತು. ಇವತ್ತು ಅದೇ ಕಾವ್ಯ ಏನು ನಡೀತಾ ಇದೆ? ಅದು ದಿಕ್ಕುಗಾನದೆ ನೆಲೆಗಾನದಲ್ಲಿ ನವಿಯುತ್ತಿರುವುದು. ಅದಕ್ಕೋಸ್ಕರವೇ ನಾವೇ ಓದಿಕೊಳ್ಳಕ್ಕಾಗದೇ ಇರೋದ್ರಿಂದ ಈ ರೀತಿಯಾದಂತಹ ಸೆಮಿನಾರ್ಗಳನ್ನ ಮತ್ತೊಂದನ್ನ ಬಲವಂತವಾಗಿ ಮಾಡಿ ಮನೆಗೂ ಹೋಗಿ ಸೇರ್ಬೇಕು, ನಿಮ್ ಕಿಸೆಗೂ ಬಂದು ಸೇರ್ಬೇಕು. ಈ ತಂತ್ರಗಳನ್ನು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಾವು ಆ ಕೆಲಸಗಳನ್ನು ಮಾಡುತ್ತಿಲ್ಲ. ಸ್ವಲ್ಪ ಮಾಡ್ರಪ್ಪ ಅಂತ ಹೇಳಕ್ಕೆ ನಾವು ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದೀವಿ ಅನ್ನುವಂತ ಅನುಮಾನ ಬರುತ್ತೆ. ಬಾಲ ಸಿರಿಯೆಂದು ಇದ್ದ ಉಸಿರು ನಿಮ್ಮ ಶಕ್ತಿ ಏನಾಗಿದೆ ಇವತ್ತು? ಮಸದ ಅಲಗಲಾಗಿ ಮುಗಿಲ ಮಗವನೇ ತಿಳಿಯುತ್ತಿರುವು. ನಮ್ಮ ಶಕ್ತಿಯಾಗಬೇಕಾದಂತಹ, ನಮ್ಮ ಜ್ಞಾನವಾಗಬೇಕಾದಂತಹ ಕತ್ತಿ ಇವತ್ತೇನಾಗಿದೆ? ನಮ್ಮನ್ನೇ ಕೊಂದುಕೊಂಡು ನಾವು ಬದುಕಬೇಕಾದಂತಹ ಒಂದು ಸ್ಥಿತಿಗೆ ನಾವು ಹೋಗಿದ್ದೇವೆ. ಇಡೀ ಜಗತ್ತು ಒಂದು ಭಯದಲ್ಲಿದೆ. ಆ ಭಯ ಯಾವ ತರದ್ದು ಅನ್ನೋದನ್ನ ಅವರ ಒಂದು ಗುಮ್ಮ ಕವಿತೆ ಒಳಗಡೆ ನಮ್ಮ ಮುಂದೆ ಇರ್ತಾರೆ, ಅದನ್ನು ಗಮನಿಸಬಹುದು. ಗುಮ್ಮ ಕವಿತೆಯಲ್ಲಿ ಈ ಗುಮ್ಮ ಅನ್ನೋನು ಎಲ್ಲಿದ್ದಾನೆ? ಹಿಂದೆ ನಮ್ಮೆಲ್ಲರನ್ನು ಕೂಡ ಮಲಗಿಸುವುದಕ್ಕೆ ತಂತ್ರ ಇದೆ. ಗುಮ್ಮ ಬರ್ತಾನೆ ಮಲ್ಪಡೆ ಅಂತ. ಈ ಗುಮ್ಮ ಅನ್ನೋನು ಹೆಸರುಗಳನ್ನು ನಾವು ಹೇಳಬಾರ್ದು. ನೀವು ಗಮನಿಸಿದ್ರೆ ನಾನು ತಪ್ಪಲ್ಲ. ಯಾರ ಗುಮ್ಮ ಅಂತ ನೀವು ಗಮನಿಸಿದ್ರೆ ನಾನು ತಪ್ಪಲ್ಲ. ನರಬಳೆಯಲ್ಲಿ ಬರ್ತಕ್ಕಂಥ ಕಾಳಿ ಯಾರು ಅಂತ ನೀವು ಗಮನಿಸಿದ್ರೆ ನಾನು ತಪ್ಪಲ್ಲ. ಅವತ್ತು ಸಾಮ್ರಾಜ್ಯಶಾಹಿನಿ ಸುಮ್ಮನೆ ಹಾಕ್ಬಿಡ್ತಾರೆ ಜೈಲಿಗೆ. ಬ್ರಿಟಿಷರಿಗೆ ಅರ್ಥ ಆಗಿಲ್ವಾ? ಈ ಕಾಳಿ ಯಾರೋ ನಮ್ಮಮ್ಮ ಯಜುವತ್ತೆ ಇರಬೇಕು ಅಂತ ಆಗಿರ್ಬೇಕು. ಅಲ್ಲದೇ ಇದ್ರೆ ಯಾಕೆ ಹೊರಗಡೆ ಹಾಕ್ತಾ ಇದ್ರು? ಅಥವಾ ನಮ್ಮವರೇ ಹೇಳ್ಕೊಟ್ಟಿರ್ಬೇಕು. ಕನ್ನಡ ಬರ್ತಾ ಇದ್ರು ಕೂಡ ನಮ್ಮವರೇ ಒಂದಷ್ಟು ಜನ ನೋಡಿಯಪ್ಪ ಇವರೇ ನಿಮ್ ತಾಯಿನೇ ಅಂತ ಇರೋದು ಅಂತ ಹೇಳ್ಕೊಟ್ಟಿರ್ಬೇಕು. ಈಗೆಲ್ಲ ನಡೀತಾ ಇದಾರಲ್ಲ, ಹೇಗೆ ನಡೀತಾ ಇದಾರೆ ಅವ್ರು ನಡೀತಾ ಇದ್ದ ರೀತಿ ಇತ್ತಲ್ಲ, ಅವ್ರು ನರಬಲಿಯ ಕವಿತೆ ಒಳಗಡೆ ನಡೀತಾ ಇದ್ದಾರಲ್ಲ, ಅವ್ರು ಯಾರು? ನಿಂದಿಹಲವೋ ಎಕ್ಕಡ ಮೆಟ್ಟಿಹ ಎಕ್ಕಡ ಬಂಟರು ಉಕ್ಕಡ ಗಾತ್ರದ ಉಕ್ಕಡದವರು ಕಕ್ಕಡ ವರ್ತಿಸಿ ಕಣ್ಣುಗಳಲ್ಲಿ ಮಾಡಿಸೆ ನಿರ್ಜಲಕವನ್ನು ಏರಿಸೆ ರುಂಡಗಳ ಹೂವುಗಳ ಹಾಕಲು ಮದ್ದಿನ ಧೂಪವನ್ನು ಬಾರಿಸೆ ಗುಂಡಿನ ಗಂಟೆಗಳ ಬಂದಿತು ನೈವೇದ್ಯ ನೀತಿಯ ಮೂಟೆ ಹೊರಡಲಿಲ್ಲ. ಯಾರು ಈಗ ನಿಂತಿರೋರು ಯಾರು? ಅವರೇ ಅದೇ ಮಿಲಿಟರಿ. ಈ ಮಿಲಿಟರಿ ಯಾರಿಗೋಸ್ಕರ ನಿಂತಿದೆ? ಇವತ್ತು ಮಿಲಿಟರಿಯನ್ನ ನಿಲ್ಲಿಸ್ಕೊಳ್ಳಿ. ಇದು ಯಾರು?
ಎಕ್ಕಳ ಬಂಟರು. ಎಕ್ಕಳ ಅಂದ್ರೆ ಮಲೆನಾಡಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಚಂದಾಗಿ ಮೇಯ್ದಿರ್ತಕ್ಕಂಥ ಒಟ್ಟಿಯ ಸಲಗ ಅದು ಶಕ್ತಿಯುತವಾದಂಥದ್ದು. ಹಾಗೆ ಮೇಯಿಸಿಟ್ಟುಕೊಂಡಿದ್ದೇವೆ. ಎಕ್ಕಡ ಬೇರೆ ಹಾಕ್ಸಿದೀವಿ ತಪ್ಪ ಅಂತ ನಡೆದ್ರೆ ಅದು ಶಬ್ದ ಬರಬೇಕು. ಎಕ್ಕಡ ಬಿಟ್ಟಿ ಎಕ್ಕಳ ಬಂಟನವರು, ಅವರಿಗೆ ಸ್ವಂತ ವಿವೇಕವಿಲ್ಲ, ಹೇಳಿದ್ದನ್ನು ಮಾತ್ರ ಮಾಡುವಂತಹ. ನಿಮ್ಮ ಕುಟುಂಬದಿಂದ ಅವನೇನೋ ಆಗಿದ್ರೆ, ಅಧಿಕಾರಿ ಆಗಿದ್ರೆ ನಿಮ್ಮನ್ನು ಕೊಲ್ಲು ಅಂದ್ರೆ ಈ ಕಡೆ ಅವನು ಕೊಲ್ಲಬೇಕಷ್ಟೇ. ಅವರು ಬಂಟರವರು, ಉಕ್ಕಡ ಗಾತ್ರದ ಉಕ್ಕಡದವರು, ಕಕ್ಕಡ ವರ್ತಿಸಿ ಕಣ್ಣುಗಳಲ್ಲಿ ಪ್ರೀತಿ ವಿಶ್ವಾಸಗಳೆಲ್ಲವೂ ಕೂಡ ಮಾಯಿ ಹೋಗ್ತಾರೆ. ಅಡ್ರೆಸ್ ಅನ್ನು ತೋರಿಸ್ಕೊಂಡ ತಕ್ಷಣ, ಯಾಕಂದ್ರೆ ಬ್ರೈನ್ ವಾಶ್ ಆಗುತ್ತೆ. ಅಲ್ಲಿ ಹೋದ ತಕ್ಷಣವೇ ಆ ಮನುಷ್ಯ ಏನಿರ್ತಾನೋ ಅಲ್ಲ ಅಂತ ಅದು ಎಲ್ಲ ಈ ವ್ಯವಸ್ಥೆ ಒಳಗಡೆಗೆ ಅದು ಬ್ರೈನ್ ವಾಶ್ ಮಾಡಿ ಹೊಸ ಮನುಷ್ಯರನ್ನಾಗಿ ಅವರನ್ನು ಸೃಷ್ಟಿಸ್ತಾರೆ. ಅವರು ನಡ್ಕೊಳ್ಳುವ ಕ್ರಮ ಇದು. ಅವರಲ್ಲಿ ಮಾಡಿಸ ಕೆನ್ನೀರು ಜಗದವನು, ಏರಿಸಿ ವೃಂದಗಳ ದುಃಖವನು. ಎಷ್ಟೆಷ್ಟು ಜನ ಅವನು ಎನ್ಕೌಂಟರ್ ಮಾಡ್ತಾನೋ, ಎಷ್ಟೆಷ್ಟು ಜನ ಕೊಲೆ ಮಾಡ್ತಾನೋ, ಎಷ್ಟೆಷ್ಟು ಜನ ಅನ್ಕೊಳ್ತಾನೋ ಅವನಿಗೆ ಬಿರುದುಗಳನ್ನು ಕೊಡ್ತೀವಿ. ಹಾಡಿ ಹಾಕೊಂಡಿದ್ಲಲ್ಲ ಯಾವುದು ವೃಂದಗಳು, ಅವು ಅವಳು ಕೊಲೆ ಮಾಡಿದಂತ ಅದಕ್ಕೆ ಸಂಕೇತ. ಇಲ್ಲಿ ಹಾಕೊಂಡಿದ್ವಲ್ಲ ಬ್ಯಾಟ್ಗಳು, ಬಿರುದುಗಳು, ಪ್ರಶಸ್ತಿಗಳು. ನಮಗೂ ಕೇಳ್ತಾರಲ್ಲ ಎಷ್ಟು ಬಂದಿದೆ ಅಂತ. ಯಾಕಂದ್ರೆ ನಮ್ಮ ಬಾಯಿಯನ್ನು ಕಟ್ಟಾಕೋದಕ್ಕೆ ಅಕಾಡೆಮಿಗಳಿದ್ದಾವೆ, ಕನ್ನಡ ಭವನ ಇದೆ, ಇನ್ನೇನೇನೋ ಇದೆ. ಅವು ಒಂದಷ್ಟು ಕೊಡ್ತಾ ಇದೆ. ಕೊಟ್ಟಿದ್ದಾರೆ ಕೊಟ್ಟಿಲ್ಲಪ್ಪ, ಏನ್ ಮಾಡೋಕ್ಕಾಗುತ್ತೆ. ಕೊಡದೈತೆ ಮರ್ಯಾದೆ. ಇವತ್ತು ಕೊಟ್ಟಿದ್ದಾರೆ ಅಂದ್ರೆ ಒಂದು ಸ್ವಲ್ಪ ಅನುಮಾನವಾಗಿ ನೋಡ್ಬೇಕಾಗ ಬಿತ್ತಪ್ಪ ಹೇಳ್ತಾರೆ ನೋಡಿ. ಹಾಕಲು ಮದ್ದಿನ ಧೂಪವನ್ನು ಧೂಪ ಹಾಕಿದ್ದಾರೆ. ನಮ್ಮ ಎಲ್ಲಿದೆ ಮದ್ದಿನ ಧೂಪ? ಕೊರೋನಾ ಧೂಪ. ಬಾರಿಸಿ ಗುಂಡಿನ ಗಂಟೆಗಳ ಪೂಜೆ ನಡೀತಾ ಇದೆ. ಗುಂಡಿನ ಬಾರಿಸೆ ಮಾಡ್ತಾ ಇದೆ. ದಿನ ಕೇಳಿಸ್ತಾ ಇದ್ದಾವೆ, ಸೈರನ್ ಕೇಳಿಸ್ತಾ ಇದೆ. ಯಾವ್ದಕ್ಕೆ ಕೇಳಿಸ್ತಾ ಇದೆ? ಇದು ಯೋಚನೆ ಮಾಡ್ಬೇಕಾಗಿದೆ. ಬಂದಿದ್ದು ನೈವೇದ್ಯ ತಿನ್ಬೇಕು. ಯಾವುದು ಮದ್ದಿನ ಧೂಪದಲ್ಲಿ ಮಾಡಿರುವಂತ, ವಿಷಯದಲ್ಲಿ ಮಾಡಿರುವಂತದ್ದು ನೈವೇದ್ಯ ತಿನ್ಬೇಕು. ಗಮನಿಸಿ, ಇದುವೇ ಪೂಜೆಗೆ ಶುದ್ಧ. ಗಮನಿಸಿ. ಇನ್ನೊಂದು ಮಾತಿದೆ. ಅಕ್ಕ ತಂಗಿಯರೇ ಅಳವಿನ ಕೊಡಲ ಊದಿರಿ ಉಸಿರಿಸಿರಿ, ಮಂಡೇ ಮೋಚದ ಹಿಂದಿರ ದಂಡೆ ವಿವಿಧ ವಿಲಾಪ ಪ್ರಚಂಡ ಪ್ರಲಾಪವ ಓರಗವಾಗಿಸಿರಿ. ಬೊಬ್ಬೆಯ ಕುಟ್ಟಲೆ ಧರಣಿಗಳರಸೆ ಮಾನವನೆಂಬುವ ನಿನ್ನ ಈ ಪುಣ್ಯೆಯು ಮಾಡಿದ ಮಾಟಕ್ಕೆ ಇಂತಹ ಪಾಪಿಯ ಲೋಭಿಯ ಹುಟ್ಟಿಸಿದೆಯೇ ತಕ್ಕೆ? ಪ್ರಶ್ನೆಯನ್ನ ಕೇಳ್ಕೊತಾ ಇದೆ. ಹಾಗೆ ಗಮನಿಸಿ. ಬರವೆಂಬುದು ಬೇಂದ್ರೆ ಹೇಳ್ತಾರೆ, ಯುದ್ಧ ಬೇಕು ಅಂತ. ಬೇಂದ್ರೆ ಯುದ್ಧ ಬೇಡ ಅಂತ. ಯುದ್ಧ ಬೇಡ ಅನ್ನುವಂತ ಯುದ್ಧ ಬೇಕು. ಯಾಕೆ ಯುದ್ಧ ಬೇಕು ಬೇಡ ಅನ್ನೋದಕ್ಕೊಂದು ಯುದ್ಧವನ್ನು ಮಾಡಬೇಕು. ಆ ಯುದ್ಧ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಆ ಯುದ್ಧ ಅದು ನಮ್ಮದೇ ಆದಂತಹ ಆಧ್ಯಾತ್ಮಿಕವಾದಂತಹ ಏಕ ವ್ಯಕ್ತಿಯ ನೆಲೆಯಲ್ಲಿ ನಾವು ಬಾಳಬೇಕಾದಂತಹದ್ದು. ಅದೇ ವಿಶ್ವಮಾನ ಸಂದೇಶ. ಅದೇ ವ್ಯಕ್ತಿನಿಷ್ಠವಾದಂತಹ ಧಾರ್ಮಿಕತೆ, ವ್ಯಕ್ತಿನಿಷ್ಠವಾದಂತಹ ಆಧ್ಯಾತ್ಮಿಕ ನೆಲೆಗೆ ನಾವು ಒಳಗಾಗುವಂತಹ ಅಂತ ಅನೇಕ ವಿಚಾರಗಳು ಇವರ ಕಾವ್ಯಗಳಲ್ಲಿ ನಮ್ಮ ಮುಂದೆ ಬರ್ತವೆ. ಆಗಲೇ ಒಂದು ಮಾತನ್ನು ಹೇಳಬಟ್ಟ. ಯಾವುದು ಗುಮ್ಮ? ಯಾರು ಅವನು ಹೇಗೆ ಬರ್ತಾ ಇದ್ದಾನೆ? ಗುಮ್ಮ ಬಂದನು ಸುಮ್ಮನಿರು ಕಂದ. ಯಾಕಂದ್ರೆ ನಮ್ಮ ಬಾಯಿ ಮುಟ್ಟಿಸ್ತಾರೆ. ಮಾತಾಡಿದ್ರೆ ಎಷ್ಟೋ ಹುಟ್ಟುಗಳು ಬೈದ ಆಗ್ತವೆ. ಬೈಕುಂಡ ಕೂಡ ಬರಕ್ಕೆ ಸಾಧ್ಯ ಇಲ್ಲ. ಗುಮ್ಮ ಬಂದನು ಸುಮ್ಮನಿರು ಕಂದ. ಅಬ್ಬಬ್ಬ ಏನೋನ ಕಣ್ಣು ಅಮ್ಮ ಬಂಧಿಸ್ತಾ ಇದ್ದಾರೆ. ನಾಲಿಗೆ ಏನು ಕೆಂಪಗಿದೆ ಹಂಗಿರುತ್ತೆ ಅಂತ ಅನ್ಕೋಬೇಡಿ. ಇರುತ್ತೆ ಅಂತ ನಮ್ಮ ಮಕ್ಕಳ ಕೈಗೆ ಹಾಗೆ ತಾನೆ. ನಾಲಿಗೆ ಏನು ಕೆಂಪಗಿದೆ. ಯಾಕೆ ಕೆಂಪಗಿದೆ? ಎಷ್ಟೋ ಮಕ್ಕಳನ್ನು ತಿಂದ್ಬಿಟ್ಟ. ಎಷ್ಟೆಷ್ಟು ಮಕ್ಕಳನ್ನು ತಿಂದಾನೋ ಅಷ್ಟು ಗಟ್ಟಿಲ್ಲ. ಅವನಿಗೆ ವೆಚ್ಚ ಓಟ್ ಹಾಕಿ ಅವನ ಮೇಲೆ ಕೂರಿಸ್ತೀವಿ. ಕತ್ತಲಲ್ಲಿ ಕೆಂಡ ಕಂಡಂತೆ ಮೆಲ್ಲನೆ ಬರುವ ಸದ್ದಲೆ ಗಂಧ. ಅವನು ಹಾಗೆ ಬಂದ್ಬಿಡ್ತಾನ. ಮೆಲ್ಲ ಬರ್ತಾನೆ. ನಮ್ಮ ಭಾಷೆಯನ್ನು ನಾಶ ಮಾಡ್ತಾನೆ, ನಮ್ಮ ಬದುಕನ್ನು ನಾಶ ಮಾಡ್ತಾನೆ, ನಮ್ಮ ನೆಮ್ಮದಿಯನ್ನು ನಾಶ ಮಾಡ್ತಾನೆ. ನಗ್ತಾ ಇದ್ದಾನೆ ನಗದನ್ನು ಮಾಡ್ತಾನೆ. ಇವೆಲ್ಲವನ್ನ ಏನ್ ಮಾಡ್ತಾನೆ? ಸತ್ತು ಮಾಡ್ತಾ ಬರಲ್ಲ ಅವನು. ನಿಧಾನಕ್ಕೆ ಮನೆ ಮತ್ತು ಮನಗಳನ್ನ ಅವನು ಹೋಗ್ತಾನೆ. ನಿಮ್ಗೆ ಗೊತ್ತೇ ಇರಲ್ಲ. ನೀವು ನೋಡೋ ಸೊಟ್ಟಿಗೆ ನಿಮ್ ಬೇರೆ ಕಳ್ಳಾಗ್ಬಿಟ್ರೆ ಮಲ್ನಾಡಲ್ಲಿ ಗಿಡ ನೆಟ್ಟು ಸಾಯಿಸ್ಬೇಕಂದ್ರೆ ಸ್ವಲ್ಪ ಮೇಲೆ ಇಟ್ಬಿಟ್ರೆ ಅದು ಸತ್ತೋಗುತ್ತಲ್ಲ. ಹಂಗೆ ಇದು ಆಗೋದು. ಸತ್ತಲೆ ಕಂದ ಸುಮ್ಮನಿರು ಅಳದ. ನಾನು ಮಲೆನಾಡಲ್ಲಿ 15 ವರ್ಷ ಇದ್ದೆ, ಅದಕ್ಕೋಸ್ಕರ ಚಂದ ಅಲ್ಲ. ನಿಮಗಿಂತ ಜಾಸ್ತಿ ಕಾಡು ನೋಡಿದ್ದೇನೆ. ನಿಮ್ಗಿಂತ ನದಿ ಪತಿಗಳು ಎಲ್ಲ ನೋಡ್ಬಿಟ್ಟಿದ್ದೀನಿ. ಜಾಸ್ತಿ ರಾತ್ರಿ ನೋಡಿದ್ದೇನೆ, ಹಗಲು ನೋಡಿದ್ದೇನೆ, ಅನ್ಬಿಟ್ಟು ಸತ್ತಲೆ ಕಂದ ಸುಮ್ಮನಿರು ಅಳಬೇಡ. ಅಳಬಾರಲ್ಲ. ಯಾಕಂದ್ರೆ ಎಷ್ಟು ಅಭಿವೃದ್ಧಿ ಹೊಂದಿದ್ದೇವೆ. ಇಡೀ ಜಗತ್ತಲ್ಲಿ ನಮ್ಮಷ್ಟು ಅಭಿವೃದ್ಧಿ ಆಗಿರುವಂತವ್ರೆ ಇಡೀ ಜಗತ್ತಲ್ಲಿ ಚಾಲೆಂಜ್ ಮಾಡ್ತಾರೆ. ಅಕ್ಕಿ ಎಷ್ಟು ರೇಟು? ಅಷ್ಟು ಅದಕ್ಕಿಂತ ಅಭಿವೃದ್ಧಿ ಮಾಡಲ್ಲ. ಪೆಟ್ರೋಲ್ ಎಷ್ಟು? ಅದಕ್ಕಿಂತ. ಬಡತನ ಎಷ್ಟು? ಅಯ್ಯೋ ಅಲ್ಲಿ ಮೇಲೆ. ದರಿದ್ರ ಎಷ್ಟು? ಇನ್ನೂ ಮೇಲೆ ಇದೆ. ಇಷ್ಟೆಲ್ಲ ಬೆಳೆದಿರತಕ್ಕಂಥ ರಾಷ್ಟ್ರವನ್ನ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ನಂಬಕ್ಕಾಗುತ್ತಾ? ಎಷ್ಟು ಅಭಿವೃದ್ಧಿ ಹೊಂದಿದ್ದೇವೆ. ಇವತ್ತಿರೋ ನಾಳೆ ನಮ್ಮ ಮಾತಾಡಿದ್ರೆ ನಾವು ಇರಬಾರದು ಅಂತಂದ್ರೆ ಎಷ್ಟು ಅಭಿವೃದ್ಧಿ ಹೊಂದಿದ್ದೇವೆ. ಹೇಗೆ ಅವರನ್ನು ಇಲ್ಲಂಗೆ ಮಾಡಬಹುದು? ಈಗ
ಈಗೆಲ್ಲ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರವನ್ನ ನಾವು ಅಭಿವೃದ್ಧಿ ಹೊಂದಿಲ್ಲ ಅಂತ ಹೇಳೋ ಹಾಗಿಲ್ಲ. ಅದರಲ್ಲೂ ಸಾಹಿತ್ಯ ಸಾಂಸ್ಕೃತಿಕವಾದಂತಹ ವಲಯ ಈ ರೀತಿಯಲ್ಲೇ ಹೇಳಬೇಕಾಗಿದೆ. ಕಾಲ ಹೀಗೆ ಹೇಳ್ಕೋತ ಬಂದಿರೋದು, ಇದು ಹೇಳ್ತಾ ಇರೋದು ಅದೇನೆ. ಇದು ಯಾರಿಗೋ ಗುಮ್ಮ ಅಂದ್ರೆ ಯಾರಿಗೋ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಕೇಳು ಇತ್ತಲೇ ಬರೋನೇನೋ ಗುಮ್ಮ ಬರ್ತಾ ಇದ್ದಾನೆ ಅವನು. ನಮ್ಮಮ್ಮ ಮುಚ್ಚು ಕಣ್ಣನು ಮಲಗು ಕಾಣದಿರಲ್ಲ ಅವರ ಸುಡುಗಾಡು ಮೊರೆಯ. ಎಷ್ಟೋ ಸಾರಿ ಅವ್ರು ನಗೋದೇ ಇಲ್ಲ, ಸುಡುಗಾಡು ಮೊರೆಯ. ಎಷ್ಟೋ ಸಾರಿ ನಮ್ಮ ಹತ್ರ ಓಟ್ ತಗೊಂಡಾಗ ಅಧಿಕಾರದಲ್ಲಿ ಕೂತ ಮೇಲೆ ಅದರಲ್ಲಿ ನಗು ಅನ್ನೋದೇ ಕಾಣಿಸಲ್ಲ. ಇದು ಮೊರೆಯು ಅವನು ಗುಮ್ಮೆನುವ ಬಿಮ್ಮನೆನು ಕಂದರಿಯದಿರು ಉಮ್ಮಬಂದಾನು ಅಂತ ಇಡೀ ಜಗತ್ತು ನಮ್ಮನ್ನು ಹೆದರಿಸ್ಕೊಂಡು ಗುಮ್ಮನನ್ನ ಬಿಟ್ಟು ಆರಾಮಾಗಿ ಅವ್ರು ಹೆಂಗಿರ್ಬೇಕು ಅಂತ ಆಟ ಆಡ್ತಾ ಇದ್ದಾರೆ. ಬರದಿರಳೋ ಗುಮ್ಮ, ತಾಯಿ ಹೇಳ್ತಾರೆ ಬರದಿರಳೋ ಗುಮ್ಮ, ಕಣ್ಣನು ನಿದ್ದೆ ಹೋದ ಸೋಜಿಗವು ಸುಳಿವಿಗೆ ಮೀನ ನಡುನೀರು ಹೋಗುವಂತೆ ಸ್ತಬ್ಧ ಚೇತನೆ. ಅಷ್ಟೊಂದು ಸ್ತಬ್ಧವಾಗಿದೆ ಜಗತ್ತಿಗೆ, ಜಗತ್ತು. ಯಾಕಂದ್ರೆ ಮೌನ ಆಗಿಬಿಟ್ಟಿದೆ, ಭಯವನ್ನು ಬಿಟ್ಟಿದ್ದಾರೆ. ಕೊರೋನಾ ಕಾಲದ ಒಂದು ಸೈಲೆನ್ಸ್ ಅನ್ನು ನೆನೆಸ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಸೈಲೆನ್ಸ್ ಇದೆ, ಕತ್ತಲೆ ಇರೋದು ನಮ್ಮ ನಡುವೆ, ಆದರೆ ನಮ್ಮ ಒಳಗೆ ಒಂದು ಸೈಲೆನ್ಸ್ ಅನ್ನ, ಮೌನವನ್ನ ಹೇಗೆ ನಮ್ಮಲ್ಲಿ ನಿರ್ಮಾಣವಾಗಿದೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು. ಉಸಿರು ಎಲೆಗಳನ್ನು ಸುಳಿದಾಡುವಂತೆ ಇವೋ ಮರಳಾಡುತ್ತಿದೆ. ಮರಳಾಡುವುದಂದ್ರೆ ನಿಮ್ಗೆ ಬರ್ತಿದೆ, ಮರಳಾಡುವುದಂದ್ರೆ ಭೂತಗಳು ಆಟ ಆಡೋದೆ, ಮರಳಾಡುತ್ತಿದೆ ಅಥವಾ ಸಣ್ಣದಾಗಿ ಉಡಾಡ್ತಿದೆ. ಎಲ್ಲೋ ಯಾವ ಕನಸಿನ ಕೆರಡಿಯೊಡಗೂಡಿ ಆಡುತ್ತಿವೆಯೋ, ಯಾವುದೋ ಕನಸಿನ ಜಗತ್ತಿನೊಳಗಡೆಗೆ ಈ ಮಗು ಬದುಕಿದೆ, ನಾವೆಲ್ಲರೂ ಮಲಗಿದ್ದೇವೆ. ಆದರೆ ಅಲ್ಲಿಗೂ ಕೂಡ ಈ ಗುಮ್ಮ ಅನ್ನೋದು ಬರದೇ ಇರಲ್ಲ. ಗುಮ್ಮ ಅಲ್ಲಿಯೂ ಕಣ್ಣನ್ನು ಅಂಜಿಸಿದರೆ ಕನಸಿನೊಳಗೂ ಕೂಡ ಪ್ರವೇಶ ಮಾಡುವುದರ ಮೂಲಕವಾಗಿ ಇಡೀ ಜಗತ್ತಿನ ನೆಮ್ಮದಿಯನ್ನ, ಕನಸುಗಳನ್ನ ಕದಡುವ ಸನ್ನಿವೇಶಕ್ಕೆ ಇಡೀ ಜಗತ್ತು ಎಲ್ಲ ಕಾಲದಲ್ಲೂ ಕೂಡ ಮುಂದಾಗಿದೆ ಎನ್ನುವುದನ್ನು ಕೂಡ ನಾವು ಗಮನಿಸಬೇಕು. ಅದಕ್ಕೆ ಇದನ್ನು ಯಾಕೆ ಬೇರೆ ಮತ್ತೆ ಸಹೃದಯನ ಕುರಿತದ್ದು ಮತ್ತೊಂದು ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಅಂದ್ರೆ, ಅದು ಸಹೃದಯನ ಹೃದಯವನ್ನ ಮೊದಲಿಗೆ ಒಕ್ಕಬೇಕಾಗಿದೆ. ಹೇಳ್ತಾರೆ, ನಾವು ಲೆಕ್ಕ ಮಾಡ್ತಾ ಇದ್ದೀವಿ, ಏನೇನು ಹೇಳ್ತಾರೆ ಅವ್ರು. ನಾನಾಗಲೇ ಒಂದು ಮಾತನ್ನು ಹೇಳಿದೆ, ಎಲ್ಲವನ್ನೂ ಕೂಡ ಲೆಕ್ಕದ ಮೂಲಕ ನಾವು ಮಾತಾಡುವ ಸಂದರ್ಭಕ್ಕೆ ಹೊಟ್ಟು ಬಿಟ್ಟಿದ್ದೇವೆ. ಇಡೀ ಜಗತ್ತೇ ನಾವು ಈ ಕಥೆ ಇನ್ನೊಂದನ್ನ ಮುಂದೆ ಹೇಳ್ತಾರೆ. ಆದಿಕವಿ ಅಂತ ಒಂದು ಕವಿತೆ ಬರೀತಾರೆ. ಆದಿಕವಿ ಕೂಡ ಈ ಜಗತ್ತನ್ನು ಒಳಗೊಂಡಂತ ಕವಿತೆಯ ಕೃತಿ ರಾಮಾಯಣ ಕಥೆ. ಎಷ್ಟು ದೊಡ್ಡದು, ಸಾವಿರಾರು ಪುಟಗಳಲ್ಲಿ ಕುವೆಂಪು ಅವರು, ಸಾವಿರಾರು ಸಾಲದಲ್ಲಿ ಕುವೆಂಪು ಅವರು ಬರೋಲ್ಲ. ಅದೇ ಕವಿತೆಯನ್ನ ನಿಮಗೆ ಮುಂದೆ ಓದಿದ ತಕ್ಷಣ ಇಡೀ ರಾಮಾಯಣದ ಚಿತ್ರ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಅದರ ದೃಷ್ಟಿ ಧೋರಣೆಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಗಮನಿಸಿ, ಒಬ್ಬ ಆರ್ಟಿಸ್ಟ್ ಇದ್ರೆ ನೀವು ಅದನ್ನ ಚಿತ್ರವನ್ನು ಬಿಡಿಸಬಲ್ಲರು, ಒಬ್ಬ ಶಿಲ್ಪಕಲಾವಿದರೆ ನೀವು ಅದನ್ನು ಕೆತ್ತಬಲ್ಲರು. ಕೊಕ್ಕಿನಲ್ಲಿ ಕೊಕ್ಕು, ರೆಕ್ಕೆ ಹುದಿಗೊಂಡಿರುವ ನೋಟ ಹುದಿಗೊಳಿಸಿರುವ ಹಕ್ಕಿಯರು, ಎಲೆ ಚವರಿ ಬೀಸೆ ಹೂಗೆಂಪು ಸರಿಸೂಸೆ ಎಲ್ಲರೂದೆ ಬೆಳಕಾಡೆ ಹೊರಜಗವು ಮರೆದು ಕೂಡಿರಲು ಬೇಡ ನೋಡಿರಲು ಗುರಿ ಇಡುತ್ತಾ ಕೂಡಿದನು ಎದೆಯ ಎಣೆದು. ಒಂದು ನೆಲ ಕುದುರೆ ಇನ್ನೊಂದು ಬಾಂಬಿರಿಯುವಂತೆ ಚೀರುತ್ತಿದೆ ಆಗಲಿದರು ಗೆಳತಿಗೆನಿಗ. ಅಂದ್ರೆ ಇಡೀ ನಿಸರ್ಗ ಅನ್ನುವಂಥದ್ದು ಸ್ನೇಹದಿಂದ, ನೆಮ್ಮದಿಯಿಂದ, ಕೌಟುಂಬಿಕವಾಗಿ ಕೂಡಿರ್ತಕ್ಕಂಥ ಜಗತ್ತನ್ನು ಭಗ್ನಗೊಳಿಸುವುದೇ ಈ ಬೇಡನ ಕೆಲಸ. ಬೇಡ ಅಂದ್ರೆ ಯಾವ ಆಲ್ಮೀಕಿಯನ್ನು ತಗೊಂಡು ಯಾವ ಜಾತಿ ಗಂಟು ಹಾಕಿದೀವಲ್ಲ, ಆ ಬೇಡನಲ್ಲ. ನಮಗೆ ಬೇಡದ ಬೇಡ, ಈ ಕೊಲೆಯನ್ನು ಮಾಡಿದಂತಹ ಬೇಡ, ಈ ಕೊಲೆಯನ್ನು ಮಾಡ್ತಾ ಇರುವಂತಹ ಪ್ರತಿಯೊಬ್ಬರು ಆಗಿರ್ತಕ್ಕಂಥ ನಾವು ಈ ಜಗತ್ತಿಗೆ ಬೇಡ. ಈ ಬೇಡ ಇದು ಅಗಲಿದರು ಗೆಳತಿಗೆನಿಯ ವಾಲ್ಮೀಕಿಯ ಕಿವಿಸೇರಿ ಎದೆಸಾರೆ ಕೂಡ ಒಗೆತನದ ಹಾಗೆ ಸಾಯಲಿವನೇ ಬೇಡ. ಹಾಡುದರೆ ವೇದಕವಿ ಆದಿಕವಿ ಎಂದ ಸೋತನ ಒಂದು ಚಂದದ ಸವಿಗೆ, ಆ ಛಂದಸ್ಸ, ಜಗತ್ತಿನ ಆ ಛಂದಸ್ಸಿನ ಆ ಲಯಕ್ಕೆ ಅವನು ಸೋತು ಇಂಥ ಒಂದು ಕಾವ್ಯವನ್ನ ಅವನು ಕಟ್ಟಿದ. ಗಮನಿಸಿ, ಕಾವ್ಯ ಯಾಕೆ ಕಡೆ ಹೊರಟಿದೆ. ಇದು ಕೂಡ ಒಂದು ರೀತಿಯ ದಿಕ್ಕುಗಾಣದ ಒಂದು ಜೊತೆಗೆ ಇದು ಹೊರಟೋಗಿಟ್ಟಿದೆ ಅನ್ನೋದನ್ನ ಅವರು ಅಸಂಖ್ಯ ಪದ್ಯಗಳು ಬರೀತಾರೆ. ಸಹೃದಯನ ಕುರಿತಂತ ಅನೇಕ ಪದ್ಯಗಳಿದ್ದಾರೆ. ಥೀಸಿಸ್ ಮಾಡಬೇಕಾಗ್ತದನ್ನು ಏನು ಸಾಹಿತ್ಯಿಕವಾದಂತಹ ಓದುಗ ಮತ್ತು ಸಹೃದಯನ ಕವಿಯ ನಡುವಿನ ಸಂಬಂಧಗಳು ಏನು ಅನ್ನೋದನ್ನು ಒಂದು ಅದ್ಭುತವಾದಂತಹ ಹೆಚ್ಚು ಬರೆಯಕ್ಕಾಗಲ್ಲ. 100 ಪುಟ ಚಂದ ಬರೀಬೇಕು, 200 ಪುಟ ಬರೆದು ಏನೂ ಉಪಯೋಗ ಇಲ್ಲ. ಅಷ್ಟು ಟೈಟ್ ಆದಂತಹ ಒಂದು ವಿಚಾರಗಳಲ್ಲಿದೆ. ನೋಡಿ, ನಮ್ಮ ಮಧ್ಯೆ ಏನಿದೆ ಅಂತ, ಓದುಗ ಮತ್ತು ಕವಿಯ ಮಧ್ಯೆ, ಓದುಗ ಮತ್ತು ಸಾಹಿತ್ಯದ ಮಧ್ಯೆ ಏನಿದೆ, ಒಂದು ದೊಡ್ಡ ಸಮುದ್ರವೇ ಇದೆ. ಯಾವುದ ಸಮುದ್ರ? ನನ್ನರಿಯು ನಿನ್ನರಿಯು ನಡುವೆ
ಚಾರೋಧನಿ. ಕಾವ್ಯ ಅನ್ನುವಂಥದ್ದು ಹೇಗಿದೆ ಅಂದ್ರೆ ಕಾಡಿನಿಲ್ಲ ಅಂತಂತೆ ಎಲ್ಲ ಹಾಡು. ಎಷ್ಟೊತ್ತಿದ್ರೆ ಏನು, ಎಷ್ಟು ಆಡಿದ್ರೆ ಏನು. ಬೇರೆ ಮನೆಗೆ ಹೋಗಿ ಬನ್ನಿ ಗೊತ್ತಾಗುತ್ತೆ. ಬೇರೆ ಮನೆಗೆ ಹೋಗಿ ಬನ್ನಿ, ಎಷ್ಟು ಬಡತನ ಇವತ್ತಿಗೂ ಅಲ್ಲಿ ಹಾಲು ಸುರಿತಾರೆ ಅನ್ನೋದನ್ನು ಗಮನಿಸಿ. ಯಾಕೆಂದ್ರೆ ಸಾರ್ವಜನಿಕ ಹಣವನ್ನು ಈಗ ಅಂದಿಲ್ಲ. ಬೇರೆ ಬರ್ತಿದ್ದಾರೆ ಒಂದು ಮಾತನ್ನು ಏನಂತ ಬರ್ತಿದ್ದಾರೆ, ನೀನು ಹಣವನ್ನು ಮಾಡ್ಕೋಬೇಡ, ಇನ್ನೊಬ್ಬರು ಹಣವನ್ನು ಮಾಡಿಕೊಳ್ಳೋದಕ್ಕೆ ಬಿಡಬೇಡ. ನನ್ನ ಸಾಹಿತ್ಯವನ್ನು ಎಲ್ಲ ಕಾಲದಲ್ಲೂ ಸ್ವೀಕಾರ ಮಾಡಿ. ಆದರೆ ಇನ್ನು ಕೆಲವು ಕವಿಗಳನ್ನ ಯಾರು ಬಂದರೂ ಕೋಟ್ಯಾಂತರ ರೂಪಾಯಿಗಳನ್ನ ರಾಶಿ ರಾಶಿ ಹಾಕೊಂಡು ಗುಡ್ಡೆ ಮಾಡ್ಕೊಂಡಿರುವಂತ ಇನ್ನೊಂದು ಕವಿ ಬೆಳೀತಾರೆ. ಇದು ನಮ್ಮ ಮುಂದೆ ಇರಬೇಕಾದ ಹಾಗೆ ವಂಚಕರ ಲೇಖಕರಿಗೆ 5 ನಿಮಿಷ ಮುಗಿಸ್ತಾರೆ. ವಂಚಿಸ್ತಾ ಇರುವ ಗಮನಗಳನ್ನು ನಾವು ಗಮನಿಸಬೇಕು. ಗಮನಿಸಿ ನೋಡಿ, ತಮ್ಮ ಕಂಪನಿಯಲ್ಲಿ ಎಲ್ಲರೂ ಮುಳಿಗೆ ಕೆರೆಯ ಬೇಡುವ ಎಲ್ಲಿಗೆ ಯಾರು ಜೇಡು, ಯಾರು ಜೋಡು. ಸ್ನೇಹವನ್ನು ಬೆಳೆಸೋದಕ್ಕೆ ಒಂದು ಜೋಡಿ ಕೂಡ ಸಿಗ್ತಾ ಇಲ್ವಲ್ಲ. ಜೋಡಿ ಅಂತಂದ್ರೆ ಗಂಡು ಹೆಣ್ಣು ಅಥವಾ ಲವರ್ಸ್ ಅಷ್ಟೇ ಅಲ್ಲ. ಜೋಡಿ ಅಂದ್ರೆ ಬೇಂದ್ರೆ ಮತ್ತು ಮಾಸ್ತಿ ತರದ ಆತ್ಮಸಕ, ಕುವೆಂಪು ಬೇಂದ್ರೆ ತರದ ಆತ್ಮಸಕ, ಮಧುಚಂದ್ರ ಮತ್ತು ಅವರ ಆತ್ಮಸಕ. ಈ ಜಗತ್ತಿದೆ. ಸಖಿಗೀತ ನೋಡಿದ್ರೆ ಗೊತ್ತಾಗುತ್ತೆ. ಸಖಿಗೀತ ಅಂದ್ರೆ ಸಖಿ ಅಷ್ಟೇ ಅಲ್ಲ, ಜಗತ್ತು. ಈಗ ಸಖ್ಯಕ್ಕೆ ಒಳಗಾಗುವಂತ ಆ ಜಗತ್ತಿಗೆ ಇವತ್ತು ಜೋಡೆ ಸಿಗುತ್ತಿರುವಲ್ಲ. ಅರಿವಿನ ಆಳಗಳಿರುವ ಅಣಿಮುತ್ತುಗಳನ್ನು ಎತ್ತಿ ಪವನಿಸುವ ಜಾನು ಬಗೆಗೆಂದುಬಹುದು. ಬಗೆಗೆ ಈ ಮನಸ್ಸಿಗೆ, ಈ ಕಾವ್ಯದಲ್ಲಿ, ಈ ಸಾಹಿತ್ಯದಲ್ಲಿರ್ತಕ್ಕಂಥ ಅಣಿಮುತ್ತುಗಳು ಯಾವುವು ಅನ್ನೋದನ್ನ ನಾವೆತ್ತಿ ಗುರುತಿಸಬೇಕಾಗಿದೆ. ನಮ್ಮವನ್ನಾಗಿ ಮಾಡಿಕೊಳ್ಳಬೇಕಾದ ಆ ಬಗೆ ಯಾವತ್ತಿಗೆ ಬರುತ್ತೆ? ಸುಲಭವಾಗಿ ಬರಲ್ಲ. ಅದರ ಸಂಪರ್ಕದಲ್ಲಿ ಅದನ್ನು ಮತ್ತೆ ಓದುವುದರ ಮೂಲಕವಾಗಿ ಅದನ್ನು ನಮ್ಮದನ್ನಾಗಿ ಮಾಡಿಕೊಳ್ಳುವುದವಾಗಿ ಪ್ರತಿಯೊಬ್ಬರೂ ಕೂಡ ಅದನ್ನು ಪಡ್ಕೊಳ್ಳುವುದಕ್ಕೆ ಸಾಧ್ಯ. ನೀವು ಬೇಕಾದ ವಸ್ತುವನ್ನು ಹೇಗೆ ಎಷ್ಟೇ ಕಷ್ಟ ಆದರೂ ಕೂಡ ಪಡ್ಕೊಳ್ತೀರಲ್ಲ, ಹಾಗೆ ಇಂಥ ವಿಚಾರವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸೂಜಿಗೂ ಹಲವು ಎಳೆನೋಡಿಗೂ ಮಿದುವಾದ ನುಡಿನುಡಿಯು ನಾಲಿಗೆಗೆ ನಿಲುಕಬಹುದೇನ. ಎಣೆದು ಹೂ ಹಾರಗಳನ್ನು ಕಲುಗೋಡು ಗಾಳಿಗಳು ಕಾಡುಗಳನ್ನು ಕಲುಹಿ ಎದೆಮಾತುಗಳ ತಲೆಗಳೆಂದು ರಸಿಕ ನಿನ್ನದೆ ಕೊರಲಿಗೆ ಇಂಪ ತಂದು. ಮತ್ತೆ ಅವರ ಸಂಭಾಷಣೆ ಮತ್ತೆ ಇರುವಂತದ್ದು ಅವರ ಜತೆಯಲ್ಲಿ. ಇನ್ನೊಂದು ಕವಿತೆಯನ್ನ ನಿಮ್ಮ ಮುಂದೆ ಇಟ್ಟು, ಬೇಂದ್ರೆ ಮತ್ತು ಕುವೆಂಪು ಅವರ 2 ಕವಿತೆಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತುಗಳನ್ನು ಮುಗಿಸಿದೆ. ನಾನು ಸುಮಾರು 20 ಕರ್ಕೊಂಡು ಬಂದಿದ್ದೆ. ಅಷ್ಟು ಟೈಮ್ ಇಲ್ಲ, ನಾನು ಆ ಕೆಲಸಕ್ಕೂ ನಾನು ಹೋಗಲ್ಲ. ಮತ್ತೆ ಸಂಶೋಧನೆ ಮತ್ತು ವಿಮರ್ಶೆ ಬಗ್ಗೆ ಕೂಡ ಕಲಬುರಗಿ ಮುಂತಾದಂಥವ್ರು ತುಂಬಾ ಕೆಲವವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾತಾಡೋದು. ಆಧುನಿಕ ಸಾಹಿತ್ಯವನ್ನು ಕುರಿತು ನಾವು ಅಧ್ಯಯನವನ್ನು ಮಾಡ್ತೀವಿ ಅಂತಂದ್ರೆ ಎತ್ತ ಬರೀತೀಯ ನೀನು ಆ ಮಾತಿನ ತಿರುಗಿಸ್ಬಿಟ್ಟು ಇನ್ನೇನೋ ಮಾಡ್ಬಿಡ್ತೀಯ ಅಂತ. ಇಲ್ಲ, ಅಲ್ಲ. ಆಧುನಿಕ ಸಾಹಿತ್ಯವನ್ನು ಕೂಡ ನಾವು ಸಂಶೋಧನಾತ್ಮಕವಾದ ನೆಲೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಬೇಂದ್ರೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ನಾವು ವಿದ್ಯಾರ್ಥಿಗಳು ಗಮನಿಸಬೇಕು. ಅದಕ್ಕೆ ಹೇಳ್ತಾ ಇರೋದು ಮುಂದೆ ಯಾಕಂದ್ರೆ ಇವರಿಬ್ಬರ ಬಗ್ಗೆ ಒಂದು ಸಣ್ಣ ಒಂದು ಜಗಳವನ್ನು ಕೂಡ ನಾವು ವಿದ್ಯಾರ್ಥಿಗಳಾದ ಸಂದರ್ಭದಲ್ಲಿ ಮುಂದೆ ಎತ್ತಾ ಇದ್ದಂಥದ್ದನ್ನು ಕೂಡ ಗಮನಿಸಬೇಕು. ಅವರ ಒಂದು ಕವಿತೆ ಯಾವುದು, ನಾನೇರ ಎತ್ತರಕ್ಕೆ ನೀನೇರಬಲ್ಲೆಯ, ನೀರ್ಯಾರು ಉಳಿದಕ್ಕೆ ನೀ ಮುಳುಗಬಲ್ಲೆಯ ಅನ್ನುವ ಕವಿತೆ ನಮ್ಮ ಮುಂದೆ ಇತ್ತು. ಈ ಕವಿತೆಗಳನ್ನ ಸುಮ್ಮನೆ ನಿಮ್ಮ ಮುಂದೆ ಓದಿ ತೋರಿಸ್ತೇನೆ. 2 ಕವಿತೆ ನಿಮ್ಮ ಮುಂದೆ ಹೇಳ್ತೇನೆ, ಗಮನಿಸಿ. ಮೊದಲಿಗೆ ಕುವೆಂಪು ಕವಿತೆಯನ್ನು ನಾನು ಓದ್ತೇನೆ. ನನ್ನ ಕವಿತೆ ತನ್ನ ವಿಮರ್ಶಕರಿಗೆ. ನೀ ನೇರಬಲ್ಲೆಯ ನಾನೇರು ಬೆತ್ತರಕ್ಕೆ, ನೀ ಹಾರಬಲ್ಲೆಯ ನಾ ಹಾರುವಗಲಕ್ಕೆ, ನೀ ಮುಳುಗಬಲ್ಲೆಯ ನಾ ಮುಳುಗುವಾಗಕ್ಕೆ. ಇಲ್ಲ ನಡೆ ದೂರ ಸರಿ, ಇಲ್ಲ ನಡೆ ದೂರ ಸರಿ, ಹೌದು ಬಾ ಹತ್ತಿರ. ನಿನ್ನ ನಾಡಿಯಲ್ಲಿ ಕೆನ್ನೆತ್ತರು ಹಸಿರುಗಟ್ಟಿ ನೋಡುತ್ತಾ ಇರೇ ನೀನೇ ನೋಡುವ ಮರವಾಗಿ, ತೆಂಗಾಳಿಯಲ್ಲಿ ತಲೆಯ ಕೊಂಗಳ ತಲೆಯ ತೂಗಿ ನಲೆವನ್ಯದವು ದೂರ ಬಳಿಕ ಬಾ ಮೈ ಮುಟ್ಟಿ. ಭಾವಬುದ್ಧಿಗಳ ಅಮರ ವಿದ್ಯುದಾಲಿಂಗನಕ್ಕೆ, ಹೃದಯಾಗ್ನಿ ಸ್ಪರ್ಶಕ್ಕೆ ಜಡವೆಲ್ಲ ಗಿಡಿಯಾಗಿ ಗುಡಿಮಣ್ಣು ಮೀಟುವುದೇ ಚೇತನದ ಗುಡಿಯಾಗಿ. ಎನಿದು ಹಿರಿದಾದರೂ ನಿನ್ನ ಪಂಡಿತನಕ್ಕೆ ನಿಲುಗನೈ. ಕಾವ್ಯಕ್ಕೆ ಬೇಕಾಗತಕ್ಕಂಥದ್ದು ಪಾಂಡಿತ್ಯತನ ಅಲ್ಲ, ನಿಘಂಟುಗಳ ಸಂಪರ್ಕ ಅಲ್ಲ, ಅದಕ್ಕೆ ಬೇಕಾಗತಕ್ಕಂಥದ್ದು ಹೃದಯ, ಅದಕ್ಕೆ ಸ್ಪಂದಿಸುವಂಥದ್ದು. ನಾನು ಆನಂದ ಉನ್ಮಾದಿನಿ ದಿವ್ಯಾನುಭೂತಿ ಸಂಭೂತ ರಸವಾಗಿ. ಬೇಂದ್ರೆ ಬಾಹತ್ತರಕ್ಕೆ ಅನ್ನು ಬಂತು. ಗಮನಿಸಿ, ಬಾಹತ್ತರಕ್ಕೆ, ಪ್ರಶ್ನೋತ್ತರಕ್ಕೆ, ನಿನ್ನೆತ್ತರಕ್ಕೆ, ನನ್ನೆತ್ತರಕ್ಕೆ, ಇದು ಉತ್ತಮಕ್ಕೆ, ಪುರುಷೋತ್ತಮಕ್ಕೆ. ಕತ್ತಲೆಯಲ್ಲಿ ಕೋಲಾಹಲ ನಡೆಸಿ, ತಲೆ ಕಾದಾಡಿಸಿ, ಹಲಾಹಲ ಮದ್ದೆನ್ನು ತಾಕಡಿಸಿ, ಎದೆಯರಿಗೂ ಕುಡಿಸಿ, ಒಡೆಯುವ ಕುರಿ ಕೆಡಿಸಿ, ಕರುಳಿನ ಬಲ್ಲಿಯ ತಲೆಗೆ ಕೊಡಲಿಯ ಕಚ್ಚೆನ್ನಿತ್ತುವರೆ.
ಬಳಕೆ ಆಗುವಷ್ಟು ಮಾತ್ರ ಖರ್ಚನ್ನು ಕಟ್ಟಿಬಿಡ್ತಾರೆ. ಅದು ದಿನ 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 ಸತ್ತು ಹೋಗ್ತದೆ. ಈ ಕೆಲಸವನ್ನು ಕೂಡ ಮಾಡುವರಾ ಒಂದು ಪ್ರಶ್ನೆ ಆಗ್ತದೆ. ಹುಚ್ಚಿನಿಯಲ್ಲಿ ಅಚ್ಚಿನಲ್ಲಿ ಮೆಚ್ಚಿನ ಹಾಲನ್ನು ಹರಿಸು, ಕೆಚ್ಚಲ ತಲೆಯಲ್ಲಿ ತರಿಸಲಿ, ಮೈಸಲಿಗೆಯನ್ನು ತೆರೆಸು. ಹೌದು, ಕವಿತೆಯ ಜೊತೆ ಹೇಗೆ ನಮ್ಮ ಪ್ರೀತಿಯ ವ್ಯಕ್ತಿಗಳ ಜೊತೆಯಲ್ಲಿ ಮೈಸಲಿಗೆಯನ್ನ ಬಿಟ್ಟು ಮಾತಾಡ್ತೀವೋ ಹಾಗೆ ಈ ಕವಿತೆಯ ಜೊತೆ ಕೂಡ ನಮ್ಮ ಹಮ್ಮು ಬಿಮ್ಮುಗಳನ್ನು ಬಿಟ್ಟು ನಾವು ಸ್ನೇಹವನ್ನು ಬೆಳೆಸಬೇಕಾಗಿದೆ. ಒಂದೆನ್ನದೆ ಎರಡೆನ್ನುವರೆ, ಪದವಿಲ್ಲದೆ ಪದ ಹಿಡಿಯುವರೆ, ಆದಿಗೆ ಹತ್ತುವ ಜಾನರ ಜೊತೆಯಲ್ಲಿ ಒಡನಾಟದ ಸೋಲು ನುಡಿಯುವರೆ, ಮೀಟುವ ತಂತಿಯ ಸಂಚಿನ ಪಂಚಿನ ಜೀವಾಳದ ಶುದ್ಧಿ ಹಿಡಿಯುವರೆ, ಎಲ್ಲೆನ್ನದೆ ನಡೆ ಏಕೆನ್ನದೆ ಬಾ, ಗಾಳಿಯ ಗೂಳಿಯೇ ಇಲ್ಲಿ ಜಗ, ಪಿಸುಮ ಮಾತಿನ ಬಿಸಿಸಂಧಿಯ ಹಾಸಿ ಸತ್ಯಾಲಾಪದ ಮಿಥುನಕ್ಕೆ. ಮುಂದೆ ಗಮನಿಸಿ, ತುಂಬಾ ಚೆನ್ನಾಗಿದೆ. ಅವರವರ ಎದೆಯಲ್ಲಿ ವರತರ ಭಾವ, ನನಗೆ ಬಂದ ಭಾವವೇ ನಿಮ್ಮೆಲ್ಲರೂ ಬರಬೇಕಾಗಿ. ಅವರವರ ಎದೆಯಲ್ಲಿ ಸ್ಫುರಿಸುವ ಅರ್ಥಗಳು ಮುಖ್ಯ. ಅವರವರ ಎದೆಯಲ್ಲಿ ವರತರ ಭಾವ ಅವರವರಿಗಿದೆ ಸಾರ್ಥಕತೆ. ಜೋಡುವ ಜಾತಿಗೆ ನೇಣಿಗೆ ಗೆಳೆಯ, ಯಾಕೆ ವಿಮರ್ಶೆ ಅನ್ನುವಂತಹ ಇನ್ಯಾವುದೋ ಅರ್ಥಗಳಿಗೆ ನಾವು ನೇಣು ಹಾಕೊಳ್ಬೇಕು. ಜೋಡುವ ಜಾತಿಗೆ ನೇತಿಗೆ ಗೆಳೆಯ, ನೇಣಿಗೆ ಗೆಳೆಯ, ಏಣಿಗೆ ಇದೆ, ಮೆಟ್ಲಿದೆ, ಏಣಿಗೆ ಇದೆ ಇಡೀ, ಆದರೆ ಹಂತಿಗೆ 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 ಮೆಟ್ಲು ಮೆಟ್ಲು ಮೇಲೆ ಕಾಣಿಸುತ್ತಲ್ಲ, ಹಾಗೆ ಒಂದೊಂದು ಸಾಲು ಬೇರೆ ಲೋಕವಿದೆ. ನಂದನದ ತುಣುಕೊಂದು ಬಿದ್ದಿದೆ, ನೋಟ ಸೇರುವುದು ಯಾರಿಗೆ? ಸಾಧನಕ್ಕೆ. ಹಂತಿಗೆ ಬೇರೆ ಲೋಕವಿದೆ, ಅಲ್ಲಲ್ಲಿಯ ನವಪಾಕವಿದೆ, ನೂರಿಗೆ ಊರಿದೆ, ಸಾವಿರಕ್ಕೆ ಏರಿದೆ, ಅಲಕ್ಷ್ಯವಿರುವುದು ಯಾವ ಎದೆ. ನಾವು ಇವತ್ತು ಇಂತಹ ಒಂದು ಅಲಕ್ಷ್ಯತೆಗೆ ಒಳಗಾಗುವ ಸನ್ನಿವೇಶಕ್ಕೆ ನಾವು ಹೊರಟುಬಿಟ್ಟಿದ್ದೇವೆ. ಅದರಿಂದ ಈ ತರದ ಕಾವ್ಯವನ್ನ ಸ್ವಂತವಾಗಿ ನಾವೆಲ್ಲರೂ ಕೂಡ ಓದಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ. ಈ ತಾತ್ವಿಕ ಜಿಜ್ಞಾಸೆ ಅಂತಂದ್ರೆ ಏನಲ್ಲ, ಇಂಥ ಅನೇಕ ವಿಚಾರಗಳನ್ನ ನಮ್ಮದನ್ನಾಗಿ ಮಾಡಿಕೊಳ್ತಾ ಅದನ್ನ ಕಾವ್ಯದಲ್ಲಿ ಕಟ್ಟುತ್ತಾ ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಮುಂದೆ ದಾಟಿಸುವ ಬಗೆ ಹೇಗೆ ಎನ್ನುವುದನ್ನು ನಾವು ಗಮನಿಸಬೇಕು. ನಾವು ಅನೇಕ ಸಾರಿ ಯಾವ ಪರಿಚಿತವಾಗಿರ್ತಕ್ಕಂಥ ಕೇವಲ 30-40 ಕವಿತೆಗಳಿಗೆ ನಾವು ನಿಂತು ಬಿಡುವುದೇ ಹೆಚ್ಚು ನಾವು ಅದು ನಿಲ್ಲೋದ್ರಿಂದ ಹೊಸ ಅರ್ಥಗಳನ್ನು ನಮಗೆ ಸ್ಮರಿಸುವುದಿಲ್ಲ. ಅವರು ಸುಮಾರು 1450 ಕವಿತೆಗಳು ಸುಮಾರು ಅವರು ಬರೆದಿರ್ತಕ್ಕಂಥ ಅದು ಭಾವಗೀತೆ. ಅವರ ಅನುವಾದಗಳು ಮತ್ತೊಂದು ಬೇರೆ ಬಿಟ್ಟು, ಅವರ ಭಗ್ನ ಮೂರ್ತಿ ಮುಂತಾದಂಥ ಕವಿತೆಗಳು ಬಿಟ್ಟು ಅವೆಲ್ಲರ ಜೊತೆಯಲ್ಲಿ ಒಂದು ಓದನ್ನು ನಾವು ಪ್ರವೇಶ ಮಾಡಿದರೆ ನಮಗೆ ಸಿಗುವಂಥ ಅರ್ಥಗಳೇ ತುಂಬ ಭಿನ್ನವಾದಂಥ ಅರ್ಥಗಳನ್ನು ಕೂಡ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೆ ಅವರು ಕವಿತೆ ಬಗ್ಗೆ ಒಂದು ಬೇರೆ ಇನ್ನೊಂದು ಕವಿತೆಯನ್ನು ಕೂಡ ಅವರು ಬರೆದಿದ್ದಾರೆ. ಓದೋದಕ್ಕೆ ಸಮಯ ಇಲ್ಲ, ಅಷ್ಟು ಸಮಯನ ನಾನು ಇಟ್ಕೊಳ್ಳೋಕ್ಕೆ ನಾನು ಆಟಪಟ್ಟೆ. ಯಾಕಂದರೆ ಸ್ನೇಹಿತರು ಅವ್ರ ಮಾತು ಕೂಡ ಆಗಬೇಕಾಗಿದೆ. ಇಲ್ಲ ಕವಿತೆ ಯಾವುದೋ ಒಂದು ಕವಿತೆಯನ್ನು ಹೇಳಾಗಿತ್ತು, ಅದೆಲ್ಲೋ ಹೊರಟಾಯ್ತು. ನಾ ಕವಿತಾ ಬರೀಬಾರ್ದಿತ್ತು ಅನ್ನೋ ಮಾತಿತ್ತಲ್ಲ, ಸ್ವಲ್ಪ ಹೊತ್ತಿತ್ತು. ನಾ ಕವಿತಾ ಬರೀಬಾರ್ದಿತ್ತು, ನೀವು ಕಲಿಬಾರ್ದಿತ್ತು. ನಾ ಓದಬಾರ್ದಿತ್ತು, ನೀವು ಕೇಳಬಾರ್ದಿತ್ತು. ಹುಸಿ ಬಾರಿಗೆ ಹುಳ ಸಾಯೋದಿಲ್ಲ, ಏನಿ ರಂಪಾಟ ಹಾರಾಟ ಚೀರಾಟ ಆಗಬಾರ್ದೇನಾತು, ಎಲ್ಲಿ ಯಾಕ ಇರ್ಲಿ ಬಿಡೋ ತಮ್ಮ. ತಮ್ಮವರನ್ನ ತಮ್ಮವ ತರಬೇಕು ಅಲ್ಲ, ಬಿಸ್ಮಿಲ್ಲ. ಯಾಯಾಕಾನ ಮಗಳಾಗಿ ಹೊರಗ ಯಾರನ್ನ ಕೂಲಿ ಮಾಡಿಲ್ಲ. ನಾದಿರ್ ಶಾ ಚೆಂಗಿಸ್ ಖಾನ ತೈಮೂರ್ ಲೇನ, ಈಲೇನು ಆಲೇನು ಈ ಹಾಲಿ ಆ ಹಾಲಿ ಹಾದದ್ದು ಕ್ಯಾಮರಾ ಕಣವಿ, ಬೆಂಕಿ ಹಚ್ಚಿದ ಬಣವಿ, ಕಾಫ್ರ ಮ್ಲೇಂಚ ಯಮನ ಇರಾಣಿ ಎಲ್ಲಾ ಹೆಣ ಈ ಸೀಮಿ ಮೇಲೆ ಬುದಾರ. ಇಡೀ ಜಗತ್ತೇ ಒಂದು ಸ್ಮಶಾನ. ಮೊನ್ನೆ ಅಗದಾರ ತಗದಾರ, ತೆಗದಾರ. ಯಾಕಂದ್ರೆ ಕೃಷ್ಣನ ಗೋರಿ ಎಲ್ಲಿದೆ? ಸಮುದ್ರದಲ್ಲಿದೆ. ರಾಮನ ಗೋರಿ ಎಲ್ಲಿದೆ? ಇನ್ನೆಲ್ಲ ಇದೆ. ಶಿವನ ಬಯದಲ್ಲಿದೆ, ಇನ್ನೆಲ್ಲ ಎಲ್ಲ ತೆಗಿಬೇಕಾಗಿದೆ. ಇಂಥ ಜಗಾಸಂದನ ಮಗದ ಸಗರನ ಮಗ ಅಗದ ಗಂಗಾಲ ಸಾಗರ, ಅಣ್ಣದಮ್ಮಂದಿರನ್ನ ಹುಗದ ಭಗೀರಥಿ ಒಟ್ಟಿ ತನಗಿರಲಿ. ಆಪ್ತರು ಕಣ್ಣೀರು ಬಿಟ್ಟರು, ಗಂಗಾ ನದಿ ನೀರು ಬಿಟ್ಟರು, ಕತ್ಲಿನ ಜ್ವಾಲಾಮುಖಿ ತಣ್ಣಗಾತು. ಅಲ್ಲಾ ಬಿಸ್ಮಿಲ್ಲಾ. ಇಸ್ಲಾಂದವರು ತಮ್ಮಂದಿನ ಹಿಂದೂಗಳನ್ನ ಅಂದೂ ಬಂದ್ರು. ಹಿಂದಿಗೆ ಹಿಂದೂ ಚುನಾವಣೆಗೆ ಬರಲಿ ಚಂಡಾವತಾರ. ಏನೋ ಡೆಮಾಕ್ರಸಿ ದ್ಯಾಮವನ ಜಾತ್ರು, ಬಾಣ ಕಡಿಬ್ಯಾಡ್ರಿ, ಕುರಿ ಕೊಯ್ಬ್ಯಾಡ್ರಿ, ಕೋಲ್ಡ್ ವರ್ಲ್ಡ್ ವಾರ್ ನಡೀತಾ ಇದೆ. ತರಳು ವರ್ಲ್ಡ್ ವಾರ್ ಆಗಿ ಬಿಟ್ಟಿದ್ರ ಮೈ ತನ್ನಗಾಗಿ ಇತ್ತು ಇವರ ಪಟ್ಟಿ. ಕವಿತಾ ವಾಚನ ಸಭಾ ಘೋಷಣ ಸಾಕಿಲ್ಲ ಏನ್ರಪ್ಪ ಈ ನಾಟಕ. ಯಹ್ಯಾಕಾರಣ ಕುವತ್ತು ಭಾರತದ ಮೇಲೆ ಬರೋದು. ಈ ಕ್ವಾನ ಬಾಲ ತಿರುವಿ
ಬಾರ್ಗೋಲೆ ತಿವಿಯೋ ಕಲರು ಅವರ ಹಿಂದಿರ್ತಾರ. ಅಮೆರಿಕ ಎಂದು ಬದಲು ಐರ್ಲೆಂಡ್ನವರು ಹೊಡೆದರು. ಜರ್ಮನಿ, ಕೊರಿಯಾ, ವಿಯೆಟ್ನಾಂ, ಇಂಡಿಯಾ, ಪಾಕಿಸ್ತಾನ ಇವು ಯಾವ್ಯಾವ ದೇಶ ಹೊಡೆದಿಲ್ಲ. ಆಫ್ರಿಕಾದಲ್ಲೂ ಮಠ ಮುಡಾರ, ಕಣ್ಕಟ್ಟು ಮಾಡ್ಯಾರ. ನಾವೇನ್ ಕಡಿಮೆ? ಗಾಂಧಿಯನ್ನ ಕೊಂದಿವಿ, ನೆಹರು ರಕ್ತ ಕುಡಿದಿವಿ, ಲಾಲ್ ಬಹದ್ದೂರ ಬಲಿ ಕೊಟ್ಟಿವಿ, ಇಂದಿರಾ ತಲೆ ಮೇಲೆ ಬೆಂಕಿ ಇಟ್ವಿ. ಬುದ್ಧ ನಮ್ಮವ, ಅಬ್ದುಲ್ಲಾ ನಮ್ಮವ, ಜಿನ್ನಾ ನಮ್ಮವ, ಹಂಸ ಕೂಡ ಕೃಷ್ಣನ ಮಾವ. ಇತಿಹಾಸ ಬರೀತೀರೇನು? ಯಾವ ವರ್ಷ ಯುದ್ಧ ಆಗಿಲ್ಲ? ಯಾವ ವರ್ಷ ಯುದ್ಧ ಆಗಿಲ್ಲ? ಮತ್ತ ಪಾಣಿಪತ್ತು ಮಾಡ್ಯಾರ. ಬಾಂಗ್ಲಾದೇಶ ಕೃಷ್ಣಾರ್ಪಣ, ಕಾಶ್ಮೀರಕ್ಕೂ ತರ್ಪಣ ಮಾಡಬೇಕಾಗಿತ್ತು. ಎಚ್ಚರಿಕೆ. ಏಷ್ಯಾ ಖಂಡ ತುಂಡ ಮಾಡದಿದ್ದರ ಯುರೋಪ್ ತುಂಟ ಪುಂಡರ ಬಳ್ಳಿ ಒಳಿದ್ಯಾಕ? ಉರ್ದು ಬಿಟ್ಟು ಬಂಗಾಲಿ ಮಾತಾಡಿದ್ರ ಯಾರ ತಲೆ ತಿರುಗಲಿಕ್ಕಿಲ್ಲ. ಮೊಹಮ್ಮದ ಹುಸೇನ ಮಾಡಿದರು. ಕಂಸಲ ಮಾಡಿದವರು. ಇಂಡಿಯಾ ಮೊಹಮ್ಮದ ನಡೆಸಿಕೊಟ್ಟಾರ. ದುರ್ಯೋಧನ, ರಾವಣ, ಜರಾಸಂದ್ರ, ಕಂಸ ಎಲ್ಲರೂ ಕಾರಣಮೈ ಕೊಟ್ಟ್ಯಾರ. ಯುದ್ಧ ಅಂದ್ರ ಕವಿತಾ ಅಲ್ಲ, ನಾಟಕ ಅಲ್ಲ, ಕಾದಂಬರಿ ಅಲ್ಲ, ಸಿನಿಮಾ ಅಲ್ಲ, ಯಾ ಅಲ್ಲ. ಎಲ್ಲಿ ತಲೆ ಇಲ್ಲ, ಹೃದಯ ಇಲ್ಲ. ಅಲ್ಲಿ ಹೃದಯ ಇಲ್ಲ, ಅಲ್ಲಿ ಮನುಷ್ಯ ಇಲ್ಲ. ಹೊಟ್ಟೆ ಉಳಿಪೇತಿ ವರ್ತಿಸೋ ಪಾಶ್ಚಾತ್ಯ ನೀತಿ ಮಣ್ಣ ಮುಖಾದ ಹೊಸಯುಗದ ಬರೋಹಾಂಗ. ಕಡೆ ಬಂದ್ಬಿಡ್ತೀನಿ. ಕವಿತಾ ಕಪ್ಪು ಮಸೀಲೆ ಬರೀತಾರ, ಯುದ್ಧ ಕೆಂಪು ರಕ್ತದಿಂದ ಬರೀತಾರ. ಒಂದು ಇತಿಹಾಸ, ಮತ್ತೊಂದು ಪುರಾಣ. ವೇದಾನೆ ಇಲ್ಲದಲ್ಲಿ ಏನು ಮಾಡಿತ್ತು ಪುರಾಣ? ನಾ ಕವಿತಾ ಬರೀಬಾರ್ದಿತ್ತು, ನೀವು ಕಲಿಬಾರ್ದಿತ್ತು, ನೀವು ಓದಬಾರ್ದಿತ್ತು, ನಾ ಓದಬಾರ್ದಿತ್ತು, ನೀವು ಕೇಳಬಾರ್ದಿತ್ತು. ಇತಿಹಾಸ ಏನಿಲ್ಲ. ನಮಸ್ಕಾರ. ಓದ್ಕೊಂಡು ಅನ್ಕೊಂಡು ನಾನು ಇಷ್ಟೊತ್ತು ಇದರಿಂದ ಕೇಳಿಸ್ಕೊಂಡಂತ ನಿಮ್ಮೆಲ್ಲರೂ ಮಾತಾಡೋದು. ಬೇಂದ್ರೆ ಕವಿತೆಗಳು ಕೇವಲ ಬೇಂದ್ರೆ ಕವಿತೆಗಳಲ್ಲ, ಅವು ಅಖಂಡ ಜೀವ ಸಮುದಾಯದ ಕವಿತೆಗಳು. ಮನುಷ್ಯ ಬದುಕಿನ ಸಂಕೀರ್ಣ ವ್ಯವಸ್ಥೆಯ ಆಚೆಗಿನ ಅರ್ಥ ಕಟ್ಟಿಕೊಟ್ಟಂತಹ ಕವಿತೆಗಳು ಎಂದು ತಿಳಿಸಿಕೊಟ್ಟಿರ್ತಕ್ಕಂತಹ ಪ್ರೊಫೆಸರ್ ಕೆ ಶಿವರೆಡ್ಡಿ ಸರ್, ಇವರಿಗೆ ಧನ್ಯವಾದಗಳು. ಈಗ ಮುಂದಿನ ವಿಷಯವನ್ನು ಮಂಡನೆ ಮಾಡ್ತಾ ಇರ್ತಕ್ಕಂಥವ್ರು ಡಾಕ್ಟರ್ ಮೇಟಿ ಮಲ್ಲಿಕಾರ್ಜುನ್ ಸರ್, ಸಹ ಪ್ರಾಧ್ಯಾಪಕರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ. ವಿಷಯ ಬಂದ್ಬಿಟ್ಟು ಬೇಂದ್ರೆ ಕಾವ್ಯದಲ್ಲಿ ಸಾಂಸ್ಕೃತಿಕ ಮುಖಾಮುಖಿ. ನಮಸ್ಕಾರ. ಹಿರಿಯರು ಮತ್ತು ಸ್ನೇಹಿತರೆ, ವಿದ್ಯಾರ್ಥಿನಿಯರು, ಈಗಾಗಲೇ ಸಮಯ ಮುಗಿದಿದೆ, ನನ್ನ ಸಮಯ ಆರಂಭ ಆಗಿದೆ. ಸೊ ಕನ್ನಡ ಯೂನಿವರ್ಸಿಟಿಯವರು ಯಾವಾಗಲೂ ಒತ್ತುವರಿ ಮಾಡ್ತಾರೆ. ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟಯ್ಯನವರು ನನ್ನ ಸಮಯವನ್ನು ಶಿವರೆಡ್ಡಿ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಒಂದು ಅಗಲಕ್ಕೆ ಈಡಾಗಿ ನಮ್ಮ ಮಾತುಗಳನ್ನು ಆಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನೆಲ್ಲ ಏನು ಹೇಳಬೇಕಂತ ಅಂದ್ಕೊಂಡಿದ್ದೀನೋ ಅದನ್ನೆಲ್ಲವನ್ನೂ ಹೇಳಬೇಕಂತ ಹಠನೂ ನನಗಿಲ್ಲ. ಏನು ಹೇಳಕ್ಕೆ ಸಾಧ್ಯನೋ ಅಷ್ಟು ಮಾತನ್ನು ಹೇಳಿ ನಾನು ಬಹಳ ಸಂಕ್ಷಿಪ್ತವಾಗಿ ಮಾತಾಡಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನನಗೆ ಹೇಳಿರುವ ಅಂದರೆ ಮಾತಾಡೋಕ್ಕೆ ಹೇಳಿರುವ ವಿಷಯ ಬೇಂದ್ರೆ ಕಾವ್ಯ ಮತ್ತು ಸಾಂಸ್ಕೃತಿಕ ಮುಖಾಮುಖಿ ಎನ್ನುವಂಥ ಒಂದು ವಿಷಯವನ್ನು ಕೊಟ್ಟಿದೆ. ಇದು ಕೂಡ ಮತ್ತೆ ಕನ್ನಡ ಯೂನಿವರ್ಸಿಟಿಯ ಒಂದು ಗೊಂದಲನೇ. ಸಾಂಸ್ಕೃತಿಕ ಮುಖಾಮುಖಿ ಎನ್ನುವಂಥ ಒಂದು ಪರಿಕಲ್ಪನೆಯನ್ನ ಹುಟ್ಟು ಹಾಕಿದವರು ಕನ್ನಡ ಯೂನಿವರ್ಸಿಟಿ. ಹಾಗಾಗಿ ಕನ್ನಡ ಯೂನಿವರ್ಸಿಟಿಯವರು ಅದಕ್ಕೆ ಯಾವ ಬಗ್ಗೆ ನ್ಯಾಯ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ. ಆದರೆ ಅಂಥ ಒಂದು ಪರಿಕಲ್ಪನೆಯನ್ನು ನಾವು ವಿವರಿಸ್ಕೋಬೇಕಾದ್ರೆ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಹೇಗೆ ಆ ಚರ್ಚೆಯನ್ನು ಆರಂಭಿಸಬೇಕು ಅನ್ನೋದನ್ನು ನಾವು ಇಲ್ಲಿ ಮಾತಾಡುವ ಪ್ರಯತ್ನವನ್ನು ಮಾಡ್ತೇವೆ. ಮುಖ್ಯವಾಗಿ ನಾನು ಕೆಲವು ಸಾಧ್ಯವಾದರೆ ಕೆಲವು ಕವಿತೆಗಳನ್ನು ಪ್ರಾಸಂಗಿಕವಾಗಿ ಉಲ್ಲೇಖ ಮಾಡುತ್ತೇನೆ. ಇಲ್ಲೇ ಹೋದರೆ ಹೆಚ್ಚು ಅದನ್ನು ತಾತ್ವಿಕವಾಗಿ ಚರ್ಚೆ ಮಾಡುವ ಇರಾದೆ ನನ್ನದು. ಇಲ್ಲಿ ಸಾಂಸ್ಕೃತಿಕ ಮುಖಾಮುಖಿ ಅಂತ ಹೇಳಿದರೆ ಏನು ಅಥವಾ ಒಂದು ಪ್ರಶ್ನೆಯನ್ನು ನಾವು ಖಂಡಿತವಾಗಿ ಕೇಳಲೇಬೇಕು. ಯಾಕೆ ಅಂತ ಹೇಳಿದರೆ ಅದು ಎಲ್ಲ ಸಂದರ್ಭದಲ್ಲಿಯೂ ಈ ಮಾತನ್ನು ಹೇಳ್ತೇವೆ. ಅದು ಸಮಾಜಶಾಸ್ತ್ರಗಳ ಅಧ್ಯಯನದಲ್ಲಿರ್ಬೋದು, ಸಾಹಿತ್ಯದ ಅಧ್ಯಯನದಲ್ಲಿರ್ಬೋದು ಮತ್ತು ಇತರೆ ಜ್ಞಾನಶಾಸ್ತ್ರಗಳಲ್ಲಿ ಕೂಡ ಈ ಒಂದು ಪ್ರಶ್ನೆ ನಮಗೆ ಮತ್ತೆ ಮತ್ತೆ ಎದುರಾಗ್ತಾ ಇದೆ. ಅಂದರೆ ಒಂದು ವಿರೋಧ ಇರುತ್ತಾ ಅಥವಾ ವಿರೋಧವನ್ನು ನಾವು ರೂಪಿಸ್ತಾ ಇದ್ದೀವ ಅನ್ನೋದು ಒಂದು ಬಹಳ ಮುಖ್ಯವಾಗಿರುವ ಸಂಗತಿ. ಅಂದರೆ ಯಾವುದು ಒಳಗೊಳ್ಳುತ್ತೆ, ಯಾವುದು ಒಳಗೊಳ್ಳುವ ಒಂದು ಪ್ರಕ್ರಿಯೆ ಆಗಿರುತ್ತೆ, ಅಲ್ಲಿ ಒಂದು ವೈರುಧ್ಯವನ್ನು ಸೃಷ್ಟಿ ಮಾಡುವ
ಪರಿಪಾಠ ನಮ್ಮಲ್ಲಿದೆ. ಈಗ ಪಂಪನಿಂದ ಶುರು ಮಾಡಿದರೆ ಅಲ್ಲಿ ಲೌಕಿಕ ಮತ್ತು ಅಲೌಕಿಕ ಅನ್ನುವಂಥ ಒಂದು ಇದು ಬರುತ್ತೆ, ಅಥವಾ ಮಾರ್ಗ ಮತ್ತು ದೇಶಿ ಅನ್ನುವಂಥ ಬರುತ್ತೆ, ಶಿಷ್ಟ ಮತ್ತು ಜಾನಪದ ಅಂತ ಬರುತ್ತೆ, ಆಡುನುಡಿ ಮತ್ತು ಗ್ರಾಂಥಿಕ ಅಂತ ಬರುತ್ತೆ, ಹಾಗೆ ಮತ್ತು ಪ್ರಾಪಂಚಿಕ ಮತ್ತು ಅನುಭಾವಿಕ ಅಂತ ಬರುತ್ತೆ. ಸೊ ಈ ಎಲ್ಲ ನೆಲೆಗಳಲ್ಲಿ ಕೂಡ ಬೇಂದ್ರೆಯನ್ನು ಕೂಡ ವ್ಯಾಖ್ಯಾನ ಮಾಡಿಲ್ಲ. ಅಂದರೆ ಇದು ಕೇವಲ ಪಂಪನನ್ನು ಕುರಿತು ಮಾತನಾಡುವ, ಅಥವಾ ಕುಮಾರವ್ಯಾಸನನ್ನು ಕುರಿತು ಮಾತನಾಡುವ, ಅಥವಾ ಬೇಂದ್ರೆಯನ್ನು ಕುರಿತು ಮಾತನಾಡುವಂಥದ್ದಲ್ಲ. ಈ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅಥವಾ ಕನ್ನಡ ಸಾಹಿತ್ಯವನ್ನು ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಈ ಥರದ ವೈರುಧ್ಯಗಳನ್ನು, ಈ ಥರದ ಡೈಕಾಟಮಿಗಳನ್ನು ರೂಪಿಸಿಕೊಂಡು ನಾವು ಸಾಹಿತ್ಯವನ್ನು ಅರ್ಥ ಮಾಡುವ ಪ್ರಯತ್ನ ಮಾಡೋದ್ರಿಂದ ನಮಗೆ ಒಂದು ದೊಡ್ಡ ಇಕ್ಕಟ್ಟು ಎದುರಾಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಸೊ ಹಾಗಾಗಿ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ವಿಮರ್ಶೆ ಮಾಡುವವರನ್ನು ಕೂಡ ಹಾಗೆ ವರ್ಗೀಕರಣ ಮಾಡ್ತೇವೆ. ಈ ಕಲಗುಡಿ ಸರ್ ಇದ್ದಾರೆ, ಅವರ ಹಿಂದೆ ಒಂದು ಸಾರಿ ಬೇಂದ್ರೆ ವೆಬಿನಾರ್, ವಾರ ಬೇಂದ್ರೆ ವೆಬಿನಾರ್ ಅನ್ನುವ ಒಂದು ಇದರಲ್ಲಿ ಅವರು ಇಬ್ಬರಿಗೆ ಬಹಳ ಒಂದು ಇದನ್ನು ಪ್ರಶ್ನೆ ಕೇಳಿದ್ರು. ಅದು ಒಂದು ರಾಘವೇಂದ್ರ ಪಾಟೀಲ್ ಅವರಿಗೆ ಮತ್ತು ಇನ್ನೊಂದು ಬಸವರಾಜ ಬಡಗುಂಟಿಯವರ ಇದರಲ್ಲಿ ಅವರ ಇಂಟರ್ವೆನ್ಷನ್ನು ಅದು ಬಹಳ ಪ್ರಸ್ತುತವಾಗಿತ್ತು ಮತ್ತು ಅದು ಅಗತ್ಯವಾಗಿತ್ತು ಅವರ ಹೇಳಿದ ಸಂಗತಿಯಲ್ಲಿ. ಅದನ್ನು ಮೇಲ್ನೋಟದಲ್ಲಿ ನಮಗೆ ಇದು ಬಹಳ ಕಟುವಾಗಿತ್ತು ಮತ್ತು ಹೀಗೆ ಕೇಳಬಾರ್ದಿತ್ತು ಅಂತ ಅನಿಸುತ್ತೆ. ಆದರೆ ನಮ್ಮ ವಿಶ್ಲೇಷಣೆಗಳು ಎಷ್ಟು ನಮ್ಮನ್ನು ದಿವಾಳಿ ಎಬ್ಬಿಸ್ಬಿಟ್ಟಿದ್ದಾರೆ ಅಂತ ಹೇಳಿದರೆ, ನಾವು ಈ ಚಿಕ್ಕ ಪುಟ್ಟ ಈ ಕಾಠಿಣ್ಯವನ್ನು ಕೂಡ ಸಹಿಸಲಾಗದಷ್ಟ ಒಂದು ಅಸಹನೆಯನ್ನು ನಮ್ಮಲ್ಲಿ ರೂಪಿಸ್ಬಿಟ್ಟಿದೆ. ಆ ಕಾರಣದಿಂದ ನಾವು ಏನನ್ನಾದರೂ ಹೇಳಿದರೆ ಒಂದು ಅನುಮಾನದಿಂದ ಮತ್ತು ಇವರು ಈ ಮಠಕ್ಕೆ ಸೇರಿದವರು, ಈ ಪಂಥಕ್ಕೆ ಸೇರಿದವರು, ಸೊ ಇವರು ಹೀಗೆ ಹೇಳ್ತಾರೆ ಅನ್ನುವಂಥ ಒಂದು ಉದ್ದಟತನ ಕೂಡ ನಮ್ಮಲ್ಲಿ ಮನೆ ಮಾಡಿರುವುದರಿಂದ ಸೊ ನಾವು ಏನನ್ನಾದರೂ ಹೇಳಿದರೆ ಅದು ಇವರ ಪ್ರೇರಣೆ ಮತ್ತು ಇವರ ಒಂದು ಮಠೀಯವಾದಂಥ ಒಂದು ಅಭಿಪ್ರಾಯ ಅನ್ನುವಂಥ ಒಂದು ಮಾತು ಮತ್ತೆ ಮತ್ತೆ ಬರ್ತಾ ಇದೆ. ಸೊ ಹಾಗಾಗಿ ನಾನೊಬ್ಬ ಭಾಷಾಶಾಸ್ತ್ರದ ವಿದ್ಯಾರ್ಥಿಯಾಗಿರೋದ್ರಿಂದ ನನಗೆ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಕನ್ನಡ ಸಾಹಿತ್ಯವೇ ಹೊರತು ಕನ್ನಡ ಸಾಹಿತ್ಯ ಅಂದರೆ ಅದು ಹೀಗೆ ಮತ್ತು ಹಾಗೆ ಅಂತ ವರ್ಗೀಕರಿಸಿ ಮಾತನಾಡದೆ ಬೇಂದ್ರೆ ಅವರ ಕಾವ್ಯದಲ್ಲಿ ಒಂದು ಸಾಂಸ್ಕೃತಿಕ ಮುಖಾಮುಖಿಯನ್ನು ಹೇಗೆ ನೋಡಬಹುದು, ಆ ಥರದ ಒಂದು ಸಾಂಸ್ಕೃತಿಕ ಮುಖಾಮುಖಿ ಅನ್ನೋದು ಇರುತ್ತಾ ಅಂದರೆ ಅದನ್ನು ಎರಡು ಥರದಲ್ಲಿ ಹೇಳ್ತಾರೆ. ಒಂದು ಕಾನ್ಫ್ರಂಟೇಷನ್ ಅಂತ ಹೇಳ್ತಾರೆ, ಅಂದರೆ ಎದುರಾಗುವುದು ಅಂತ. ಇನ್ನೊಂದನ್ನು ಹೇಳ್ತಾರೆ ಇಂಟರ್ಫೇಸ್ ಅಂತ ಹೇಳ್ತಾರೆ, ಅಂದರೆ ಅದನ್ನು ಒಂದು ಇಂಟರ್ಫೇಸ್ ಅನ್ನೋದರಲ್ಲಿ ಒಂದು ಸಹಮತ ಇರುತ್ತೆ, ಅಂದರೆ ಇಬ್ಬರ ನಡುವೆ ಒಂದು ಹೊಂದಾಣಿಕೆ ಇರುತ್ತೆ ಮತ್ತು ಪರಸ್ಪರ ಅವರು ಒಂದು ಒಪ್ಪಂದದ ಮೇಲೆ ಏನನ್ನಾದರೂ ಮಾಡಬಹುದು ಅನ್ನುವಂಥ ಒಂದು ಆಯಾಮಲ್ಲಿರುತ್ತೆ. ಆದರೆ ಕಾನ್ಫ್ರಂಟೇಷನ್ ಅನ್ನೋದರಲ್ಲಿ ಒಂದು ಬಲವಾಗಿರುತ್ತೆ ಮತ್ತು ಇನ್ನೊಂದು ಅದಕ್ಕೆ ಅಧೀನವಾಗಿ ವರ್ತಿಸಬೇಕಾದಂಥ ಒಂದು ಬಗೆ ಇರುತ್ತೆ. ಅಂದರೆ ಮುಖಾಮುಖಿ ಅಂತ ಅನ್ನುವ ಪದನೆ ಸ್ವಭಾವತಃ ಅದರ ಅರ್ಥ ಏನು ಅಂತ ಹೇಳಿದರೆ ಒಂದಕ್ಕೆ ಅಧೀನವಾಗಿ ಮತ್ತೊಂದು ನೆಲೆಗೊಳ್ಳುವುದು ಅನ್ನುವಂಥ ಒಂದು ಅರ್ಥ ಬರುತ್ತೆ. ಹಾಗಾಗಿ ನಾವು ಈಗ ದೇಸಿ ಅಂತ ಹೇಳಿದ ತಕ್ಷಣ ಅದು ಮಾರ್ಗಕ್ಕೆ ಅಧೀನವಾಗಿರುವ ಮತ್ತು ಮಾರ್ಗಕ್ಕೆ ಪರ್ಯಾಯವಾಗಿರುವ ಮಾರ್ಗದಕ್ಕೆ ಯಾವಾಗಲೂ ಒಂದು ಪ್ರತಿರೋಧವನ್ನು ಒಡ್ಡುವ ಅಥವಾ ಪ್ರತಿರೋಧದ ಆಯಾಮವನ್ನು ಹೊಂದಿರುವಂಥ ಒಂದು ಬಗೆಯಾಗಿದೆ ಅನ್ನುವಂಥದ್ದೇ ನಾವು ತಿಳ್ಕೊಂಡಿದ್ದೀವಿ. ಆದರೆ ಸಮಸ್ಯೆ ಏನು ಅಂತ ಹೇಳಿದರೆ ನಮಗೆ ಒಂದು ಸ್ವತಂತ್ರವಾದ ಮತ್ತು ಪ್ರತ್ಯೇಕವಾದ ಒಂದು ಚಿಂತನಾ ಕ್ರಮ ಇದೆ ಅನ್ನೋದನ್ನು ಅದು ಯಾವತ್ತೂ ಕೂಡ ನಿರೂಪಿಸಬೇಕು. ಅಂದರೆ ಯಾವುದನ್ನು ನಾವು ಪರ್ಯಾಯ ಅಂತ ಹೇಳ್ತಾ ಇರ್ತೀವಿ, ಅದು ಯಾವುದು ಇನ್ನೊಂದಕ್ಕೆ ಪ್ರತಿರೋಧವನ್ನು ಒಡ್ಡುವುದು ಅಂತ ಹೇಳ್ತಾ ಇರ್ತೀವಿ, ಅಥವಾ ಯಾವುದು ಇನ್ನೊಂದಕ್ಕೆ ಎದುರಾಗಿ ತನ್ನನ್ನು ಸ್ಥಾಪಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರುತ್ತೋ ಅದು ಯಾವತ್ತಿಗೂ ಕೂಡ ಒಂದು ಚಿರಂತನವಾದ ಸ್ವತಂತ್ರವಾದ ಮತ್ತು ಸ್ವಾಯತ್ತವಾದ ತಿಳುವಳಿಕೆಯನ್ನು ಬಿಂಬಿಸುವುದಕ್ಕೆ ಅದಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಹಾಗಾಗಿ ನೀವು ಸಾಂಸ್ಕೃತಿಕ ಮುಖಾಮುಖಿ ಅಂತ ಹೇಳಿದ್ರೆ ಒಂದನ್ನು ಎತ್ತಿ ಹಿಡಿಬೇಕು ಮತ್ತು ಇನ್ನೊಂದನ್ನು ನಾವು ಅಲ್ಲಿ ನಿರಾಕರಿಸಬೇಕಾಗುತ್ತೆ. ಅಂದರೆ ಒಂದರ ಸ್ವೀಕಾರ ಮತ್ತೊಂದರ ನಿರಾಕರಣೆಯನ್ನೇ ನಾವು ಸಾಂಸ್ಕೃತಿಕ ಮುಖಾಮುಖಿ ಅಂತ ಒಪ್ಕೊಳ್ತೀವಿ ಹೊರತಾಗಿ ಎಲ್ಲವನ್ನೂ ಒಳಗೊಳ್ಳುವ ಮತ್ತು ಬದುಕಿನ ಭಾಗವಾಗಿರುವ ಪ್ರತಿಯೊಂದು ವಿದ್ಯಮಾನವನ್ನು ಹೇಗೆ ನೋಡಬೇಕು ಮತ್ತು ಹೇಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವ ಒಂದು ಚೌಕಟ್ಟು ಅಥವಾ ಒಂದು ಫ್ರೇಮ್ವರ್ಕ್ ನಮಗೆ ಇಲ್ಲಿ ಸಿಗುವುದಿಲ್ಲ. ಆ ಕಾರಣದಿಂದ ನಿಮಗೆ ಬೇಂದ್ರೆ ಹೇಳ್ತಾ ಇರುವ ಒಲವಿನ ಹಾಡು ಇರ್ಬೋದು, ಅಥವಾ ನರಬಲಿ ಇರ್ಬೋದು, ಪುಟ್ಟ ವಿಧಿವೆ ಇರ್ಬೋದು, ಸಣ್ಣ ಸೋಮವಾರ ಇರ್ಬೋದು, ಶ್ರಾವಣ ಬಂತು ಇರ್ಬೋದು, ಏಲಾವಣ ಇರ್ಬೋದು, ಅಥವಾ ಕನಸಿನೊಳಗಿನ ಕನಸು ಇರಬಹುದು
ಮತ್ತು ನರಬಲಿ ಇರ್ಬೋದು, ಅಥವಾ ಅವರ ಬಹಳ ಪ್ರಸಿದ್ಧವಾಗಿರುವ ಬೆಳಗು ಇರ್ಬೋದು. ಈ ಎಲ್ಲ ಕವಿತೆಗಳನ್ನು ಓದಿದ್ರೆ ಯಾವ ಸಾಂಸ್ಕೃತಿಕ ವಿರೋಧವನ್ನ ಇಲ್ಲಿ ಗುರುತಿಸೋದಕ್ಕೆ ನಮಗೆ ಸಾಧ್ಯ. ಅಂದ್ರೆ ಅವರು ಬಳಸ್ತಾ ಇರುವ ಭಾಷೆ ಇದೆಲ್ಲ, ಬೇಂದ್ರೆ ಬಳಸ್ತಾ ಇರುವ ಭಾಷೆ ಯಾವತ್ತಿಗೂ ಕೂಡ ಪಾರದರ್ಶಕವಾಗಿ ಇಲ್ಲ. ಅಂದ್ರೆ ಅವರ ನಿರೂಪಣೆಗಳಿರ್ಬೋದು ಮತ್ತು ಅವರು ಮಂಡಿಸ್ತಾ ಇರುವಂತ ವಿಚಾರಗಳಿರ್ಬೋದು, ಅವು ಪಾರದರ್ಶಕವಾಗಿಲ್ಲ. ಹಾಗಾಗಿ ಅದರ ಒಳಗೆ ಒಂದು ಪರಿಣಾಮ ಏರ್ಪಡುತ್ತಲ್ವಾ, ಅವರ ಕವಿತೆಯ ಮೂಲಕ ಏರ್ಪಡುವ ಪರಿಣಾಮ ಇದೆಯಲ್ಲ, ಅದು ಮೆಟಫರಿಕ್ ಆಗಿರೋದಿಲ್ಲ, ಅಂದರೆ ರೂಪಾತ್ಮಕವಾಗಿರೋದಿಲ್ಲ. ಅದೊಂದು ಅನುಭವ ಜನ್ಯದ ಮೂಲಕ ಏರ್ಪಡುವ ಒಂದು ನಂಟನ್ನು ಮಾತ್ರ ಹೇಳ್ತಾರೆ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರು ಯಾರು ಅಂತ ಹೇಳ್ತಾರಲ್ಲ, ಅಂದ್ರೆ ಭಾಷೆ ಮತ್ತು ಕಾವ್ಯದ ಸಂಬಂಧದ ಮೂಲಕ ಏರ್ಪಡುವ ನಂಟು ಇದೆಯಲ್ಲ, ಅದು ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಕಂಡರಿಯಬಹುದಾಗಿರುವ ಮತ್ತು ಕಂಡುಂಡ ಒಂದು ಅನುಭವ. ಅಂದ್ರೆ ಹಾಡು ಮತ್ತು ಪಾಡು ಹಾಡಾಗುವ ಒಂದು ವಿನ್ಯಾಸ ಇದೆಯಲ್ಲ, ಅಂದ್ರೆ ಇದು ಒಂದು ತರ ಕಂಬಳೆ ಹುಳು ಚಿಟ್ಟಿಯಾಗುವ ಪ್ರಕ್ರಿಯೆಯ ರೂಪಕ್ಕೂ ಆಗುತ್ತೆ. ಅಂದ್ರೆ ಯಾವುದು ರಾಗಿ ನಮಗೆ ಕಣ್ಣಿಗೆ ಕಾಣಿಸುತ್ತೆ, ಯಾವುದು ಅದಕ್ಕೆ ಒಂದು ಏಸ್ಥೆಟಿಕ್ ಆಗಿರುವ, ಪೊಯೆಟಿಕ್ ಆಗಿರುವ ಮತ್ತು ಲಿಂಗ್ವಿಸ್ಟಿಕ್ ಆಗಿರುವ ಒಂದು ಆಯಾಮ ಇಲ್ಲದ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಕಣ್ಣಿಗೆ ಕಾಣಿಸುತ್ತಲ್ಲ, ಅಂತ ಒಂದು ಅನುಭವಕ್ಕೆ ಒಂದು ಕಾವ್ಯಾತ್ಮಕ ವಿನ್ಯಾಸವನ್ನ ಒದಗಿಸಿಕೊಡುವ ನೆಲೆಯಲ್ಲಿ ಬೇಂದ್ರೆ ತನ್ನ ಭಾಷೆಯನ್ನು ಬಳಸ್ತಾ ಇದ್ದಾರಲ್ಲ, ಅದು ಹಾಡಾಗ್ತದೆ. ಅಂದ್ರೆ ಪಟ್ಟಪಾಡಲ್ಲ ಅಂತ ಹೇಳಿದಾಗ, ಪಟ್ಟಪಾಡಲ್ಲ ಯಾರ ಪಟ್ಟಪಾಡು ಅಂದ್ರೆ ಮನುಷ್ಯ ಪಟ್ಟಪಾಡು. ಮನುಷ್ಯ ಅಂತ ಹೇಳಿದರೆ ಬೇಂದ್ರೆ ಆಗಲಿ ಕುವೆಂಪು ಆಗಲಿ ಅಥವಾ ಆಯಾ ಕಾಲಘಟ್ಟದಲ್ಲಿ ಬದುಕಿದಂಥ ವ್ಯಕ್ತಿಯ ಪಟ್ಟಪಾಡು ಮಾತ್ರ ಅಲ್ಲ, ಬದುಕಿನ ಪ್ರಕ್ರಿಯೆ ಒಳಗಡೆ ಪಡುವ ಪಾಡು ಅದು ಒಂದು ಅನುಭವವಾಗಿ, ಅನುಭವ ಅನ್ನುವುದಕ್ಕೆ ಒಂದು ವಿಶ್ವಾತ್ಮಕತೆ ಅನ್ನುವಂಥದ್ದು ಹೇಗೆ ನೆಲೆಗೊಳ್ಳುತ್ತೆ. ಮತ್ತು ಆ ಕಾರಣದಿಂದ ನಾವು ಇವತ್ತು ಬೇಂದ್ರೆಯನ್ನ ಇಲ್ಲಿ ಇಷ್ಟು ಧೈರ್ಯವಾಗಿ ಓದೋದಕ್ಕೆ ಸಾಧ್ಯವಾಗುವುದೇ ಅದು ಆ ಕಾಲ ದೇಶಕ್ಕೆ ಬದ್ಧವಾಗಿರುವಂಥ ಒಂದು ಸನ್ನಿವೇಶ ಅಲ್ಲ. ಸೊ ಹಾಗಾಗಿ ಸಾಂಸ್ಕೃತಿಕ ಮುಖಾಮುಖಿಯ ಸನ್ನಿವೇಶವನ್ನ ವಿವರಿಸುವಾಗ ಕಾಲ ಮತ್ತು ದೇಶಗಳನ್ನು ನಾವು ಹೇಗೆ ಒಂದು ಪರಿಕರವಾಗಿ ಬಳಸ್ತೀವಿ ಅಥವಾ ಒಂದು ಮಾನದಂಡವಾಗಿ ಬಳಸ್ತೀವೋ ಅಂತ ಮಾನದಂಡಗಳನ್ನು ಮೀರಿದಂತ ಮನುಷ್ಯ ಸ್ವಭಾವದ ಹೇಗೆ ಒಂದು ಸಾಮಾಜಿಕ ಜೀವಿಯಾಗಿ ಇರೋಕ್ಕೆ ಸಾಧ್ಯ ಮತ್ತು ಸಾಮಾಜಿಕ ಜೀವಿ ಎಲ್ಲದ ವರ್ತನೆಯನ್ನ ಅನುಭವಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ಎರಡನ್ನು ಒಟ್ಟಿಗೆ ಇಡ್ತಾರೆ. ಅಂದ್ರೆ ಯಾವುದನ್ನ ನಾವು ಜೆಕ್ಸ್ಟಪೋಸ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಅಂದ್ರೆ ಒಟ್ಟೊಟ್ಟಿಗೆ ಎರಡು ಚಿತ್ರಣಗಳನ್ನ ನಮ್ಮ ಕಣ್ಣು ಮುಂದೆ ಇಡ್ತಾರೆ. ಅಂದ್ರೆ ಒಂದು ಮೇಲು ಮತ್ತು ಇನ್ನೊಂದು ಕೀಳು ಅಂತಲ್ಲ, ಒಂದು ಪ್ರಾಬಲ್ಯವನ್ನು ಮೆರೆಯುವ ಮತ್ತೊಂದು ಪ್ರಾಬಲ್ಯಕ್ಕೆ ಒಳಗಾಗಿರುವಂತಲ್ಲ, ಅಥವಾ ಒಂದು ಮಾರ್ಗ ಮತ್ತು ಇನ್ನೊಂದು ದೇಶಿ ಅಂತಲ್ಲ, ಅಥವಾ ಒಂದು ಆಡು ನುಡಿ ಮತ್ತೊಂದು ಗ್ರಾಂಥಿಕ. ಇವನ್ನ ನೀ ಹಿಂಗೆ ನೋಡಬೇಡ ಅಂತ ಹೇಳಿದ್ರೆ ಆಡು ನುಡಿಯಲ್ಲಿದೆ, ಇದು ದೇಶಿ. ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿ ಯಾವ ವಾರದಾಗ 3 ಸಾರಿ ಬಂದು ಹೋಗವ ಅಂತ ಹೇಳಿದಾಗ ಅದು ಕೂಡ ಆಡು ಭಾಷೆಯಲ್ಲಿ ಅದು ದೇಶಿ ಅಂತ ಹೇಳಿದ್ರೆ, ಪದಗಳನ್ನ ಆಧಾರವಾಗಿಟ್ಕೊಂಡು ಮಾರ್ಗ ಮತ್ತು ದೇಶಿ ಅಂತ ವರ್ಗೀಕರಿಸುವುದೇ ಬಹಳ ದೊಡ್ಡ ಅಪಾಯ ಅಂತ ಅನ್ಕೊಂಡು, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಅಂತ ಹೇಳಿದಾಗ ಇದನ್ನ ಯಾವುದು, ಇದು ಆಡು ನುಡಿನೋ ಗ್ರಾಂಥಿಕ ನುಡಿನೋ? ಇದು ಬಹಳ ಸರಳವಾಗಿ ಕಾಣಿಸ್ತದೆ. ಆದ್ರೆ ಅದರ ಸಂಕೀರ್ಣತೆ ಎಲ್ಲಿ ನಮಗೆ ಒದಗಿ ಬರುತ್ತೆ ಅಂತ ಹೇಳಿದ್ರೆ, ಅದಕ್ಕೂ ಇದಕ್ಕೂ ಅಂತ ಹೇಳ್ತೀವಿ ಕೊನೆಗೆ ಒಲವನ್ನ ಹಂಚಿಕೊಂಡೆನು ಅದಕ್ಕೂ ಇದಕ್ಕೂ ಅಂತ ಹೇಳಿದಾಗ, ಅಂದ್ರೆ ಒಂದು ಇಂಟ್ರಿಕೇಸಿ ಎನ್ನುವಂಥದ್ದು, ಒಂದು ಸಂಕೀರ್ಣತೆ ಎನ್ನುವುದನ್ನ ಹೇಗೆ ಅವರು ಒದಗಿಸಿ ಕೊಡ್ತಾರೆ ಅನ್ನೋದರಲ್ಲಿ ಅವರ ಕೌಶಲ ಇದೆ ಹೊರತಾಗಿ ಅದು ಕೇವಲ ದೇಶೀಯವಾದದ್ದು ಮತ್ತು ಮಾರ್ಗವಾದದ್ದು ಅಂತ ವರ್ಗೀಕರಿಸಿ ನೋಡುವುದರಲ್ಲಿ ಬೇಂದ್ರೆ ಕವಿ ಪ್ರತಿಭೆ ಅನ್ನೋದನ್ನು ನಮಗೆ ಹುಡುಕುತ್ತಾರೆ. ಅದು ಸಣ್ಣ ಸೋಮವಾರದ ಉದಾಹರಣೆಗಳನ್ನು ತೆಗೆದುಕೊಂಡರೂ ಕೂಡ ಹಾಗೆ ಆಗುತ್ತೆ. ಅಂದ್ರೆ ಅಲ್ಲಿ ಆ ದೇವಸ್ಥಾನದ ಒಂದು ವಿನ್ಯಾಸ ಅಥವಾ ಅದರ ಜೊತೆಗೆ ಜೋಗಿ ಕವಿತೆಯನ್ನು ಇಟ್ಕೊಂಡು ನಾವು ಚರ್ಚೆ ಮಾಡಿದರೆ ಆವಾಗಲೂ ಕೂಡ ಅಲ್ಲಿ ಬರುವಂತ ಒಂದು ಸಂಕೀರ್ಣವಾದ, ಅತ್ಯಂತ ಸಂಕೀರ್ಣವಾದ ಒಂದು ಅನುಭವ ಇದೆಯಲ್ಲ, ಅದನ್ನು ಏಕತ್ರವಾಗಿ ಒಂದೇ ಪಟ್ಟಿನಲ್ಲಿ ಅದು ಹೀಗೆ ಅಂತ ಅರ್ಥೈಸುವುದಕ್ಕೆ ಸಾಧ್ಯವಾಗಿ ಬಿಟ್ಟಿದ್ರೆ ಬೇಂದ್ರೆ ಅನ್ನುವಂಥ ಒಬ್ಬ ದೊಡ್ಡ ಕವಿಯಾಗಿ ರೂಪುಗೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕೆ ಬೇಂದ್ರೆ ದೊಡ್ಡ ಕವಿಯಾಗಿ ಕಾಣಿಸ್ತಾ ಇದ್ದಾರೆ? ಬೇಂದ್ರೆ ಎಲ್ಲ ಕಾಲಕ್ಕೂ ಮತ್ತು ಚಿರಂತನವಾಗುವಂತ ಕಾವ್ಯವನ್ನು ಯಾಕೆ ರಚಿಸಿದ್ದಾರೆ ಅಂತ ಹೇಳಿದ್ರೆ, ಅವರು ರೂಪಿಸುವ ಒಂದು ದೊಡ್ಡ ಒಂದು ಸಂಕೀರ್ಣತೆ ಇದೆಯಲ್ಲ, ಕಾವ್ಯದ ಒಳಗಡೆ ಉಂಟಾಗುವ ಮತ್ತು ಏರ್ಪಡುವ ಒಂದು ಬದುಕಿನ ಸಂಕೀರ್ಣತೆ ಇದೆಯಲ್ಲ, ಅದು ನಮಗೆ ಬಹಳ ಮುಖ್ಯವಾಗಿ ಕಾಣಿಸುತ್ತೆ. ಅವರ ಕರುಳು ಅನ್ನುವಂಥ ಒಂದು ಕವಿತೆಯನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತೇನೆ. ತಾಮ್ರ ಪರಣಿಯ ಒಡಲು, ತಾಮ್ರ
ಕರಣಿಯ ಒಡಲ ರಾಜ ಮೌಖಿಕ ಭಂಡಾರ ಮುದ್ರೆಯ ನೊಡೆಯ ದಿನವೂ ನೀರನ್ನು ಧುಮುಕುವಂತ ಕುಂಗನು ಪಡೆಯುವುದೇನು ಮೈಮುರಿಯಂಡಿಯೇ ಮರುದಿನವೂ. ಸೊ ಇಲ್ಲಿ ಇವರು ಒಬ್ಬ ಮುತ್ತುಗಾರನ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಮುತ್ತುಗಾರನ ಕುರಿತು ಹೇಳುವಾಗ ಅವರು ಹೇಳ್ತಾ ಇರೋದು ಆ ಮುತ್ತುಗಾರನ ಬದುಕಿನ ಒಂದು ಸನ್ನಿವೇಶವನ್ನ ಇಲ್ಲಿ ವಿವರಿಸ್ತಿದ್ದಾರೆ ಹೊರತಾಗಿ ಮುತ್ತಿಗೂ ಮತ್ತು ಅದರ ಮೌಲ್ಯಕ್ಕೂ ಇರುವಂತಹ ಸಂಬಂಧವನ್ನು ಅವರು ಇಲ್ಲಿ ಸಮೀಕರಿಸ್ತಾ ಇಲ್ಲ. ಅಂದ್ರೆ ಅವರ ಈ ಒಟ್ಟು ಲೋಕದೃಷ್ಟಿ ಇದೆಯಲ್ಲ, ಬೇಂದ್ರೆ ಕಾವ್ಯದ ಒಳಗಡೆ ಏರ್ಪಡುವ ಲೋಕದೃಷ್ಟಿ ಇದೆಯಲ್ಲ, ಆ ಲೋಕದೃಷ್ಟಿ ಎನ್ನುವುದು ಬದುಕಿನ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತದೆ ಹೊರತಾಗಿ ಅಲ್ಲಿ ಇವರು ಕೊನೆಗೆ ಓದಿದ ಕವಿತೆ ಇತ್ತಲ್ವಾ, ಆ ಕವಿತೆಯನ್ನು ನೋಡಿದರೆ ಅದು ಒಂದು ಹೆಚ್ಚು ರಾಜಕೀಯ ಪ್ರೇರಿತವಾಗಿರುವ ಮತ್ತು ರಾಜಕೀಯ ಸರಿತನದ ಒಂದು ತಿಳುವಳಿಕೆಯನ್ನು ಮಂಡಿಸುವ ಕವಿತೆಯಾಗಿ ನಮಗೆ ಅದು ಪರಿಣಮಿಸುತ್ತೆ. ಆದರೆ ಬೇಂದ್ರೆಯ ಮನಸ್ಥಿತಿ ಇರುವುದೇ ಹಾಗೆ, ಎಲ್ಲವನ್ನೂ ಒಳಗೊಂಡಿಲ್ಲ. ಅದು ಸಾಧನೆಗೇರಿಗೆ ಭಾರತ ಕರೆಯುವಾಗಲೂ ಕೂಡ ಇರಬಹುದು, ಅಥವಾ ನಿಮಗೆ ಗಂಗಾವತಾರಣವನ್ನು ಕುರಿತು ಮಾತನಾಡುವ ಇಳಿದು ಬಾ ತಾಯಿ ಅಂತ ಹೇಳುವಾಗಲೂ ಇರಬಹುದು, ಅಥವಾ ಅವರು ಹೇಳ್ತಾ ಇರುವಂತ ಈ ಕನ್ನಡ ಇದೆ ನಾನು ಅನ್ನುವಂಥ ಕವಿತೆ ಇದೆ, ವಿಶ್ವಮಾತೆಯ ಗರ್ಭಕಮಲ ಜಾತ ಕರಾಗ ಪರಮಾಣು ಕೀರ್ತಿ ನಾನು ಅಂತ ಹೇಳುವಾಗ ಅವಾಗ ಅವರು ಕೊನೆಗೆ ಹೇಳ್ತಾ ಇದ್ದಾರಲ್ಲ, ಆ ಕೊನೆಗೆ ಹೇಳ್ತಾ ಇರೋದು ಏನು ಅಂತಂದ್ರೆ ವಿಶ್ವ ನುಡಿ ಒಳಗೆ ಕನ್ನಡಿಸುತ್ತಿಹನ್ನ. ಅಂದ್ರೆ ಕನ್ನಡ ಮತ್ತು ವಿಶ್ವ ನುಡಿ ಅಂದರೆ ಯಾವುದು, ಕನ್ನಡ ಅಂದರೆ ಯಾವುದು ಅನ್ನೋದನ್ನ ವರ್ಗೀಕರಿಸ್ತಾ ಇಲ್ಲ ಹೊರತಾಗಿ, ಅಂದ್ರೆ ಅದರ ವಿಸ್ತಾರವನ್ನ ವಿಸ್ತರಿಸ್ತಾ ಇದ್ದಾರೆ. ಕನ್ನಡ ಅನ್ನುವಂಥದ್ದು ಅದು ಪ್ರಾದೇಶಿಕವೂ ಅಲ್ಲ, ಮತ್ತು ಇನ್ನೊಂದು ನುಡಿ ಅನ್ನುವಂಥದ್ದು ಅದು ವಿಶ್ವಾತ್ಮಕವೂ ಅಲ್ಲ. ಅಂದ್ರೆ ಒಂದು ಅನುಭವ ವಿಶ್ವಾತ್ಮಕವೂ ಹೌದು ಮತ್ತು ಅದು ಪ್ರಾದೇಶಿಕವೂ ಹೌದು ಅನ್ನುವುದನ್ನ ವಿವರಿಸುವುದಕ್ಕೆ ಈ ರೂಪಕವನ್ನು ಕೊಡ್ತಾ ಇದ್ದಾರೆ ಹೊರತಾಗಿ ಅವರು ಕೇವಲ ಕನ್ನಡವನ್ನ ಒಂದು ಪ್ರಾದೇಶಿಕ ನುಡಿಯಾಗಿ ಒಂದು ಒಳನುಡಿಯಾಗಿ ಮಾತ್ರ ಅಲ್ಲಿ ವಿವರಿಸ್ತಾ ಇಲ್ಲ. ಹಾಗಾಗಿ ಅವರ ಒಳಗೊಳ್ಳುವಿಕೆಯ ಕ್ರಮ ಹೇಗಿದೆ ಅಂತ ಹೇಳಿದ್ರೆ 5 ತಾಯಂದಿರನ್ನು ಅವರು ಗುರುತಿಸ್ತಾ ಇದ್ದಾರಲ್ವಾ. 5 ತಾಯಂದಿರು ಅಂದರೆ ಹೆತ್ತ ತಾಯಿ, ಕನ್ನಡ ತಾಯಿ, ಭರತ ಮಾತೆ, ಭೂಮಿ ತಾಯಿ ಮತ್ತು ವಿಶ್ವ ಮಾತೆ. ಸೊ ಇವರು ತಾಯಿ ಒಳಗೆ ತಾಯಿ ಮತ್ತು ಈ ತಾಯಿ ಅನ್ನುವಂಥ ಒಂದು ಪರಿಕಲ್ಪನೆಗೆ ಬೇರೆ ಬೇರೆ ವಿನ್ಯಾಸವನ್ನು ಕೊಡ್ತಾ ಇದ್ದಾರೆ ಹೊರತಾಗಿ ಆ ತಾಯಿಯಂದಿರನ್ನು ಬೇರೆ ಬೇರೆಯಾಗಿ ಬೇರ್ಪಡಿಸ್ತಾ ಇಲ್ಲ. ಅಂದ್ರೆ ತಾಯಿ ಅನ್ನುವ ಒಂದು ರೂಪಕ್ಕೆ ಅದರ ಭಾವ ಪ್ರಪಂಚ ಇದೆಯಲ್ಲ ಅಥವಾ ಅದರ ಅರ್ಥ ಪ್ರಪಂಚ ಇದೆಯಲ್ಲ ಅದನ್ನು ವಿಸ್ತರಿಸುವ ಒಂದು ಕ್ರಮವೇ ಹೊರಟಿದ್ದು, ಅದನ್ನ ಒಂದಕ್ಕೆ ನಿಶ್ಚಿತಗೊಳಿಸುವುದಲ್ಲ, ಅದಕ್ಕೆ ಒಂದು ನಿರ್ದಿಷ್ಟಗೊಳಿಸುವಂತ ಒಂದು ಪರಿಪಾಠ ಇದಲ್ಲ. ಸೊ ಹಾಗಾಗಿ ನಾವು ಸಾಂಸ್ಕೃತಿಕ ಮುಖಾಮುಖಿ ಅನ್ನೋದು ಇದೆಯಾ ಅಂತ ಹೇಳಿದ್ರೆ, ಸಾಂಸ್ಕೃತಿಕ ಮುಖಾಮುಖಿ ಅನ್ನೋದನ್ನ ನಾನು ಒಳಗೊಳ್ಳುವ ಬಗೆ ಅನ್ನುವ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡೋದಾದ್ರೆ ಅಲ್ಲಿ ಬೇಂದ್ರೆ ಅವರ ಚಿಂತನೆಗೂ ಮತ್ತು ಅವರ ಭಾಷೆಗೂ ಏರ್ಪಡುವ ನಂಟು ಇದೆಯಲ್ಲ, ಆ ನಂಟು ಹೇಗೆ ಕೆಲಸ ಮಾಡ್ತಾ ಇದೆ ಮತ್ತು ಆ ಮೂಲಕ ನಮ್ಮ ಕನ್ನಡ ಸಂವೇದನೆಯ ಬೇರೆ ಬೇರೆ ವಿನ್ಯಾಸಗಳನ್ನು ಅದು ಹೇಗೆ ರೂಪಿಸ್ತಾ ಇದೆ ಅನ್ನೋದನ್ನ ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಪೂರಕವಾಗಿ ಅವರು ಗೆ ಅನ್ನುವಂಥ ಒಂದು ಕವನ ಇದೆ, ಅದನ್ನ ಅವರು ಎಡಿಟ್ ಮಾಡಿರುವಂಥ ಅವರ ಕವನ ಸಂಕಲನಗಳು ಇದಾವಲ್ಲ, ಸಮಗ್ರ ಕವನ ಸಂಕಲನಗಳಲ್ಲಿ ಅದು ಕದ್ದು ನೋಡುವ ಕಣ್ಣೆ ಅನ್ನುವಂಥ ತಲೆಬರಹದಲ್ಲಿ ಆ ಪದ್ಯ ಇದೆ, ಅಥವಾ ಕವನ ಇದೆ. ಕದ್ದು ನೋಡುವ ಕಣ್ಣೆ ಎದ್ದು ಮೂಡುವುದಿಲ್ಲಿ ಮುದ್ದು ಮೂರುತಿಯ ಮನದಲ್ಲಿ ತಿದ್ದಿ ತಿದ್ದಿ ರಾಗದಲ್ಲಿ ಚಿತ್ತ ನೃತ್ಯಗಳನ್ನು ಆಡುವುದೆಂತು ಜನರಲ್ಲಿ. ಅಂದರೆ ಆಡುವುದೆಂತು ಜನರಲ್ಲಿ. ಸೊ ಈ ತರದ ಸಂಗತಿಗಳನ್ನು ಯಾವ ಸಾಂಸ್ಕೃತಿಕ ಚೆಹರೆಗಳನ್ನಾಗಿ ನಮಗೆ ರೂಪಿಸೋದಕ್ಕೆ ಸಾಧ್ಯ. ಅಂದ್ರೆ ಇದು ಒಂದು ಜನಾಂಗೀಯ ಚೆಹರೆನಾಗಿನೋ ಅಥವಾ ಒಂದು ಸಮುದಾಯದ ಚೆಹರೆನಾಗಿನೋ ಅಥವಾ ಒಂದು ನಿರ್ದಿಷ್ಟ ಸಾಂಸ್ಕೃತಿಕ ಚೆಹರೆನಾಗಿ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕದ್ದು ನೋಡುವ ಕಣ್ಣೆ ಅಂದ್ರೆ ಇಟ್ಸ್ ವೆರಿ ಓಪನ್ ಎಂಡೆಡ್. ಇದಕ್ಕೆ ಎಷ್ಟು ಒಂದು ಮುಕ್ತತೆ ಇದೆ ಅಂತ ಹೇಳಿದ್ರೆ ಯಾವ ಸಾಂದರ್ಭಿಕ ಸಂದರ್ಭದಲ್ಲಿ ಕೂಡ ಅದನ್ನ ನಾವು ನೆಲೆ ನಿಲ್ಲಿಸಿ ಅದರ ತಾತ್ಪರ್ಯವನ್ನ ಅದರ ಪರಿಣಾಮವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ನನಗೆ ತಮಾಷೆ ಅನಿಸಿದೆ ಏನಂತಂದ್ರೆ ನೀ ಹಿಂಗ ನೋಡಬೇಡ ನನ್ನ, ನಾ ಹೆಂಗ ನೋಡಲಿ ನಿನ್ನ ಹೇಳಿ ನಮ್ಮ ಸನ್ಮಾನ್ಯ ಕುಲಪತಿಗಳನ್ನು ಅದನ್ನು ಉಲ್ಲೇಖ ಮಾಡಿದ್ರು. ಆದರೆ ಅದರ ಉಲ್ಲೇಖ ಮಾಡೋದರ ಹಿಂದಿನ ಅದರ ಮರ್ಮ ಏನು ಅನ್ನೋದು ನಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಅದನ್ನು ಸಿನಿಮಾದಲ್ಲಿನೂ ಬಳಸ್ತೀವಿ, ನಾವು ಯಾವುದಾದ್ರು ಸಂದರ್ಭದಲ್ಲಿಯೂ ಬಳಸ್ತೀವಿ. ಮತ್ತೆ ಕೆಲವು ಜನ ಹೇಳೋದೇನಂತಂದ್ರೆ ಅವರು ತಮ್ಮ ಪುತ್ರ ಶೋಕದಲ್ಲಿದ್ದಾಗ ಬರೆದಂತ ಕವಿತೆ ಇದು ಅನ್ನೋದನ್ನ ತುಂಬಾ ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಪುತ್ರ ಶೋಕದ ಸನ್ನಿವೇಶದಲ್ಲೇ ಬರೆದಿರೋ ಕವಿತೆ ಇರಬಹುದು, ಆದರೆ ಪುತ್ರ ಶೋಕದ ಪರಿಣಾಮದಿಂದ ಏರ್ಪಟ್ಟಿರುವ ಒಂದು ಸನ್ನಿವೇಶ ಇದೆಯಲ್ಲ ಅದರ ಫಲವಾಗಿ ಕವಿತೆ ಬಂದಿರಬಹುದು. ಅಂದ್ರೆ ಒಂದು ಪಾಪ ಪ್ರಜ್ಞೆ ಅಲ್ಲಿ ಕಾಣಿಸ್ತಾ ಇದೆ ಆ ಕವಿತೆ ಒಳಗಡೆ.
ಅಂದರೆ ಒಂದು ಗಿಲ್ಟ್ ಇದೆ ಅಲ್ವಾ, ನಮಗೆ ಯಾವತ್ತೂ ಈ ನಮ್ಮ ಬದುಕಿನಲ್ಲಿ ಯಾವ ಗಿಲ್ಟನ್ನು ಕೂಡ ನಾವು ಎದುರಾಗದೇ ಇರುವಂಥ ಮತ್ತು ಗಿಲ್ಟಿನ ಬಗ್ಗೆ ಯಾವ ಗಿಲ್ಟಿ ಇರುವಂಥ ವ್ಯಕ್ತಿಗಳು ನಾವು ಆಗಿರೋದ್ರಿಂದ ಆ ಗಿಲ್ಟು ನಮಗೆ ಅರ್ಥ ಆಗೋದಿಲ್ಲ, ಖಂಡಿತ ಅರ್ಥ ಆಗುತ್ತೆ. ಅಂದರೆ ನಾನು ತುಂಬ ಸಮಯ ಮಾತಾಡಿದ ಅನ್ನುವ ಗಿಲ್ಟು ನನಗಿಲ್ಲದೆ ಹೋದರೆ, ಸಾರಿ ನಾನು ನಿಮ್ಗೆ ತುಂಬ ಸಮಯ ಮಾತಾಡಿದೆ ಅನ್ನುವ ಗಿಲ್ಟು ನನಗಿಲ್ಲದೆ ಹೋದರೆ, ಅಥವಾ ನಾನು ಪಾಠ ಮಾಡದೆ ಹಾಗೆ ಸಂಬಳ ತಗೊಂಡು ನನಗೆ ಕಾಡದೆ ಹೋದರೆ ನಾವು ಖಂಡಿತವಾಗಿ ಮನುಷ್ಯರಾಗಿರೋದು ಸಾಧ್ಯನಾ? ಅಂದರೆ ಅಪ್ಪಟ ಮನುಷ್ಯನ ಪರವಾಗಿ ಮಾನವತಾವಾದಿಯಾಗಿ ಬದುಕಿದಂಥ ಒಬ್ಬ ವ್ಯಕ್ತಿ ಅಂದರೆ ನಾನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರನ್ನು ಕುರಿತು ಮಾತಾಡ್ತಾ ಇಲ್ಲ. ಅದರ ಬಗ್ಗೆ ನಾನು ಅವರನ್ನು ಭೇಟಿಯಾಗಿಲ್ಲ, ಅವರನ್ನು ನೋಡಿಲ್ಲ, ಅವರ ಜೊತೆ ವೈಯಕ್ತಿಕವಾಗಿ ನನಗೆ ಒಡನಾಟ ಇಲ್ಲ. ಆದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಅವರ ಡಾಕ್ಯುಮೆಂಟ್ರಿ ನೋಡಿದಿರಲ್ಲ, ಒಂದು ಹುಡುಗ ಎಲೆ ಮೇಲೆ ಕೂತ್ಕೊಂಡು ಒಂದು ಹಾಡು ಹೇಳ್ಕೊಂಡು ಬರ್ತಾ ಇದ್ದಾನಲ್ವಾ, ಆ ಥರದ ಒಂದು ಸನ್ನಿವೇಶದಲ್ಲಿ ಬೆಳೆದಂಥವ್ರು ನಾನು. ಬೇಂದ್ರೆ ಯಾರು ಅಂತ ಗೊತ್ತಿಲ್ಲದೇನೆ ಬೇಂದ್ರೆ ಕವಿತೆಗಳನ್ನು ಬರೆದಿದ್ದಾರೆ. ಈ ಬೇಂದ್ರೆ ಕವಿತೆ ಅಂತಲೂ ನನಗೆ ಗೊತ್ತಿಲ್ಲದೇನೆ ಆ ಕವಿತೆಗಳನ್ನು ಹಾಡಿಕೊಂಡು ಬೆಳೆದಂಥ ಹುಡುಗ ನಾನು. ಸೊ ಹಾಗಾಗಿ ಬೇಂದ್ರೆ ಅಂದರೆ ನನಗೆ ಇಲ್ಲಿ ಕವಿ ಬೇಂದ್ರೆ ಮುಖ್ಯವೇ ಹೊರತಾಗಿ ಅವರು ವೈಯಕ್ತಿಕವಾಗಿ ಚಂಪಾ ಅವರು ಹೇಳಿದ್ದಾರೆ ಒಂದು ಕಡೆ, ಅವರು ವೈಯಕ್ತಿಕವಾಗಿ ಬಹಳ ಸಣ್ಣ ಮನುಷ್ಯ ಆದರೆ ಕವಿಯಾಗಿ ದೊಡ್ಡವರು ಅಂತೇಳಿ ನನಗೆ ಗೊತ್ತಿಲ್ಲ. ಆದರೆ ನನಗೆ ಐತಿಹಾಸಿಕ ವಿವರಗಳು ಏನು ಮಂಡಿಸ್ತಾ ಇದೆ ಅಂತಂದರೆ ಅವನೊಬ್ಬ ದೊಡ್ಡ ಮಾನವತಾವಾದಿ ಮತ್ತು ಜೀವ ಪರವಾಗಿರುವಂಥವನು ಮತ್ತು ಜೀವಕ್ಕಾಗಿ ದುಡಿಯುವಂಥ ಒಂದು ದೊಡ್ಡ ಮನಸ್ಸು ಅನ್ನೋದಕ್ಕೆ ಬೇಕಾಗಿರೋ ಸಾಕ್ಷ್ಯಗಳು ಬೇಂದ್ರೆ ಕಾವ್ಯದಲ್ಲಿ ಅವು ಸಿಗ್ತಾ ಇದ್ದಾವೆ. ಹಾಗಾಗಿ ಕಾವ್ಯ ಚರಿತೆಯೇ ಸಾಕು, ಬೇರೆ ಚಾರಿತ್ರ್ಯ ಬೇಕೇ ಬೇಕು ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಸಾಂಸ್ಕೃತಿಕ ಮುಖಾಮುಖಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಹಸಿದವರಿಗೆ ಉಪದೇಶ ಮಾಡುವುದು ಯೋಗ್ಯವಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಬೇಂದ್ರೆ ಕಾಲದಲ್ಲಿ ಸಾಂಸ್ಕೃತಿಕ ಮುಖಾಮುಖಿ ಎಂಬ ವಿಷಯವನ್ನು ಕುರಿತು ಮಾತನಾಡುತ್ತಿರುವ ಪ್ರೊಫೆಸರ್ ಮೇಟಿ ಮಲ್ಲಿಕಾರ್ಜುನ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ವಿಷಯವನ್ನು ನಡೆಸಿರ್ತಕ್ಕಂತಹ ಪ್ರೊಫೆಸರ್ ಕೆ ಸಿ ಶಿವಾರೆಡ್ಡಿ ಸರ್ ಇವರಿಗೆ ನೆನಪಿನ ಕಾಣಿಕೆಯನ್ನು ಕೊಡುವುದಕ್ಕೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಮತ್ತೋರ್ವ ವಿಷಯ ಮಂಡಕರಾಗಿ ವಿಷಯವನ್ನು ಮಂಡಿಸಿರ್ತಕ್ಕಂತಹ ಪ್ರೊಫೆಸರ್ ಮೇಟಿ ಮಲ್ಲಿಕಾರ್ಜುನ ಸರ್ ಇವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಕೊಡೋದಕ್ಕೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಮಧ್ಯಾಹ್ನದ ಗೋಷ್ಠಿ ಎರಡು